ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ಯುವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಂತತಂ ಶ್ರೀರಸ್ತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಮಹಾಮುನಿಕೃತೆ ಶ್ರೀಮದ್ಭಾಗವತೆ ಅದ್ಯ ಚತುರ್ಥಸ್ಕಂಧಕಥಾಪ್ರವೃತ್ತೌ ಕಿಂಚಿತ್ ಪೂರ್ವಪ್ರವೃತ್ತಪ್ರಮೇಯಾನುವಾದಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಮಹಾಪುರಾಣದ ತೃತೀಯ ಸ್ಕಂಧದಲ್ಲಿ ಬಂದಿರುವ ವಿಷಯಗಳ ನಿರೂಪಣೆಯನ್ನು ಮಾಡಿದ್ದೇವೆ. ಇವತ್ತು ಚತುರ್ಥ ಸ್ಕಂಧದಲ್ಲಿ ಬಂದಿರುವಂತಹ ವಿಷಯಗಳ ಒಂದು ಚಿತ್ರಣವನ್ನು ಪಡೆದುಕೊಳ್ಳೋಣ. ಸುಮಾರು 31 ಅಧ್ಯಾಯಗಳು ಈ ಚತುರ್ಥ ಸ್ಕಂಧ ಭಾಗವತದಲ್ಲಿ ಇವೆ. ಮೂರನೆಯ ಸ್ಕಂಧದಲ್ಲಿ 34 ಅಧ್ಯಾಯಗಳಿವೆ. ತೃತೀಯ ಸ್ಕಂಧ ಇದು ಪ್ರಮೇಯ ಭೂಯಿಷ್ಠವಾದಂತಹ ಭಾಗ. ಹಾಗೆ ಭಾಗವತದಲ್ಲಿ ಪ್ರಮೇಯ ಭೂಯಿಷ್ಠವಾದ ಸ್ಕಂಧ ಅಂತ ನೋಡಕ್ಕೆ ಹೋದರೆ ಏಕಾದಶ ಸ್ಕಂಧ ಬಿಟ್ಟರೆ ತೃತೀಯ ಸ್ಕಂಧ ಭಾಗವತದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಚತುರ್ಥ ಸ್ಕಂಧದಲ್ಲೂ ಸಾಕಷ್ಟು ಪ್ರಮೇಯಗಳಿವೆ, ಆದರೆ ಹೇಳುವುದಕ್ಕೆ ಸಾಕಷ್ಟು ಕಥೆಯೂ ಕೂಡ ಇದೆ. ಪ್ರಮೇಯ ಭಾಗಗಳನ್ನು ಅಂತ ಸ್ಪರ್ಶ ಮಾಡದೆ ಕೇವಲ ಕಥೆ ಹೇಳಿದರೂ ಸಾಕಷ್ಟು ಸಮಯ ತೆಗೆದುಕೊಳ್ಳುವಂತಹ ಸ್ಕಂಧ ಇದು ಚತುರ್ಥ ಸ್ಕಂಧ. ಕರ್ದಮ ಪ್ರಜಾಪತಿಗಳ
ಪುತ್ರಿಯರ ಸಂತಾನ ಅಂದರೆ ಕರ್ದಮ ಪ್ರಜಾಪತಿಗಳ ದೌಹಿತ್ರ ಸಂತಾನದ ಬಗ್ಗೆ ಹೇಳುವ ವಿಷಯ ಅದು ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಹಿಂದಿನ ಸ್ಕಂದದ ಪ್ರಸಕ್ತಿಯನ್ನು ತೆಗೆದುಕೊಂಡು ಅದೇ ವಿದುರ ಮೈತ್ರೇಯರ ಸಂವಾದವನ್ನು ಮುಂದೆ ಬರೆಸ್ತಾ ಹೇಳ್ತಾ ಇದ್ದಾರೆ. ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಃ ಪ್ರಜಜ್ಞಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಪ್ರಸಂಗ ಬಂತು ಅಂತಾದ್ದರಿಂದ ಮೊದಲು ದೇವಹೂತಿಯ ವಿವಾಹದ ಕಥೆಯನ್ನು ನೆನ್ನೆ ಹೇಳಿದ್ವಿ ನಾವು. ವಾಸ್ತವಿಕವಾಗಿ ಸ್ವಯಂಭುವ ಮನುವಿಗೆ ಹುಟ್ಟಿದಂತಹ ಹೆಣ್ಣುಮಕ್ಕಳು ಅಂತ ತಗೊಂಡಾಗ ಮೊದಲು ಆಕೂತಿ, ಆಮೇಲೆ ದೇವಹೂತಿ, ಆಮೇಲೆ ಪ್ರಸೂತಿ ಅಂತ ಕ್ರಮ ಇರೋದು. ಆದರೆ ಆಕೂತಿಯ ಬಗ್ಗೆ ಮೊದಲು ಹೇಳಲಿಲ್ಲ, ದೇವಹೂತಿಯ ಬಗ್ಗೆ ಮೊದಲು ಹೇಳಿದರು. ಯಾಕೆ ಅನ್ನೋದಕ್ಕೆ ಕಾರಣವೂ ಕೂಡ ನಾನು ಹಿಂದೆ ಹೇಳಿದ್ದೆ. ಏನು ಅಂತಂದರೆ, ಇದು ಮೊದಲನೆಯ ವಿವಾಹ ಅಂತ ಕರ್ದಮರ ಮಾತಲ್ಲಿ ನೋಡಿದಾಗ ಮೊದಲನೆಯ ವಿವಾಹದ ಕಥೆಯನ್ನು ಮೊದಲು ಹೇಳಬೇಕಲ್ಲ ಅಂತ ಅದನ್ನು ಮೊದಲು ಹೇಳಿತು. ಮುಂದೆ ಹೇಳುವಾಗ ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತೀಂ ನೃಪ. ಅದಕ್ಕೆ ಇದು ಹೊಸ ಸ್ಕಂಧದ ಶುರುವಿನಲ್ಲಿ ಮೊದಲಾದದ್ದು ಅಂತ ಬೇಡ, ಮೊದಲನೆಯವಳ ವಿವಾಹವನ್ನು ಮೊದಲು ಹೇಳೋಣ ಅಂತ. ಅಕ್ಕ ತಂಗಿಯರು ಇಬ್ಬರಿಗೂ ನ್ಯಾಯ ಮಾಡೋದು ಅಂತನ್ನುವ ರೀತಿಯಲ್ಲಿ ಆಕೂತಿಯ ಕಥೆಯನ್ನು ಮೊದಲಿಗೆ ಹೇಳಿದ್ದಾರೆ. ಆಕೂತಿ ಎಂಬ ತನ್ನ ಮಗಳನ್ನು ಸ್ವಯಂಭುವ ಮನು ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿದ. ರುಚಿ ಪ್ರಜಾಪತಿಗಳು ವಿವಾಹ ಮಾಡಿಕೊಳ್ಬೇಕಾದ್ರೆ ಸ್ವಯಂಭುವ ಮನು ಒಂದು ಕರಾರು ಹಾಕಿದ. ಏನು ಅಂದರೆ, ಪುತ್ರಿಕಾ ಪುತ್ರಧರ್ಮವನ್ನು ಅವಲಂಬಿಸಿ ವಿವಾಹವನ್ನು ಮಾಡಿಕೊಟ್ಟಿದ್ದು. ಪುತ್ರಿಕಾ ಪುತ್ರಧರ್ಮ ಅಂದರೆ ಏನು? ಪುತ್ರಿಕಾ ಅಂದರೆ ಮಗಳು, ಮಗಳೇ ಮಗ ಇದ್ದ ಹಾಗೆ ಅಂತನ್ನುವ ಒಂದು ಭಾವನೆ. ಮಗಳ ಮಗನನ್ನ ಮಗ ಅಂತ ತಿಳಿದುಕೊಳ್ಳೋದು ಅಂತಲ್ಲ, ಮಗಳನ್ನೇ ಮಗ ಅಂತ ತಿಳಿದುಕೊಂಡು ಬಿಡೋದು. ಅವಾಗೇನಾಗತ್ತೆ, ಮಗಳ ಮಗನು ಮೊಮ್ಮಗನಾಗಿ ಬಿಡ್ತಾನೆ. ಅವನನ್ನು ಸ್ವೀಕರಿಸಿ ಅವರು ನಮ್ಮ ಮನೆತನಕ್ಕೆ ಸೇರಿಕೊಂಡ ಈ ಹುಡುಗ ಅಂತ ಭಾವಿಸಿಕೊಳ್ಳೋದು. ಹೀಗೆ ಹೊರಟಾಗ ಏನಾಗತ್ತೆ, ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಯಾರಿಗೆ ಗಂಡು ಮಕ್ಕಳು ಇರ್ತಾರೆ ಅವರು ಈ ಥರ ಮಾಡಬಾರ್ದು ಅಂತ. ಆದರೆ ಸ್ವಯಂಭುವ ಮನು ಈ ವಿವಾಹದಲ್ಲಿ ಹೀಗೆ ಕರಾರನ್ನು ಮಾಡಿದ್ದ. ಕಾರಣ ಏನದಕ್ಕೆ, ಅವನು ಯಾಕೆ ಹಾಗೆ ಮಾಡ್ದ ಅಂತ ಕೇಳಿದರೆ ಕಾರಣ ಇಷ್ಟೇ. ಅವಳಲ್ಲಿ ಹುಟ್ಟುವಂತಹ ಮಗ ಯಜ್ಞರೂಪಿಯಾದ ಭಗವಂತ. ಅವನು ನನಗೆ ದೌಹಿತ್ರ ಅಂತಾಗುವುದಕ್ಕಿಂತ ಹತ್ತಿರದ ಸಂಬಂಧ ನನಗೆ ಬರಲಿ ಅಂತನ್ನುವ ಕಾರಣಕ್ಕೆ ಸ್ವಯಂಭುವ ಮನು ಹಾಗೆ ಮಾಡಿತು. ಬಹಳ ವಿಶಿಷ್ಟವಾದ ಯೋಗ್ಯತೆ ಸ್ವಯಂಭುವ ಮನು ಅಂತ. ಆ ಕಥೆಯಲ್ಲಿ ನೋಡುವಾಗ ಯಜ್ಞನಾಮಕನಾದ ಭಗವಂತನ ಅವತಾರವಾದಂತೆ ಅದೇ ಆಕೂತಿ ಮತ್ತು ರುಚಿ ಪ್ರಜಾಪತಿಗಳ ಪುತ್ರಿಯಾಗಿ ಮಹಾಲಕ್ಷ್ಮಿಯು ಕೂಡ ಜನಿಸಿದೆ. ಯಾರನ್ನ ದಕ್ಷಿಣ ಅಂತ ಕರೀತಾರೆ. ರುಚಿ ಪ್ರಜಾಪತಿಗಳ ಇಬ್ಬರು ಮಕ್ಕಳು ದಕ್ಷಿಣ ಮತ್ತು ಯಜ್ಞ. ಇವರಿಬ್ಬರು ವಿವಾಹವನ್ನು ಮಾಡಿಕೊಂಡ್ರು. ಇವರಿಬ್ಬರು ವಿವಾಹ ಮಾಡಿಕೊಂಡ್ರು ಅಂತನ್ನೋದಕ್ಕಿಂತಲೂ ಅವರು ನಿತ್ಯ ದಂಪತಿಗಳು. ಹೇಗೆ ಸ್ವಯಂಭುವ ಮನು ಅಂತನ್ನುವನು
ತನ್ನ ಜೊತೆಗೆ ಜನಿಸಿದಂತಹ ಶತರೂಪ ಅಂತನ್ನುವಳನ್ನು ತನ್ನ ಪತ್ನಿಯೆಂದೇ ಸ್ವೀಕರಿಸಿದ. ಯಾಕೆಂತಂದರೆ ಅವರಿಬ್ಬರಲ್ಲಿ ನಿಯತ ಪತಿ ಪತ್ನಿ ಭಾವ ಇದೆ. ಎಲ್ಲಿ ನಿಯತ ಪತಿ ಪತ್ನಿ ಭಾವವಿರ್ತದೋ ಅಲ್ಲಿ ಈ ವಿವಾಹ ಅದು ಇದು ವಯಸ್ಸಿನಲ್ಲಿ ಕಡಿಮೆ ಜಾಸ್ತಿ ಅಂತನ್ನುವ ಈ ಯಾವ ನಿರ್ಬಂಧಗಳಿಲ್ಲ. ಈ ಹೇಳಿದ ಮಾತುಗಳನ್ನು ಮತ್ತು ಬೇರೆ ರೀತಿಯಲ್ಲಿ ಲೋಕದಲ್ಲಿ ದುರುಪಯೋಗ ಮಾಡಿಕೊಳ್ಬಾರ್ದು. ನಿಯತ ಪತಿ ಪತ್ನಿ ಭಾವ ಎಂಬುದು ದೇವತೆಗಳಲ್ಲಿ ಹಾಗೂ ಋಷಿಗಳಲ್ಲಿ ಕಾಣುವಂಥದ್ದು. ಸಾಮಾನ್ಯ ಮನುಷ್ಯರಲ್ಲೆಲ್ಲ ಅದು ಸಿಗೋದಿಲ್ಲ, ಇದ್ರೂ ಕೂಡ ಗೊತ್ತಾಗೋದೂ ಇಲ್ಲ. ನಾವು ಅದಕ್ಕೆ ಕೇಳ್ತೀವಿ, ಎಷ್ಟೋ ಹಿಂದಿನ ಯುಗದ ಪತ್ನಿಯನ್ನು ರೇವತಿಯನ್ನು ಬಲರಾಮ ವಿವಾಹ ಮಾಡಿಕೊಂಡ ಅಂತ. ಅವಳು ವಯಸ್ಸಿನಲ್ಲೂ ಕೂಡ ಹೆಚ್ಚಿದ್ಲು ಮತ್ತು ಎತ್ತರದಲ್ಲೂ ಜಾಸ್ತಿ ಇದ್ಲು. ಹಾಗೆ ಇಲ್ಲಿ ನೋಡಿ, ತನ್ನ ಜೊತೆಗೆ ಹುಟ್ಟಿದವಳು, ಒಡ ಹುಟ್ಟಿದವಳನ್ನೇ ಭಗವಂತ ಮದುವೆ ಮಾಡಿಕೊಂಡ. ಅದೇ ಒಂದು ದೊಡ್ಡ, ಅವರಿಂದ ಬೆಳೆದು ಬಂದಂತಹ ಸಂತಾನ ಎಲ್ಲ ದೇವತೆಗಳು ಅಂತಾಗ್ಬಿಟ್ರು. ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಭಗವಂತ ಅವನೇ ಆಸೀನನಾದ. ಆ ಸ್ವಯಂಭುವ ಮನ್ವಂತರದ ಇಂದ್ರ ಎಂಬ ಸ್ಥಾನದಲ್ಲಿ ಕುಳಿತು ತನ್ನ ಜೊತೆಗೆ ತನ್ನ ಪುತ್ರರೇ ಆದಂತಹ ಎಲ್ಲ ದೇವತೆಗಳನ್ನು, ಅವರ ಹೆಸರು ತುಷಿತ ಅಂತ ಈ ರೀತಿಯಾಗಿ ಇತ್ತು, ಅಂತಹ ಆ ದೇವತೆಗಳನ್ನು ತನ್ನ ಅಧೀನರನ್ನಾಗಿ ಇಟ್ಕೊಂಡು ಸ್ವಯಂಭುವ ಮನ್ವಂತರದಲ್ಲಿ ಸಾಕಷ್ಟು ಈ ಜಗತ್ತಿನ ಸಂರಕ್ಷಣೆಯನ್ನು ಭಗವಂತ ಮಾಡಿದ. ಒಟ್ಟು ಬ್ರಹ್ಮದೇವರ ಒಂದು ಹಗಲು ಅಂತ ನಾವು ತೆಗೆದುಕೊಂಡಾಗ 14 ಮನ್ವಂತರಗಳಿರ್ತವೆ. ಆ 14 ಮನ್ವಂತರಗಳಲ್ಲಿ ಒಂದೊಂದು ಮನ್ವಂತರಗಳಲ್ಲಿಯೂ ಕೂಡ ಒಬ್ಬೊಬ್ಬ ಇಂದ್ರ ಅಂತ ಇರ್ತಾನೆ. ಈ ಮೊದಲನೆಯ ಮನ್ವಂತರದಲ್ಲಿ ಭಗವಂತ ತಾನೇ ಸ್ವತಃ ಇಂದ್ರ ಪದವಿಯಲ್ಲಿ ಆಸೀನನಾಗಿದ್ದಾನೆ. ಇದು ಮೊದಲನೇದಾಗಿ ಹೇಳಬೇಕಾದಂತಹ ಆಕೂತಿ ಅಂತನ್ನುವಳ ಸಂತಾನದ ವಿವರ. ಇನ್ನು ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರು ಪುತ್ರರ ಬಗ್ಗೆ ಹೇಳಬೇಕು ಅಂದರೆ ಅದನ್ನು ಮುಂದೆ ಹೇಳೋಣ ಅಂತ ಇಟ್ಟು, ಆಕೂತಿಯಾದ ಮೇಲೆ ದೇವಹೂತಿಯ ಬಗ್ಗೆ ಹೇಳುವುದಕ್ಕೆ ಅಂತ ಆರಂಭಿಸಿ, ದೇವಹೂತಿಯ ಬಗ್ಗೆ ಅವರ ವಿವಾಹ ಮಕ್ಕಳು ಹುಟ್ಟಿದ್ದನ್ನೆಲ್ಲ ಹಿಂದೆ ಹೇಳಿದ್ರಿಂದ ಆ ಪುತ್ರಿಯರಿಗೆ ಯಾರ ಜೊತೆ ವಿವಾಹವಾಯಿತು ಅದನ್ನು ಮಾತ್ರ ಹೇಳ್ತಾರೆ. 9 ಜನ ಪುತ್ರಿಯರು. ಅದರಲ್ಲೇನು ಅಂತಂದರೆ, ಮರೀಚಿ ಮಹರ್ಷಿಗಳಿಗೆ ಕಲಾ ಅಂತ ಕರ್ದಮರ ಮಗಳ ಜೊತೆಗೆ ವಿವಾಹವಾಯಿತು. ಪತ್ನಿ ಮರೀಚೇಸ್ತು ಕಲಾ ಸುಷುವೆ ಕರ್ದಮಾತ್ಮಜ ಕಶ್ಯಪಂ ಪೂರ್ಣಿಮಾನಂ ಚ ಯಯೋರಾಪೂರಿತಂ ಜಗತ್. ನೋಡಿ, ಇವತ್ತಿಗೆ ಯಾವ್ಯಾವ ಸಂತಾನಗಳು ಅಂತ ಲೋಕದಲ್ಲಿ ಪ್ರಸಿದ್ಧವಾದದ್ದಿದೆ ಎಲ್ಲವೂ ಕೂಡ ಕಶ್ಯಪ ಸಂತಾನ ಅಂತ ನಾವು ಕೇಳ್ತೀವಿ. ಹೇಗೆ ಕಶ್ಯಪರ ಸಂತಾನ? ಕಶ್ಯಪರ ಜನ್ಮವಾದದ್ದು ಹೇಗೆ ಅಂತ ನೋಡ್ಲಿಕ್ಕೆ ಹೊರಟಾಗ, ಕರ್ದಮ ಪುತ್ರಿಯಾದಂತಹ ಕಲಾ ಅಂತನ್ನುವಳನ್ನು ಮರೀಚಿ ಮಹರ್ಷಿಗಳು ವಿವಾಹ ಮಾಡಿಕೊಂಡಾಗ ಹುಟ್ಟಿದವರು ಕಶ್ಯಪರು. ಆ ಕಶ್ಯಪರಿಗೆ ದಿತಿ ಅದಿತಿ ಮೊದಲಾದಂತಹ ಅನೇಕ ಜನ ಪತ್ನಿಯರು. ದೇವತೆಗಳು ಅಂತ ತಗೊಂಡ್ರೆ ಅವರು ಇವರ ಮಕ್ಕಳೇ, ದೈತ್ಯರು ಅಂತ ತಗೊಂಡ್ರೆ ಅವರು ಇವರು ಮಕ್ಕಳು, ದಾನವರು, ಸರ್ಪಗಳು, ಪಕ್ಷಿಗಳು, ಹೀಗೆ ಯಾವ್ಯಾವ ತರಹದ ಗುಂಪನ್ನು ನಾವು ತೆಗೆದುಕೊಂಡರೂ ಕೂಡ ಎಲ್ಲರೂ ಕಶ್ಯಪರ ಸಂತಾನ. ಅಷ್ಟು ವಿಸ್ತೃತವಾದಂತಹ ಸಂತಾನವನ್ನು ಅಭಿಪ್ರಾಯಪಟ್ಟು ಇಲ್ಲಿ ಹೇಳ್ತಾರೆ, ಯಯೋ ಆಪೂರಿತಂ ಜಗತ್ ಅಂತ. ಇಡೀ ಜಗತ್ತು ಇವರ ಸಂತಾನದಿಂದ ಆವೃತವಾಗಿಬಿಡ್ತು. ಇನ್ನು ಕಶ್ಯಪರ ಸಂತಾನದ ಬಗ್ಗೆ ಅಂತ ಹೇಳಲಿಕ್ಕೆ ಕೂತ್ರೆ ಮುಂದೆ ತುಂಬ ವಿಸ್ತಾರವಾಗಿ ಅದು ಬಂದಿದೆ. ಎಲ್ಲಿ ತನಕ ಅಂದರೆ 8ನೇ ಸ್ಕಂದ ತನಕ ಹೋಗುತ್ತೆ ಆ ಕಥೆ.
ಆ ದೈತ್ಯರಲ್ಲಿ ಆದಿತ್ಯರಲ್ಲಿ ನಡೆದಂತಹ ಯುದ್ಧಗಳು, ಕಲಹಗಳು, ಕ್ಷೀರ ಸಮುದ್ರ ಮಂಥನಾದಿ ಕಥೆಗಳು ಎಲ್ಲ ಅದೇ ಸಂಬಂಧಪಟ್ಟಂತಹ ವಿಚಾರಗಳು. ಹೀಗಾಗಿ ಮುಂದೆ ಮುಂದೆ ಹೇಳ್ತಾ ಹೋಗ್ತಾರೆ. ಇನ್ನೊಬ್ಬರು ಅತ್ರಿ ಮಹರ್ಷಿಗಳು. ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ ಅಂತ ನಾವು ಕೇಳ್ತೀವಿ. ಆ ಒಬ್ಬೊಬ್ಬರಿಗೂ ಒಬ್ಬೊಬ್ಬ ತಮ್ಮ ಹೆಣ್ಮಕ್ಕಳನ್ನು ಕೊಟ್ಬಿಟ್ರು ಕರ್ದಮ ಪ್ರಜಾಪತಿಗಳು. ಅನಸೂಯ ತಥೈವಾತ್ರೇಹೇ ಜಜ್ಞೆ ಪುತ್ರ ನಕಲ್ಮಷಾನ್ ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಅತ್ರಿ ಮಹರ್ಷಿಗಳು ಅನಸೂಯ ಅಂತ ಕರ್ದಮ ಪುತ್ರಿಯನ್ನು ವಿವಾಹ ಮಾಡಿಕೊಂಡಿದ್ರು. ಅಲ್ಲಿ ಅವರು ಮಾಡಿದ ತಪಸ್ಸಿನ ಪ್ರಭಾವದಿಂದ 3 ಜನ ಮಕ್ಕಳು ಹುಟ್ಟಿದ್ರು ಅವರಿಗೆ. ಒಬ್ಬರು ದತ್ತ ಅಂತ, ನಾವು ದತ್ತಾತ್ರೇಯ ಅಂತ ಕರಿತೀವಿ, ಅದು ಆತ್ರೇಯ ಅಂತ ಸೇರಿಕೊಂಡಿದೆ. ಅತ್ರಿ ಪುತ್ರ ಎಂಬ ಅರ್ಥದಲ್ಲಿ ಆತ್ರೇಯ ಅಂತ ಸೇರಿಕೊಂಡಿದೆ. ದತ್ತ ಅಂತ ಹೆಸರು. ಯಾಕೆ ದತ್ತ ಅಂತ ಹೇಳಿದ್ದು? ದತ್ತ ಅನ್ನೋ ಶಬ್ದದ ಅರ್ಥ ಕೊಡಲ್ಪಟ್ಟಂತಹ ಅಂತ ಅರ್ಥ. ಈಗ ನಾವು ಹೇಳಬಹುದು, ಯಾರೋ ಒಬ್ಬರು ನಮಗೆ ಒಂದು ಹಣ್ಣನ್ನು ಕೊಟ್ಟರು, ಇದು ಇವರಿಂದ ದತ್ತವಾದದ್ದು ಅಂತ. ಭಗವಂತನ ಈ ರೂಪ ಹೇಗೆ ಅಂತಂದರೆ, ಭಕ್ತರಿಗೆ ತನ್ನನ್ನು ತಾನು ದೇವರು ಕೊಟ್ಕೊಂಡ್ಬಿಟ್ಟಿದ್ದಾನೆ. ಈ ಅರ್ಥದಲ್ಲಿ ದತ್ತ ಅಂತ ಭಗವಂತನನ್ನು ಕರೀತಾರೆ. ಈ ದತ್ತ ಎಂಬ ಭಗವಂತನ ರೂಪ ಇದು ಸಾಕ್ಷಾತ್ ವಿಷ್ಣುವಿನ ಅವತಾರ. ಇದರಲ್ಲಿ ಯಾವುದೇ ತರಹದ ಅಂಶ, ಆವೇಶ ಮೊದಲಾದಂಥವುಗಳ ಚಿಂತೆ ಇಲ್ಲ. ಇನ್ನು ದುರ್ವಾಸರು ಪ್ರಸಿದ್ಧ ಸನ್ಯಾಸಿಗಳು, ಅವರ ಕಥೆಗಳು ಸಾಕಷ್ಟು ನಮಗೆ ಬರ್ತದೆ. 9ನೇ ಸ್ಕಂದ ತನಕ, ಯಾಕೆ ದಶಮ ಸ್ಕಂದ, ಏಕಾದಶ ಸ್ಕಂದ ತನಕನೂ ಅವ್ರ ಕಥೆ ಆವಾಗವಾಗ ಬರ್ತಾ ಇರ್ತದೆ. ಆ ದುರ್ವಾಸರು ಅತ್ರಿ ಮಹರ್ಷಿಗಳ ಮಕ್ಕಳು, ಸಾಕ್ಷಾತ್ ರುದ್ರದೇವರ ಅವತಾರ. ಇನ್ನೊಬ್ಬ ಸೋಮ. ಸೋಮ ಅಂದರೆ ಚಂದ್ರ. ಚಂದ್ರನ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ವಿಶೇಷ ಏನು ಅಂದರೆ, ಬ್ರಹ್ಮದೇವರ ಸನ್ನಿಧಾನ ಅವನಲ್ಲಿ ಇತ್ತು. ಯಾಕೆಂದರೆ ಅವರು ತಪಸ್ಸು ಮಾಡಿ ಕೇಳಿಕೊಂಡಿದ್ದು ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತ. ಆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ಯಾರನ್ನು ಹೇಳ್ತಾ ಇದ್ದರವರು? ಅವರ ಮನಸ್ಸಲ್ಲೇನಿತ್ತು ಅಂದರೆ, ಬ್ರಹ್ಮಣಿ ಬ್ರಹ್ಮ ರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತ ಆಚಾರ್ಯರು ಇಲ್ಲಿ ತಾತ್ಪರ್ಯದಲ್ಲಿ ಉದಾಹರಿಸಿರುವ ಪ್ರಮಾಣಾನುಸಾರವಾಗಿ ಬ್ರಹ್ಮದೇವರೊಳಗೆ ಬ್ರಹ್ಮನಾಮಕನಾಗಿ ಭಗವಂತ ಇದ್ದಾನೆ, ರುದ್ರದೇವರಲ್ಲಿ ರುದ್ರನಾಮಕನಾಗಿ ಇದ್ದಾನೆ. ಹೀಗಾಗಿ ಆ ಬ್ರಹ್ಮ, ರುದ್ರ ಅಂತ ಕರೆಸಿಕೊಂಡಿರುವ ಭಗವಂತನ ರೂಪವನ್ನು ಒಳಗೊಂಡು ಈ ಸಾಕ್ಷಾತ್ ವಿಷ್ಣು ಮತ್ತೆ ಪ್ರತ್ಯೇಕ ಇದ್ದವನು, ಆ ತ್ರಿಮೂರ್ತಿಗಳು ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತ ಅವ್ರು ಹೊರಟಿದ್ದು. ದೇವರಂದ ಆ ಬ್ರಹ್ಮದೇವರಿಂದ ಹೊರಬಂದು, ರುದ್ರನಿಂದ ಹೊರಬಂದು, ಆ ಬ್ರಹ್ಮ ರುದ್ರ ನಿಮ್ಮ ಮಕ್ಕಳಾಗಕ್ಕಾಗಲ್ಲ ಅಂತ, ನಾನು ಮಕ್ಕಳಾದರೆ ಅವರಿಬ್ಬರು ಮಕ್ಕಳಾಗವ್ರೆ ಅಂದ. ಹೀಗಾಗಿ ಆ ರುದ್ರದೇವರು ದುರ್ವಾಸರಾಗಿ ಹುಟ್ಟಿದರು. ಇನ್ನು ಬ್ರಹ್ಮದೇವರು ಅಂತ ಬಂದಾಗ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅದಕ್ಕೆ ಕೇವಲ ಅವರಿಗೆ ಸನ್ನಿಧಾನ ಮಾತ್ರ. ಹೀಗಾಗಿ ಚಂದ್ರನಲ್ಲಿ ಆ ಬ್ರಹ್ಮದೇವರ ಸನ್ನಿಧಾನ ವಿಶೇಷವಾಗಿತ್ತು. ಅದೇ ಚಂದ್ರವಂಶದ ನಿರೂಪಣೆಯೇ ಮುಂದೆ ಬಂದು 9ನೇ ಸ್ಕಂದದಲ್ಲಿ ಬರ್ತದೆ. ಅಂದರೆ ಇದರ ವಿಸ್ತಾರ ಅಲ್ಲಿ ತನಕ ಇದೆ ಅಂತ. ಇದರ ಬೇರು ಎಲ್ಲೋ ಮರ ಇರುತ್ತೆ, ಬೇರೆ ಇನ್ನೆಲ್ಲೋ ಇರುತ್ತೆ ಅಂತಿದ್ದ ಹಾಗೆ ಕಥೆ ಶುರುವಾದದ್ದು ಇಲ್ಲಿ, ಅದರ ನಿರೂಪಣೆ ಬರುವಂಥದ್ದು ಅಲ್ಲಿ. ಇಂತಹ ವಿಶಿಷ್ಟವಾದಂತಹ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದವರು ಅತ್ರಿ ಮಹರ್ಷಿಗಳು ಅಂತ ನಾವು ಕಾಣಬಹುದು. ಅದನ್ನೇ ತೋರಿಸ್ತಾರೆ. ಸೋಮೋಭೂತ್ ಬ್ರಹ್ಮಣೋಂಶೇನ ದತ್ತಃ ವಿಷ್ಣೋಸ್ತು ಯೋಗವಿತ್ ದುರ್ವಾಸಾಹ ಶಂಕರಸ್ಯಾಂಶಃ ನಿಬೋಧ ಅಂಗಿರಸಃ ಪ್ರಜಾಃ ಅಂತ. ಈ ದತ್ತರೂಪಿಯಾದ ಭಗವಂತನ ಬಗ್ಗೆ ಮತ್ತೆ ಕೆಲವು ವಿಚಾರಗಳನ್ನು 9ನೇ ಸ್ಕಂಧದಲ್ಲಿ ಹೇಳ್ತಾರೆ. ಅಂದರೆ ಇವನ ಶಿಷ್ಯನೇ ಕಾರ್ತವೀರ್ಯಾರ್ಜುನ. ಈ ದತ್ತರೂಪಿಯಾದ ಭಗವಂತನ ಅನುಗ್ರಹ ಎಷ್ಟು ಕೆಲಸ ಮಾಡಿತು, ನೀನು ಅಜೇಯನಾಗು ಅಂತ ದತ್ತ ಹೇಳಿದ್ದಕ್ಕೆ ಬ್ರಹ್ಮರುದ್ರಾದಿ ವರಗಳಿಂದ ಅಜೇಯನಾದಂತಹ ರಾವಣನನ್ನೂ ಕೂಡ ಹಿಡಿದಿಟ್ಬಿಟ್ಟ ಇವನು ಕಾರ್ತವೀರ್ಯಾರ್ಜುನ. ಇದು ಭಗವಂತನ ಮಹಿಮೆ.
ಇನ್ನು ಹಾಗೆ ಅಂಗಿರಸ ಋಷಿಗಳು ಅಂತ ತೆಗೆದುಕೊಂಡಾಗ ಅವರ ಪತ್ನಿ ಶ್ರದ್ಧಾ, ಅಲ್ಲಿ 4 ಜನ ಮಕ್ಕಳು ಹುಟ್ಟಿದರು. ಸಿನಿವಾಲಿ, ಕುಹು, ರಾಕ, ಅನುಮತಿ ಅಂತ. ಹೀಗೆ ಬೃಹಸ್ಪತಿ ಮೊದಲಾದಂಥವರು ಇವರ ಮಕ್ಕಳು. ಉಚಥ್ಯ ಬೃಹಸ್ಪತಿ ಅಂತ, ಅವರು ಅಂಗಿರಸ ಪುತ್ರರು ಅಂತ ಕರೆಸಿಕೊಂಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಯಾರನ್ನು ನಾವು ದೇವತೆಗಳ ಗುರುಗಳು ಅಂತ ಕೇಳ್ತೀವಿ, ಅವರು ಇವರ ಮಕ್ಕಳಾಗಬೇಕು. ಅದಕ್ಕೆ ಆಂಗಿರಸರು ಅಂತ ಬೃಹಸ್ಪತ್ಯಾಚಾರ್ಯರನ್ನು ಅಲ್ಲಲ್ಲಿ ಕರೀತಾರೆ. ಇದೇ ಉಚಥ್ಯ ಬೃಹಸ್ಪತಿ ಇವರ ಸಂಬಂಧದಿಂದ ಭರದ್ವಾಜರ ಕಥೆ ಮತ್ತೆ 9ನೇ ಸ್ಕಂದದಲ್ಲಿ ಬರ್ತದೆ. ಇನ್ನು ಪುಲಸ್ತ್ಯರು ಅಂತ ಮತ್ತೊಬ್ಬರು, ಎಲ್ಲ ಬ್ರಹ್ಮಪುತ್ರರೇ ಇವರು 10 ಜನ. ಆ ಪುಲಸ್ತ್ಯರು ಅಂತನ್ನುವರು, ಅವರಿಗೆ ಪತ್ನಿ, ಅಲ್ಲಿ ಹುಟ್ಟಿದಂಥವರು ಅಗಸ್ತ್ಯರು ಅಂತ. ಹೀಗೆ ಸಾಕಷ್ಟು ಜನ ಮಕ್ಕಳ ವಿಸ್ತಾರವಾದಂತಹ ಸಂತಾನ ಇದೆ. ಇನ್ನೊಂದನ್ನು ಹೇಳಿ ಮುಗಿಸ್ಬಿಡ್ತೇನೆ. ಭೃಗು ಮಹರ್ಷಿಗಳು. ಭೃಗು ಮಹರ್ಷಿಗಳಿಗೆ ಕರ್ದಮರು ತಮ್ಮ ಪುತ್ರಿಯಾದಂತಹ ಖ್ಯಾತಿ ಎಂಬುವಳನ್ನು ಕೊಟ್ಟಿದ್ದರು. ಆ ಖ್ಯಾತಿ ಅಂತನ್ನುವ ಪತ್ನಿ ನಿಜವಾಗಲೂ ಭೃಗು ಮಹರ್ಷಿಗಳಿಗೆ ತುಂಬ ಖ್ಯಾತಿಯನ್ನು ಕೊಟ್ಟುಬಿಟ್ರು. ಯಾಕೆ ಅಂದರೆ ಹುಟ್ಟಿದ ಮಕ್ಕಳು ಯಾರಪ್ಪ ಅಂದರೆ ಧಾತ ವಿಧಾತ ಇಬ್ಬರು ಗಂಡು ಮಕ್ಕಳಾದರೆ 3ನೇದಾಗಿ ಮಹಾಲಕ್ಷ್ಮಿ ಅವರ ಮಗಳಾಗಿ ಹುಟ್ಟಿದ್ರು. ಧಾತಾರಂಚ ವಿಧಾತಾರಂ ಶ್ರಿಯಂಚ ಭಗವತ್ ಪ್ರಿಯಾಂ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಅಂತ ಹುಟ್ಟಿದ್ದಕ್ಕಾಗಿ ಅವಳಿಗೆ ಭಾರ್ಗವಿ ಅಂತ ಹೆಸರು ಬಂತು. ಭೃಗು ಮಹರ್ಷಿಗಳ ಮಗಳಾದದರಿಂದ ಅವಳಿಗೆ ಭಾರ್ಗವಿ ಅಂತ ಹೆಸರು ಬಂತು. ಧಾತಾ ವಿಧಾತ ಅಂತನ್ನುವ ಇವರ ವಂಶದಲ್ಲಿಯೇ ಮುಂದೆ ಬರುವಾಗ ಮೃಕಂಡು ಪ್ರಾಣ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಆ ಮೃಕಂಡು ಪುತ್ರರೇ ಮಾರ್ಕಂಡೇಯರು. ಅವರ ಕಥೆ 12ನೇ ಸ್ಕಂದದಲ್ಲಿ ಬರುತ್ತೆ. ನೋಡಿ, ಈ 4ಥ ಸ್ಕಂದದಿಂದ ಸಂಪರ್ಕ ತಗೊಂಡು ಹೋಗ್ತಾ ಹೋದರೆ ಇಡೀ ಭಾಗವತ ಕೊನೆ ತನಕನೂ ಅದು ಬರ್ತಾ ಇರ್ತದೆ. ಇದು ನಾವು ವಿದುರ ಮೈತ್ರೇಯರ ಸಂವಾದ ಅಂತಷ್ಟೇ ನೋಡ್ತಾ ಇದ್ದೀವಿ. ಬರೀ ವಿದುರ ಮೈತ್ರೇಯ ಸಂವಾದ ಅಂತಲ್ಲ. ಹೀಗೆ ವಿದುರ ಮೈತ್ರೇಯರಲ್ಲಿ ಸಂವಾದ ನಡೀತು ಅಂತ ಶುಕ ಪರೀಕ್ಷಿತರ ಸಂವಾದ ಬರ್ತದೆ. ಅದನ್ನು ಶುಕ ಪರೀಕ್ಷಿತರು ಹೀಗೆ ಸಂವಾದ ನಡೆಸಿದರು ಅಂತ ಸೂತ ಶೌನಕರು ಹೇಳ್ತಾರೆ. ಇವರು ಸೂತರು ಹೇಳ್ತಾ ಇದ್ದದನ್ನು ಶೌನಕರು ಕೇಳ್ತಾನೆ ಇದ್ರು. ಮೃಕಂಡು ಪ್ರಾಣ, ಮೃಕಂಡು ಇಂದ ಮಾರ್ಕಂಡೇಯ ಹುಟ್ಟಿದ್ರು ಅಂತ ಕಥೆ ಮುಗಿದೋಗ್ಬಿಡ್ತು. ಮಾರ್ಕಂಡೇಯರ ಕಥೆ ಬರುತ್ತಾ? ಬರಲೇ ಇಲ್ಲ. ಅದಕ್ಕೆ ಅವ್ರು ಕೊನೆ ತನಕ ಕಾದು 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 ಕೊನೆಗೆ ಇನ್ನೇನು ಬರಲ್ಲ ಅಂತ ಆದಮೇಲೆ ನೀವು ಮಾರ್ಕಂಡೇಯರ ಕಥೆಗೆ ಹೇಳಿ ಅಂತ ಅವ್ರು ಕೇಳಿದರು. ಯಾಕೆಂದರೆ ಇವರ ಮನೆತನದಲ್ಲಿ ಅವರು ಬರ್ತಾರೆ, ಶೌನಕರು ಬರ್ತಾರೆ. ಹೀಗಾಗಿ ಭೃಗು ಮನೆತನದಲ್ಲಿ ಬರುವವರು ಶೌನಕರು ಕೂಡ. ನಾನು ಯಾಕದನ್ನು ಉಲ್ಲೇಖ ಮಾಡಿದೆ ಅಂದರೆ, ಭೃಗು ಮಹರ್ಷಿಗಳ ಮನೆತನದಲ್ಲಿ ಶೌನಕರು ಬರ್ತಾರೆ ಅಂತಾದದ್ದಕ್ಕೆ ಅದೇ ಮನೆತನದಲ್ಲಿ ಬಂದ ಮಾರ್ಕಂಡೇಯರ ಕಥೆ ಕೇಳಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದು. ಅದು 12ಶ ಸ್ಕಂದದಲ್ಲಿ ಬರ್ತದೆ. ಇನ್ನು ಮುಖ್ಯವಾಗಿ ಕೊನೆಯದಾಗಿ ಸ್ವಯಂಭುವ ಮನುವಿನ ಮಗಳಾದಂತಹ ಪ್ರಸೂತಿ, ಅವಳನ್ನು ಯಾರು ವಿವಾಹ ಮಾಡಿಕೊಂಡ್ರು ಅಂದರೆ ದಕ್ಷ ಪ್ರಜಾಪತಿ ವಿವಾಹ ಮಾಡಿಕೊಂಡ್ರು. ದಕ್ಷ ಪ್ರಜಾಪತಿ ಅಂತಂದ ಕೂಡಲೇ ಮತ್ತೆ 2, ಇವನು ಮೊದಲನೇ ದಕ್ಷ ಪ್ರಜಾಪತಿ, ಆಮೇಲೆ ಇವನೇ ಪ್ರಾಚೇತಸ ದಕ್ಷನಾಗಿ ಜನಿಸಿದ ಅಂತ ಅದು ಮತ್ತೆ ಮುಂದೆ ಕಥೆ ಬರ್ತದೆ. ಈಗ ಸದ್ಯಕ್ಕೆ ಅವನು ದಕ್ಷ ಪ್ರಜಾಪತಿ ಬ್ರಹ್ಮಪುತ್ರನಾದಂಥವನು, ಬಹಳ ದೊಡ್ಡ ಸ್ಥಾನ, ತತ್ವಾಭಿಮಾನಿ ದೇವತೆಗಳಲ್ಲಿ ಪರಿಗಣಿತನಾದಂಥವನು. ಅವನಿಗೆ 16 ಜನ ಹೆಣ್ಣು ಮಕ್ಕಳು ಹುಟ್ಟಿದರು. ಅದರಲ್ಲಿ 13 ಜನರನ್ನು ಸಗಟ್ಟಾಗಿ ಧರ್ಮನಿಗೆ ಕೊಟ್ಟುಬಿಟ್ಟ. ಒಬ್ಬಳನ್ನು ಅಗ್ನಿಗೆ ಕೊಟ್ಟ, ಇನ್ನೊಬ್ಬಳನ್ನು ಪಿತೃಗಳಿಗೆ ಕೊಟ್ಟ, ಇನ್ನೊಬ್ಬಳು ಕೊನೆಯವಳು ಸತಿ ಅಂತ ಅವಳ ಹೆಸರು, ಅವಳನ್ನು ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡಿದ್ದು. ಅಲ್ಲಿ ಯಮಧರ್ಮನಿಗೆ ಕೊಟ್ಟು ವಿವಾಹ ಮಾಡಿದಂತಹ ಆ ಪುತ್ರಿಯರು ಅಂತ ತಗೊಂಡಾಗ ಅಲ್ಲೂ ಸಾಕಷ್ಟು ಜನ ಧರ್ಮದ ಪ್ರಸವ ಅಂತ ಯಾವ್ಯಾವುದಿದೆ ಎಲ್ಲದಕ್ಕೆ ಅಭಿಮಾನಿಗಳಾದಂಥ ವ್ಯಕ್ತಿಗಳು ಹುಟ್ಟಿದರು. ಅಂದರೆ ಈಗ ನಾವು ಧರ್ಮವನ್ನು ಮಾಡಿದರೆ ಏನಾಗ್ತದೆ? ಪ್ರಸನ್ನತೆ, ಅಭಯ, ಶಾಂತಿ, ಸುಖ, ತುಷ್ಟಿ, ಪುಷ್ಟಿ ಇವೆಲ್ಲ ಬರ್ತವೆ ಅಂತ ನಾವು ಸ್ವತಃ ಇದನ್ನು ಅನುಭವಿಸಬಹುದು. ಶುದ್ಧವಾದ ಧರ್ಮಾಚರಣೆಯನ್ನು ಮಾಡ್ತಾ ಹೋದರೆ ಅಭಯವಿದೆ, ಮತ್ತು ಮನಸ್ಸಿನಲ್ಲಿ ಪ್ರಸನ್ನತೆ ಇರ್ತದೆ, ಶಾಂತಿ ಇರುತ್ತೆ, ಸುಖ ದೊರೆಯುತ್ತೆ, ಶಾರೀರಿಕ ಪುಷ್ಟಿ ಸಿಗತ್ತೆ. ಹೀಗೆ
ಹೀಗೆ ಧರ್ಮ ಅಂತನ್ನುವುದನ್ನು ನಾವು ಶ್ರದ್ಧೆಯಿಂದ ಅನುಷ್ಠಾನ ಮಾಡಿದರೆ ನಮಗೆ ಸಿಗುವ ಫಲಗಳಿವೆಲ್ಲ. ಅದಕ್ಕೇನಾಯಿತು ಗೊತ್ತಾ, ಮಗಳ ಹೆಸರು ಅಂದರೆ ಆ ಪ್ರಸೂತಿಯಿಂದ ಹುಟ್ಟಿದವಳು ಶ್ರದ್ಧಾ, ಯಮನ ಪತ್ನಿ ಶ್ರದ್ಧಾ, ಯಮನಿಂದ ಪತ್ನಿ ಶ್ರದ್ಧೆಯಲ್ಲಿ ಇವೆಲ್ಲ ಹುಟ್ಟಿದ್ದು ಅಂತ. ಅಂದರೆ ಭಾಗವತದ ಅಭಿಪ್ರಾಯ, ಈ ತರಹದ ಧರ್ಮವನ್ನು ಶ್ರದ್ಧೆಯಿಂದ ನೀವು ಅನುಷ್ಠಾನ ಮಾಡಿದರೆ ಇವೆಲ್ಲ ಫಲಿತಾಂಶ ಸಿಗತ್ತೆ ಅಂತನ್ನುವುದನ್ನು ತೋರಿಸ್ಕೊಡ್ತಾರೆ ಭಾಗವತದಲ್ಲಿ. ಇದೇ ಗುಂಪಲ್ಲಿ ನರನಾರಾಯಣರು ಕೂಡ ಜನಿಸಿದ್ದು. ಯಾವ ನರನಾರಾಯಣರು ಬದರಿಕಾಶ್ರಮದಲ್ಲಿ ಇವತ್ತಿಗೂ ಕೂಡ ವಾಸ ಮಾಡಿಕೊಂಡಿದ್ದಾರೆ ಅಂತ ನಾವು ಕೇಳ್ತೀವಿ, ಆ ನರನಾರಾಯಣರ ಜನ್ಮ ಇಲ್ಲಿಯೇ, ಇದೇ ಯಮಧರ್ಮನ ಪುತ್ರರಾಗಿ ಅವರು ಜನಿಸಿದ್ದು. ಇನ್ನು ಸತೀದೇವಿಯ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಭವಸ್ಯ ಪತ್ನೀತು ಸತಿ ಭವಂ ದೇವಮನುವ್ರತ ಆತ್ಮನಃ ಸದೃಶಂ ಪುತ್ರಂ ನ ಲೇಭೆ ಗುಣಶೀಲತಃ. ಪಾರ್ವತಿ ಅಂತ ಅವಳನ್ನು ಈಗ ನಾವು ಕರಿಬಾರ್ದು. ಪಾರ್ವತಿ ಎಂಬ ಶಬ್ದದ ಅರ್ಥವೇ ಪರ್ವತ ಪುತ್ರಿ ಅಂತ. ಈಗ ಸದ್ಯಕ್ಕೆ ಅವಳು ದಾಕ್ಷಾಯಣಿ. ಉಮಾ ಅಂತನೂ ಈಗ ಕರಿಬಾರ್ದು. ಉಮಾ ಅಂತ ಅವಳು ಕರೆಸ್ಕೊಂಡಿದ್ದು ಪಾರ್ವತಿ ಆದಾಗ. ಬೇಕು ಅಂದರೆ ಗೌರಿ ಅಂತ ಕರಿಬಹುದು. ಗೌರವಾದಂತಹ ಬಣ್ಣ ಇದ್ದದ್ದಕ್ಕಾಗಿ, ಶುಭ್ರವಾದಂತಹ ಬಣ್ಣ ಇದ್ದದ್ದಕ್ಕಾಗಿ ಅವಳನ್ನು ಗೌರಿ ಅಂತ ಈ ರೀತಿಯಾಗಿ ಕರಿಬಹುದು. ಆ ಸತೀದೇವಿ ರುದ್ರದೇವರ ಸೇವೆಯನ್ನು ಮಾಡ್ತಾ ಬಹಳ ಪ್ರೀತಿಯಿಂದ ಇದ್ಲು. ಇದರ ನಡುವೆ ನಡೆದಂತಹ ಒಂದು ಕಥೆ, ವಿದುರನ ಅಪೇಕ್ಷೆಯಂತೆ ಆ ವಿಚಾರವನ್ನು ಹೇಳ್ತಾರೆ. ಮಾವನಾದ ದಕ್ಷ ಪ್ರಜಾಪತಿಗೂ ಹಾಗೂ ಅಳಿಯನಾದಂತಹ ರುದ್ರದೇವರಿಗೂ ನಡೆದಂತಹ ಕಲಹ, ಇದರಲ್ಲಿ ಯಾರ ಪಾತ್ರ ಹೆಚ್ಚು ಅಂತನ್ನೋದನ್ನು ಹೊರಗೆ ನಿಂತು ಲೌಕಿಕವಾಗಿ ಯೋಚನೆ ಮಾಡಲಿಕ್ಕೆ ಹೋದರೆ ಎಲ್ಲರೂ ರುದ್ರದೇವರನ್ನೇ ದೂಷಣ ಮಾಡೋದು. ಆದರೆ ಒಳಗೆ ನಿಂತು ವಿಚಾರ ಮಾಡಲಿಕ್ಕೆ ಹೋದರೆ ಅದರಲ್ಲಿ ತಪ್ಪು ಮಾವನದ್ದು ಅಂತ. ಅಳಿಯಂದ್ರೆಲ್ಲ ಈ ಒಳಗೆ ನಿಂತ್ಕೊಂಡಿರೋ ಪಕ್ಷದಲ್ಲಿ ಹೇಳ್ತಾರೆ, ಯಾಕೆ ಮಾವಂದೇ ತಪ್ಪು ಅಂತ ಹೇಳೋದು ಅಳಿಯಂದ್ರ ಸ್ವಭಾವ ಇರುತ್ತೆ. ಹೀಗಾಗಿ ನಿಜ ಅಂತ ಅನ್ನಿಸ್ಬಹುದು. ಆದರೆ ಲೌಕಿಕವಾಗಿ ಇರುವ ಈ ಅಳಿಯಂದ್ರು ಮಾವಂದ್ರು ಜಗಳ ಥರ ಇದಲ್ಲ. ಬಹಳ ಆಳಕ್ಕೆ ಹೋಗಿ ವಿಚಾರ ಮಾಡಬೇಕಾದಂಥದ್ದು. ಕೇವಲ ಸಹಜವಾಗಿ ನಡೆದಂತಹದ್ದು ಘಟನೆ ಇಷ್ಟೇ ಏನು ಅಂತಂದರೆ, ಬ್ರಹ್ಮದೇವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾದಂತಹ ಒಂದು ವಿಶಿಷ್ಟವಾದಂತಹ ಸಭೆ. ಆ ಸತ್ರದಲ್ಲಿ ಎಲ್ಲರೂ ಆಸೀನರಾಗಿದ್ದರು, ಎಲ್ಲರೂ ಬಂದಿದ್ದರು. ರುದ್ರದೇವರು ಇದ್ದರು. ದಕ್ಷ ಪ್ರಜಾಪತಿ ಬಂದ ಅಂತಂದುಕೊಳ್ಳಿ ಎಲ್ಲ ಋಷಿ ಮುನಿಗಳು ಎದ್ದು ನಿಂತುಕೊಂಡ್ರು. ಅವನಿಗೆ ಬಹಳ ಗೌರವ ಕೊಟ್ಟರು. ಎಲ್ಲಿ ತನಕ ಅಂತಂದರೆ ಬ್ರಹ್ಮದೇವರು ಎದ್ದು ನಿಂತುಕೊಳ್ಳಿಲ್ಲ, ಅವ್ರ ಮಗ ಅಂತ ಬಿಟ್ಟಿದ್ರು ಅಂದ್ಬಿಟ್ರೆ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ರುದ್ರದೇವರು ಮಾತ್ರ ಏನು ಮಾಡಿದರು ಅಂತಂದರೆ ಅವರು ಮಾತ್ರ ಎದ್ದು ನಿಂತ್ಕೊಳ್ಳಿಲ್ಲ. ಅದು ನಡೀತಾ ಇದ್ದದ್ದು ಸತ್ರ. ಸತ್ರ ಅಂದರೆ ಅದೊಂದು ವಿಧವಾದ ಯಜ್ಞ ವಿಶೇಷ. ಅಲ್ಲಿ ಅಗ್ನಿಗಳು ಅಂತೇನು ಇಟ್ಟಿರ್ತಾರಲ್ಲ, ಅಗ್ನಿಗಳು ಕೂಡ ಅವನಿಗೆ ಗೌರವ ಕೊಟ್ಟುವಂತೆ. ಆದರೆ ರುದ್ರದೇವರು ಎದ್ದು ನಿಂತ್ಕೊಳ್ಳಿಲ್ಲ. ಎಷ್ಟು ಕೋಪ ಬರುತ್ತೆ ನೋಡಿ. ಈಗ ಎಲ್ಲ ಊರು ಜನ ಎಲ್ಲ ಮರ್ಯಾದೆ ಕೊಡ್ತಾ ಇದ್ದಾರೆ, ಹೆಂಡತಿ ಮಕ್ಕಳೇ ಮರ್ಯಾದೆ ಕೊಡಲಿಲ್ಲ ಅಂತಂದರೆ ಹೇಗೆ ಕೋಪ ಬರಬೇಕು? ಹಾಗೂ ಹೀಗೂ ಮಾಡಿ ಹೆಂಡತಿ ಮಕ್ಕಳು ಗೌರವ ಕೊಡಲಿಲ್ಲ ಅಂದರೂ ಒಂಥರ ಅನ್ನಿಸ್ಬಹುದು, ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ಬಹುದು. ಅಳಿಯ ಗೌರವ ಕೊಡಲಿಲ್ಲ ಅಂದರೆ ಬೇಕಾದ್ರೆ ಮನೇಲಿ ಬಂದು ಬೈಲಿ, ಹೊರಗೆ ಮಂದಿ ಮುಂದೆ ಈ ತರಹ ಅವಮಾನ ಮಾಡಿದ ಅಂದ್ಕೊಳ್ಳೆ ಬಹಳ ಬೇಜಾರಾಗಿಬಿಡ್ತು. ಬ್ರಹ್ಮದೇವರಿಗೆ ಬಂದು ನಮಸ್ಕಾರ ಮಾಡಿದ ದಕ್ಷ ಪ್ರಜಾಪತಿ. ನೋಡ್ತಾ ಇದ್ದಾನೆ ಕೆಂಪು ಕಣ್ಣಿಂದ ರುದ್ರದೇವರನ್ನು. ಅವರೇನು ತಲೆ ಕೆಡಿಸ್ಕೊಂಡಿಲ್ಲ. ರುದ್ರದೇವರ ಯೋಗ್ಯತೆ ಏನು? ಆ ಯೋಗ್ಯತೆ ಏನು ಮಾಡಿದರೂ ದಕ್ಷ ಪ್ರಜಾಪತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟಿರಬಹುದು, ಅವನು ಮಗಳನ್ನು ಕೊಟ್ಟಿರಬಹುದು, ಇಲ್ಲ ಅಂತಲ್ಲ. ಭಗವಂತನ ನಿಯಮ ಇದೆ. ಏನು ಅಂತಂದರೆ, ಈ ಬಾಂಧವರು ಅನ್ನುವ ಸಂಬಂಧದಲ್ಲಿ ಯಾವ ತರಹದ ವ್ಯವಸ್ಥೆ ಇದು ಲೋಕದಲ್ಲಿ ಇದೆ, ಅದನ್ನು ಅನುವರ್ತಿಸುವುದಕ್ಕಾಗಿ ದೊಡ್ಡವರೂ ಕೂಡ ತಮ್ಮಕ್ಕಿಂತ ಯೋಗ್ಯತೆಯಲ್ಲಿ ಸಣ್ಣವರಾದ ಮಾವಂದರಿಗೆ, ತಂದೆಗೆ, ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ. ನಾವು ಎಲ್ಲ ಹಾಗೆ ಮಾಡ್ತಾ ಇದ್ದೀವಿ ಇವತ್ತಿಗೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಅವರು ಆ ತರಹ ಅನುಷ್ಠಾನ ಮಾಡ್ತಾರೆ. ಯಾಕೆಂದರೆ ಅವರೇನಾದ್ರು ಮಾಡಲಿಲ್ಲ ಅಂದರೆ ನಾವುಗಳೆಲ್ಲ ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ.
ಭಗವಂತ ಸ್ವತಃ ತಾನು ಅದನ್ನು ಮಾಡಿ ತೋರಿಸ್ತಾನೆ, ನೀವು ಈ ರೀತಿಯಾಗಿ ಮಾಡಿರಿ ಅಂತ ಹೇಳ್ತಾನೆ. ಹೀಗಿರುವಾಗ ಅಂತಹ ವಿಶೇಷವಾದ ಅನುಷ್ಠಾನವನ್ನು ರುದ್ರದೇವರು ಯಾಕೆ ಮಾಡಲಿಲ್ಲ? ಮುಂದೂ ಕೂಡ ಅದೇ ಪ್ರಶ್ನೆ ಬರ್ತದೆ. ಸತೀದೇವಿ ಅದನ್ನು ಕೇಳ್ತಾಳೆ. ಒಂದು ನಮಸ್ಕಾರ ಬೇಡ, ಬಂದಾಗ ಎದ್ದು ನಿಂತ್ಕೊಳ್ಳೋದು ಮಾಡಿಬಿಟ್ಟಿದ್ರೆ ಮುಗಿದೋಗ್ತಾ ಇತ್ತು, ಯಾಕಿಷ್ಟು ತಲೆ ಕೆಡಿಸ್ಕೊಂಡ್ರಿ? ಅದಿರೋದೇನು ಅಂದರೆ ದೊಡ್ಡವರು ಬಂದಾಗ ಎದ್ದು ನಿಂತ್ಕೊಳ್ಬೇಕು. ಊರ್ಧ್ವಂ ಪ್ರಾಣಾಹ ಉತ್ಕ್ರಾಮಂತಿ ಯುವನ ಸ್ಥವಿರ ಆಗತೆ ಅಂತ ವಾಕ್ಯ ಇದೆ. ಯುವಕನ ಪ್ರಾಣಗಳು ಮೇಲೆದ್ದು ಬಿಡ್ತಾವೆ ಒಬ್ಬರು ವಯಸ್ಸಾದವರು ಬಂದರು ಅಂದರೆ. ಆಗ ಇವನು ಎದ್ದು ನಿಂತ್ಕೊಂಡ ಅಂದರೆ ಆ ಪ್ರಾಣಗಳು ಮತ್ತೆ ಕೆಳ ಶಾಂತವಾಗ್ತವೆ. ಅಂದರೆ ಇದು ಅರ್ಥವಾದ, ಇದರ ಅಭಿಪ್ರಾಯ ದೊಡ್ಡವರು ಬಂದಾಗ ಎದ್ದು ನಿಂತರೆ ಆಯುಷ್ಯದ ಅಭಿವೃದ್ಧಿ ಎಂಬ ಫಲ ಇದೆ. ಎದ್ದು ನಿಂತ್ಕೊಳ್ಳದೇ ಇದ್ದರೆ ಆಯುಷ್ಯದ ಹ್ರಾಸವೆಂಬ ಫಲ ಇದೆ. ಕೂತರೂ ಒಂದು ಫಲ ಇದೆ, ಎದುರು ಒಂದು ಫಲ ಇದೆ. ಯಾವ ಫಲ ಬೇಕು ಅಂತ ಆಯ್ಕೆ ನಿಮ್ಮದು ಅಂತ ಬಿಟ್ಬಿಟ್ರು ಶಾಸ್ತ್ರದಲ್ಲಿ. ಅದರಲ್ಲಿ ಯೋಚನೆ ಮಾಡಿ ನೋಡಿದಾಗ ಇದೆಲ್ಲ ಏನು ಅಂದರೆ ಯುವಕ ಸ್ಥವಿರ ಅಂತ ನೋಡೋದೇನಿದೆಯಲ್ಲ, ಇದು ಕೇವಲ ಯಾರಿಗೆ ಕೂದಲು ಬೆಳ್ಳಗಾಗಿದೆ, ಯಾರಿಗೆ ಕೂದಲು ಬೆಳ್ಳಗಾಗಿಲ್ಲ ಅದರಿಂದ ಏನೂ ಆಗೋದಿಲ್ಲ. ಮಹಾಭಾರತದಲ್ಲಿ ಒಂದು ಕಡೆ ಬರ್ತದೆ, ಅಷ್ಟಾವಕ್ರರ ಚರಿತ್ರದಲ್ಲಿ ಬರ್ತದೆ. ಏನು ಅಂತಂದರೆ ನತೇನ ವೃದ್ಧ ಭವತಿ ಏನಾಸ್ಯ ಫಲಿತಂ ಶಿರಃ. ಕೇವಲ ತಲೆ ಕೂದಲು ಬಿಳಿಯಾದ ಮಾತ್ರಕ್ಕೆ ಅವನು ವೃದ್ಧನಾಗಲ್ಲ. ಯಾರು ಜ್ಞಾನದಲ್ಲಿ ವೃದ್ಧರೋ ಅವರು ನಿಜವಾದ ವೃದ್ಧರು. ಹಾಗೆ ಇವರು ವೃದ್ಧರು, ರುದ್ರದೇವರು. ಅಷ್ಟೇ ಅಲ್ಲದೆ ರುದ್ರದೇವರು ನನಗೆ ನೀನು ನಮಸ್ಕಾರ ಮಾಡಬೇಕು ಅಂತೇನು ಅಪೇಕ್ಷೆ ಪಟ್ಟಿಲ್ಲ. ಅಷ್ಟಾಗಿ ಆಗ ಆ ದಕ್ಷ ಪ್ರಜಾಪತಿಗೆ ಹಿತೈಷಿಗಳಾಗಿ ಅವರು ಎದ್ದು ನಿಂತುಕೊಳ್ಳಿಲ್ಲ. ಅವನಿಗೆ ಗೊತ್ತಾಗಲಿ ಅವನೇನು ತಪ್ಪು ಮಾಡ್ತಾ ಇದ್ದಾನೆ ಅಂತ. ಮನುಷ್ಯನಿಗೇನಾಗತ್ತೆ ಅಂದರೆ ಯಾವಾಗಲೂ ಆಗುವ ಒಂದು ದೊಡ್ಡ ಸಮಸ್ಯೆ, ಯಾರಾದರೂ 4 ಜನ ಗೌರವ ಕೊಟ್ಬಿಟ್ರು ಅಂತಂದರೆ ಮದ ಏರಿದ ಹಾಗೆ ಆಗ್ಬಿಡ್ತದೆ. ಆ 4 ಜನರ ಕಡೆಗೆ ಗೌರವ ಪಡೆದು ಬಂದ ವ್ಯಕ್ತಿ 5ನೇ ಅವನು ಗೌರವ ಕೊಡದಿದ್ದಾಗ ಅವನ ಮೇಲೆ ಸಿಡಿಮಿಡಿಗೊಳ್ತಾನೆ. ಅವನು ಅಂದ್ಕೊಳ್ಬೇಕೇನು ಅಂದರೆ ಇವನು ಗೌರವ ಕೊಡ್ತಾ ಇಲ್ಲ ಅಂದರೆ ನನ್ನಲ್ಲೇನೋ ತೊಂದರೆ ಇದೆ ಅಂತ ಕಾಣುತ್ತೆ ಅಂತ ತಿಳ್ಕೋಬೇಕು. ಇದು ಲೋಕದಲ್ಲಿರುವ ಸಾಮಾನ್ಯ ಒಬ್ಬ ವ್ಯಕ್ತಿಯ ಬಗ್ಗೆ ಹೀಗೆ ನಾವು ಈ ರೀತಿಯಾಗಿ ಭಾವಿಸ್ಕೊಳ್ಬೇಕು. ನಾವು ಹೋದ್ವಿ, ಯಾರೋ ಒಬ್ಬ ನಮಸ್ಕಾರ ಮಾಡಲಿಲ್ಲ, ನೋಡಪ್ಪ ನಮಸ್ಕಾರ ಮಾಡಲಿಲ್ಲ ಅವನು ಅಂತ ಅನ್ಕೋಬಾರ್ದು. ಇವನು ಯಾಕೆ ನಮಸ್ಕಾರ ಮಾಡಲಿಲ್ಲ? ಪ್ರಶ್ನೆ ಸರಿ ಇದೆ. ಇವನು ನಮಸ್ಕಾರ ಮಾಡ್ತಾ ಇಲ್ಲ ಅಂದರೆ ಇನ್ನೂ ಅಷ್ಟು ವ್ಯಾಪಕವಾಗಿ ನಾನು ದೊಡ್ಡವನು ಅಂತ ಪ್ರಚಾರ ಆಗಿಲ್ಲ ಅಂತ ಕಾಣ್ತದೆ. ಅದು ನಿಜನೇ, ಪ್ರಚಾರ ಆಗಿಲ್ಲ. ಯಾಕೆ ವಿಚಾರ ಮಾಡಬೇಕಲ್ಲ. ನಿಜವಾಗ್ಲೂ ಅಷ್ಟು ಗುಣ ನನ್ನಲ್ಲಿ ಇಲ್ಲ. ಅವನು ಸರಿ ಇದೆ, ಒಂದು ರೀತಿಯಲ್ಲಿ ನನಗೆ ಪಾಠ ಹೇಳಿಕೊಟ್ಟ ಗುರು ಅವನು. ಒಳ್ಳೆ ಕೆಲಸ ಮಾಡ್ದ, ಎದ್ದು ನಿಂತ್ಕೊಳ್ಳಿಲ್ಲ, ನನಗೆ ಗೊತ್ತಾಯಿತು. ಆವಾಗ ನಮ್ಮಲ್ಲಿರುವ ಗುಣಗಳನ್ನು ಬೆಳೆಸಿಕೊಳ್ಳುವಂತಹ ಒಂದು ಪ್ರಯತ್ನ ಶುರುವಾಗಬೇಕು. ಇಲ್ಲಿ ದಕ್ಷ ಪ್ರಜಾಪತಿಯಲ್ಲೇನಿತ್ತು ಒಂದಿಷ್ಟು ಸ್ವಲ್ಪ ಅಹಂಕಾರ. ಯದ್ಯಪಿ ನಾವು ದಕ್ಷ ಪ್ರಜಾಪತಿಯಲ್ಲಿ ಏನು ಗುಣ ಇತ್ತು, ಏನು ದೋಷ ಇತ್ತು ಅಂತ ತುಲನ ಮಾಡಿ ಹೇಳುವ ಯೋಗ್ಯತೆಯೇ ಅಲ್ಲ ನಮ್ಮದು. ಅಷ್ಟು ದೊಡ್ಡ ಯೋಗ್ಯತೆ ದಕ್ಷ ಪ್ರಜಾಪತಿದಿದೆ. ಆದರೇನು ಅಂದರೆ ಕೇವಲ ತಾರತಮ್ಯವನ್ನು ತಿಳಿಯುವ ಉದ್ದೇಶದಲ್ಲಿ, ರುದ್ರದೇವರ ಮಹತ್ವವನ್ನು ಹೇಳುವ ಉದ್ದೇಶದಲ್ಲಿ ಮಾತ್ರ ನಾವು ದಕ್ಷ ಪ್ರಜಾಪತಿಯನ್ನು ಕೆಳಗೆ ಅಂತ ವರ್ಣನೆ ಮಾಡ್ತಾ ಇದ್ದೇವೆ ಅಷ್ಟೇ ಹೊರತು ನಮ್ಮೆಲ್ಲರಿಗೂ ಪೂಜ್ಯನಾದವನು ದಕ್ಷ ಪ್ರಜಾಪತಿ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವನು ಬೈಯುವುದಕ್ಕೆ ಶುರು ಮಾಡಿದ. ಅಲ್ಲಿ ಸೇರಿದಂತಹ ಎಲ್ಲ ಬ್ರಹ್ಮರ್ಷಿಗಳನ್ನು ಸಂಬೋಧನೆ ಮಾಡಿ ರುದ್ರದೇವರನ್ನು ಬೈಯಕ್ಕೆ ಶುರು ಮಾಡಿದ. ಅಗ್ನಿಗಳಿಗೂ ಹೇಳಿದ ನೀವು ಕೇಳಿಸ್ಕೊಳ್ಳಿ ಅಂತ. ಇವತ್ತಿನಂತೆ ಕೇವಲ ಜಡಾಗ್ನಿಗಳು ಅಂತಲ್ವಲ್ಲ, ಅಗ್ನಿಯಲ್ಲಿರುವಂತಹ ದೇವತೆ ಅವರೆಲ್ಲ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದರು ಅವನಿಗಾವಾಗ. ನಾನು ಇವನಿಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದೆ. ನನ್ನ ಮಗಳು ಅಂದರೆ ಎಷ್ಟು ಒಳ್ಳೆಯವಳು, ಎಲ್ಲ ಹೆಣ್ಣುಮಕ್ಕಳನ್ನು ಪಡೆದಂತಹ ತಂದೆಗಳಿಗೆ ಈ ಅಭಿಪ್ರಾಯ ಇದ್ದೇ ಇರ್ತದೆ. ನಮ್ಮ ಮಗಳು ಅಂದರೆ ಏನೋ ದೇವಲೋಕದ ಅಪ್ಸರಾಸ್ತ್ರಿ ಇದ್ದ ಹಾಗೆ. ನಮ್ಮ ಅಳಿಯ ಅಂದರೆ ಅವನಿಗೆ ನಾವು ಕೊಟ್ಟಿದ್ದೇ ಅವನ 7 ಜನ್ಮದ ಪುಣ್ಯ
ನನ್ನನ್ನು ನಮ್ಮ ಮಗಳನ್ನು ತಲೆ ಮೇಲೆ ಕೂಡಿಸ್ಕೊಂಡು ಕುಣಿಬೇಕು, ಬೀದಿಯಲ್ಲೆಲ್ಲ ನಮ್ಮನ್ನು ಹೊಗಳ್ಕೊಂಡು ತಿರುಗಾಡಬೇಕು ಅಂತ ಎಲ್ಲರಿಗೂ ಅಭಿಪ್ರಾಯ ಇರ್ತದೆ. ಆದರೆ ಇಲ್ಲೇನು ಹಾಗಲ್ಲ. ನಿಜವಾಗಲೂ ಅವನ ಉಳಿದಂತಹ ಪುತ್ರಿಯರಕ್ಕಿಂತಲೂ ಸತೀದೇವಿ ಬಹಳ ಉತ್ತಮಳು. ಆರಿಸಿ ತೆಗೆದು ಕೊಟ್ಟಾಗಿತ್ತು ರುದ್ರದೇವರಿಗೆ ಅದನ್ನು. ಅದು ಅವನು ಕೊಟ್ಟಿದ್ದಾನೆ ಅಂದ್ರೇನು? ಭಗವಂತನ ಸಂಯೋಜನೆ. ಅದನ್ನು ಬೇರೆಯವರು ವಿವಾಹ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವಳನ್ನು ಏನು ಮಾಡ್ಕೊಳ್ತಾರೆ? ಆದರೆ ಅವನೇನು ಹೇಳಿಬಿಟ್ಟ, ತಾನು ಮಗಳನ್ನು ಕೊಟ್ಟಿದ್ದ ಮಾತ್ರಕ್ಕೆ ಏಷಮೇ ಶಿಷ್ಯತಹಂ ಪ್ರಾಪ್ತಃ, ಇವು ನನ್ನ ಶಿಷ್ಯ ಆಗಿಬಿಟ್ಟ. ನಾನು ಯಾವತ್ತು ಓದಿದ್ದೀನಪ್ಪ ನಿನ್ನ ಹತ್ರ ಪಾಠ ಅಂತ ಕೇಳಿದ್ರು ಅವರು ರುದ್ರದೇವರು. ಕೇಳಲಿಲ್ಲ ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ. ಹೇಗೆ ಇದು ಮಗಳನ್ನು ಕೊಟ್ಟೆ ಅಂತ ಆಯ್ತಲ್ಲ, ಅಲ್ಲೇ ಮುಗಿದೋಯ್ತು, ಅವನು ಶಿಷ್ಯ ಆಗ್ಬಿಟ್ಟ. ಅನ್ನೋದು ಪಾಠ ಕಲ್ತ್ಕೊಳ್ಳೋದು, ವಿದ್ಯೆ ಕಲ್ತ್ಕೊಳ್ಳೋದಕ್ಕಿಂತ ಈ ತರಹದ ಮಗಳನ್ನು ತಗೊಂಡಿದ್ದಕ್ಕೇನೆ ನಾನು ಶಿಷ್ಯ ಆಗ್ಬಿಟ್ಟೆ ಅಂತಾನಲ್ಲಪ್ಪ ಇವನು. ಇದು ಹೇಗಾಗೋಗ್ಬಿಡ್ತು ಅಂತಂದರೆ, ನಾನು ಅಪರೂಪದ ವ್ಯಕ್ತಿಯನ್ನು, ಅವಳು ಹೇಗಿದ್ದಾಳೆ, ಅವಳು ಮೃಗಶಾವಾಕ್ಷಿ, ಅವಳು ವರ್ಣನೆ ಮಾಡಿದ. ನನ್ನ ಮಗಳು ಅಂದರೆ ಒಳ್ಳೆ ಜಿಂಕೆ ಕಣ್ಣಿದ್ದ ಹಾಗಿದೆ, ಒಂದು ಸೌಂದರ್ಯದ ಒಂದು ಸೂಚನೆ ಅದು. ರುದ್ರ ಹೇಗಿದ್ದಾನೆ, ಅವನ ರುದ್ರಲ್ಲಿ ಏನೋ ಸೌಂದರ್ಯ ಕಮ್ಮಿ ಇದೆ ಅಂತ. ಗೃಹೀತ್ವಾ ಮೃಗಶಾವಾಕ್ಷ್ಯಾ ಪಾಣಿಂ ಮರ್ಕಟಲೋಚನ ಅಂತ. ಮರ್ಕಟ ಅಂದರೆ ಕೋತಿ, ಕೋತಿಯಂತೆ ಕಣ್ಣಿದೆ. ಇದನ್ನು ಸತೀದೇವಿಯನ್ನು ಮುಂದೆ ಕೂಡಿಸ್ಕೊಂಡು ಹೇಳಬೇಕಾಗಿತ್ತು ಅವನು. ಆಗ ಅವಳದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ಲು ಗೊತ್ತಾಗ್ತಾ ಇತ್ತು. ಯಾರೇ ಒಬ್ಬರ ಆಕಾರವನ್ನು ನಾವು ಹಾಗೆಲ್ಲ ಲಕ್ಷಣಶಾಸ್ತ್ರವನ್ನು ತಿಳಿದೋ ತಿಳಿಯದೆಯೋ ಈ ತರಹ ಕಾಮೆಂಟ್ ಮಾಡಲಿಕ್ಕೆ ಬರಲ್ಲ. ಸರಿಯಾದ ರೀತಿಯಲ್ಲಿ ಲಕ್ಷಣಶಾಸ್ತ್ರಾನುಸಾರವಾಗಿ ವಿಚಾರ ಮಾಡಿ ನೋಡಿದರೆ ದಕ್ಷ ಪ್ರಜಾಪತಿಯಕ್ಕಿಂತಲೂ ಒಳ್ಳೆ ಗುಣಗಳು ಅವರಲ್ಲಿ, ರುದ್ರದೇವರಲ್ಲಿ ಇರ್ತದೆ. ಸತೀದೇವಿಯಕ್ಕಿಂತಲೂ ಅಧಿಕ ಗುಣ ಸಂಪನ್ನರಿದ್ದಾರೆ ರುದ್ರದೇವರು ತಮ್ಮ ರೂಪದಲ್ಲಿ. ಇದು ಕೇವಲ ಏನು ಅಂದರೆ ಕೋಪ ಬಂದಿದ್ದರಿಂದ ಇಲ್ಲದೇ ಇರೋವಂತಹ ದೋಷವನ್ನು ಆರೋಪಣೆ ಮಾಡೋದಂಥದ್ದು ಅಷ್ಟೆ. ಇವನು ಶ್ಮಶಾನದಲ್ಲಿರ್ತಾನೆ, ಪ್ರೇತಾವಾಸಗಳಲ್ಲಿ ಇರ್ತಾನೆ, ಘೋರ ಭೂತಗಣಗಳನ್ನು ಸುತ್ತಕೊಂಡಿರ್ತಾನೆ, ಎಲ್ಲ ಕೂದಲುಗಳನ್ನು ಹರಡಿಕೊಂಡು ನಗುತ್ತಾ ಅಳ್ತಾ ನರ್ತನ ಮಾಡ್ತಾ ತಿರುಗಾಡ್ತಾ ಇರ್ತಾನೆ. ಇದೆಲ್ಲ ಗೊತ್ತಿದ್ದು ಕೊಟ್ಟೆ ಯಾಕಪ್ಪ ಅಂತ ಪ್ರಶ್ನೆ ಕೇಳಿದರೆ, ಏನೋ ಪಾಪ ಹೋಗಲಿ ಅಂತ ಕೊಟ್ಟೆ, ಸುಮ್ಮನಿರು ಹಾಗಾರೆ ಅನ್ಬೇಕು ಜನ. ಚಿತಾಭಸ್ಮವನ್ನು ತಗೊಂಡು ಮೈಗೆಲ್ಲ ಲೇಪನ ಮಾಡಿಕೊಳ್ತಾನೆ. ಮತ್ತು ಅನೇಕ ಅಸ್ಥಿಗಳನ್ನು ಹಾಗೂ ಕಪಾಲಗಳನ್ನು ತಗೊಂಡು ಮಾಲೆ ಮಾಡ್ಕೊಂಡು ಹಾಕ್ಕೊಳ್ತಾನೆ. ಹೆಸರಿಟ್ಕೊಂಡಿದ್ದಾನೆ ಶಿವ ಅಂತ. ಅಶಿವ ಅವನ ಹೆಸರು, ಅವನು ಸೇರಿಸ್ಕೊಂಬಿಡಿ ಹಿಂದೆ. ಶಿವ ಎಂಬ ಶಬ್ದಕ್ಕೆ ಮಂಗಲ ಅಂತರ್ಥ. ಅಶಿವ ಅಂದರೆ ಅಮಂಗಲ. ರುದ್ರದೇವರ ಹೆಸರು ಕೇಳಿದರೆ ಮಂಗಲವಾಗತ್ತೆ ನಮಗೆ. ಆದರೆ ಅವನು ಹೇಳ್ತಾ ಇದ್ದಾನೆ ಅಮಂಗಲ ಅಂತ ಅವನಿಗಿಡ್ಬೇಕು. ಯಾಕೆ ಇಷ್ಟೆಲ್ಲ ಅಮಂಗಲ ಇದೆ. ಅವನು ನೋಡಿದ ಸಾಕು ಸ್ಮಶಾನದ ನೆನಪಾಗತ್ತೆ. ಅವನು ಮೈಕೈಗೆ ಹತ್ಕೊಂಡಿರೋದೆಲ್ಲ ಬೂದಿ ಮೈಲಿಗೆ. ಅವ್ರು ಯಾಕದನ್ನು ಹಾಗೆ ಮಾಡ್ತಾರೆ, ಅದರ ಹಿನ್ನೆಲೆಯಲ್ಲಿ ಏನು ಕಾರಣ ಇದೆ, ಅದಕ್ಕೂ ಭಗವಂತನ ಆದೇಶ ಇದೆ. ಆಚಾರ್ಯರು ಅದನ್ನು ತಾತ್ಪರ್ಯದಲ್ಲಿ ತೋರಿಸ್ತಾರೆ. ಹೀಗಾಗಿ ಅಂಥದ್ದೆಲ್ಲ ವಿಶಿಷ್ಟವಾದಂತಹ ಯೋಗ್ಯತೆ ಇರುವ ರುದ್ರದೇವರಲ್ಲಿ ತಾನೇ ಒಂದು ದೋಷವನ್ನು ಉದ್ಭಾವನೆ ಮಾಡಿ ಬೈದ. ಒಬ್ಬ ಯೋಗ್ಯನಾದ ವ್ಯಕ್ತಿಯಲ್ಲಿ ಇರಬೇಕಾದ ಮೊದಲನೇ ಗುಣ ಯಾವುದು ಗೊತ್ತಾ? ಶೌಚ. ಶೌಚ ಅಂದರೆ ಶುಚಿತ್ವ, ಶುದ್ಧಿ. ಆ ಶುದ್ಧಿ ಎಂಬುವುದೇ ಇಲ್ಲ ಅಂತ ಹೀಗೆಲ್ಲ ಬೈದುಬಿಟ್ಟ. ನಾನು ಈ ಬ್ರಹ್ಮದೇವರು ಹೇಳಿದರು ಅಂತ ಕೊಟ್ಬಿಟ್ಟೆ. ಬ್ರಹ್ಮದೇವ್ರ ತಲೆಯನ್ನು ಬಂದ್ಬಿಡ್ತು. ಚೋದಿತೆ ಪರಮೇಷ್ಠಿನ. ಇಷ್ಟಾದರೂ ಅವನು ಯೋಚನೆ ಮಾಡಬೇಕಾಯ್ತೇನು? ಬ್ರಹ್ಮದೇವರು ಹೇಳಿದ್ದಾರೆ ಅಂದರೆ ನನ್ನ ಮಗಳಿಗೆ ಇವನೇ ಸರಿಯಾದ ವರ. ಅಲ್ಲರಿ ರೇವತಿ ಕಥೆ ಹೇಳಿದೆ ನಾನೀಗ. ರೇವತಿಯ ಅಪ್ಪ ರೇವತ ರಾಜ ಮಗಳನ್ನ ಕರ್ಕೊಂಡು ಬ್ರಹ್ಮದೇವರ ತನಕ ಹೋಗಿದ್ದ. ಯಾಕೆಂದ್ರೆ ನನ್ನ ಮಗಳಿಗೆ ಯೋಗ್ಯನಾದ ವರ ಯಾರು ಅಂತ ಕೇಳಬೇಕು ಅಂತ. ಹಾಗಿರುವಾಗ ಬ್ರಹ್ಮದೇವರೇ ಹೇಳಿದ್ದಾರೆ ಎಂದಾಗ ಕೊಟ್ಟಿದ್ದೇನೆ ಅಂದರೆ ಯೋಗ್ಯನಾದ ವರ ಅಂತ ತಿಳ್ಕೋಬೇಕು. ಯೋಗ್ಯ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಬ್ರಹ್ಮದೇವರ ನಿರ್ಣಯವೂ ಸರಿಯಲ್ಲ. ಇಷ್ಟರ ಮಟ್ಟಿಗೆ ನಿರ್ಣಯಕ್ಕೆ ಹೋಗ್ಬಿಟ್ಟ ಅವನು. ಅದು ಹೇಗೆ ಹೋದ? ಇದು ಅಸುರಾವೇಶದ ಕಾರ್ಯ ಅಂತ ಹೇಳುವಂಥದ್ದು. ದಕ್ಷ ಪ್ರಜಾಪತಿ ಸರ್ವಥಾ ಹೀಗೆ ಮಾತನಾಡುವನಲ್ಲ. ಬ್ರಹ್ಮದೇವರೇನಾದ್ರು ಮಾತಾಡಬೇಕಾಗಿತ್ತು, ಏಯ್ ಸುಮ್ ಕೊಡು, ಏನೂ ಹೇಳಲಿಲ್ಲ. ಯಾಕೆ? ದಕ್ಷ ಪ್ರಜಾಪತಿ ಹೇಳಲಿಕ್ಕಾಗಲ್ಲ ಈಗ ಅಂತ ಅವ್ರಿಗೆ ಗೊತ್ತು. ಏನು ಹೇಳಿದ್ರು ಅಸುರನಿಗೆ ಹೇಳಿದ ಹಾಗಾಗತ್ತೆ, ಅದು ಏನೂ ಉಪಯೋಗ ಇಲ್ಲ, ಸುಮ್ಮನೆ ಇದ್ದು. ರುದ್ರದೇವರು ಸುಮ್ಮನೆ ಇದ್ದರು.
ಹಾಗೆ ಹೇಳಿದಾಗ ಏನಾಗೋಗ್ಬಿಡ್ತು ಅಂದರೆ ಶಾಪ ಕೊಡಬೇಕು ಅಂತ ಶುರು ಮಾಡಿಬಿಟ್ಟು ಅವ್ರೇನು ಮಾಡ್ದ, ಯಜ್ಞ ಭಾಗಂನ ಲಭತಾಂ ದೇವೈರ್ ದೇವಗಣಾಧಮಃ ಅಂತ ಅಂದುಬಿಟ್ಟ. ಯಜ್ಞ ಭಾಗ ಇವನಿಗೆ ಸಿಗಬಾರದು ರುದ್ರನಿಗೆ. ಹಾಗೆ ಹೇಳಿದ ಕೂಡಲೇ ಹೋಗ್ಬಿಡ್ತು. ಎಲ್ಲರೂ ಹೇಳಿದ್ರೆ ಬೇಡ ರುದ್ರದೇವ್ರಿಗೆ ಶಾಪ ಕೊಡಬೇಡ. ಯಾಕೆ ದೊಡ್ಡವರಿಗೆ ಶಾಪವನ್ನು ಕೊಡೋದು, ದೊಡ್ಡವರಿಗೆ ಕೆಟ್ಟದನ್ನು ಬಯಸೋದು ಅಂತ ಅನ್ನೋದೇನಿದೆ ಅದು ಸ್ವರೂಪತಃ ನಮಗೆ ಹಾನಿಯನ್ನು ಉಂಟು ಮಾಡ್ತದೆ. ಎಂದೂ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಆಗ ನಂದಿಯೂ ಶಾಪ ಕೊಟ್ಟ. ರುದ್ರದೇವರ ವಾಹನ ನಂದಿ, ಅವನು ಶಾಪ ಕೊಟ್ಟ ಈ ದಕ್ಷ ಪ್ರಜಾಪತಿ ಅವನ ಗುಂಪಿನವರಿಗೆ. ದಕ್ಷ ಪ್ರಜಾಪತಿ ಅಂದರೆ ಬ್ರಾಹ್ಮಣರ ಗುಂಪಿನ ಮುಖ್ಯಸ್ಥ ಇದ್ದ ಹಾಗೆ. ಅವನಿಗೆ ಶಾಪ ಕೊಟ್ಟನಂತೆ, ನೀವೆಲ್ಲ ಬ್ರಾಹ್ಮಣರು ಹೇಗಾಗ್ಬಿಡ್ರಿ ಅಂತಂದರೆ ವೇದವಾದ ವಿಪನ್ನಧೀಹಿ ಕರ್ಮತಂತ್ರಂ ವಿತನುತಾಂ. ವೇದಗಳ ಸರಿಯಾದ ಅರ್ಥ ಗೊತ್ತಾಗದೆ ಹಾಳಾಗಿಬಿಡ್ರಿ ನೀವುಗಳೆಲ್ಲ ಅಂತ ಹೀಗೆ ಹೇಳಿದ್ದಕ್ಕೆ ಭೃಗು ಮಹರ್ಷಿಗಳಿಗೆ ಕೋಪ ಬಂತು. ಅವನು ದಕ್ಷ ಪ್ರಜಾಪತಿಯ ಪಕ್ಷದಲ್ಲಿದ್ದರು. ಅವರೇನು ಮಾಡಿಬಿಟ್ರು ಅಂತಂದರೆ ರುದ್ರದೇವರ ಅನುಯಾಯಿಗಳಿಗೆ ಶಾಪ ಕೊಟ್ಟರು. ದಕ್ಷ ಪ್ರಜಾಪತಿಯ ಅನುಯಾಯಿಗಳಿಗೆ ನಂದಿ ಶಾಪ ಕೊಟ್ಟರೆ, ರುದ್ರದೇವರ ಅನುಯಾಯಿಗಳಿಗೆ ಭೃಗು ಮಹರ್ಷಿಗಳು ಶಾಪ ಕೊಟ್ಟರು. ಈ ರುದ್ರದೇವರ ಅನುಯಾಯಿಗಳು ಲೋಕದಲ್ಲಿ ಸಚ್ಚಾಸ್ತ್ರ ಪರಿಪಂಥಿಗಳಾಗಿ ಪಾಷಂಡರಾಗಲಿ ಅಂತ, ಪಾಶುಪತಾಗಮ ಮೊದಲಾದಂತಹ ಆಗಮಗಳು ಅದರ ಅನುಯಾಯಿಗಳೆಲ್ಲ ವೇದ ವಿರೋಧಿಗಳಾಗಲಿ ಅಂತ ಶಾಪ ಕೊಟ್ಟರು. ಶೌಚಾಚಾರವಿಲ್ಲ, ಜಟಾಭಸ್ಮಾಸ್ಥಿಧಾರಿಗಳಾಗಿ ಶಿವದೀಕ್ಷೆಯಲ್ಲಿ ಅಂತ ಹೊರಟಂಥವರಾಗಿ ಬ್ರಾಹ್ಮಣರನ್ನು ದೇವರನ್ನು ದ್ವೇಷಿಸುವಂಥವರಾಗಲಿ ಹೀಗೆಲ್ಲ ಶಾಪ ಕೊಟ್ಬಿಟ್ರು. ಹೀಗೆ ಪರಸ್ಪರ ಶಾಪ ಕೊಡೋದು ಅಂತ ನೋಡಿದಾಗ ಏನು ಮಾಡಿಬಿಟ್ರು ಅಂತಂದರೆ ರುದ್ರದೇವರು ಯಾರನ್ನೂ ಪ್ರಶಂಸೆ ಮಾಡಲಿಲ್ಲ, ಎದ್ದು ಹೊರಟು ಹೋಗ್ಬಿಟ್ರು ಅಲ್ಲಿ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ನಂದಿನೂ ಯೋಗ್ಯನಾದವನೇ, ಭೃಗು ಮಹರ್ಷಿಗಳು ಯೋಗ್ಯರಾದವೇ. ಇಬ್ಬರೂ ಪರಸ್ಪರ ಕೊಟ್ಕೊಂಡಿರೋ ಶಾಪ ಹೇಗಿದೆ ಅಂದರೆ ಅವ್ರು ಎಂದೂ ಮೋಕ್ಷ ಆಗಲ್ಲ ಅನ್ನೋ ಥರ ಪರ್ಯವಸಾನ ಆಗುತ್ತೆ. ಯಾಕೆ ವೇದದ ಅರ್ಥ ತಿಳ್ಕೊಳ್ಳೋ ತನಕ ಮೋಕ್ಷ ಆಗಲ್ಲ, ರುದ್ರದೇವರಲ್ಲಿ ಭಕ್ತಿ ಮಾಡೋ ತನಕನೂ ಮೋಕ್ಷ ಆಗಲ್ಲ. ಎರಡು ಬಿಟ್ಟು ಕೂತ್ಕೊಂಡ್ಬಿಟ್ರೆ ಗತಿ ಏನು? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇಂತಹ ಕೆಲವು ಶಾಪಗಳನ್ನು ಯಾವುದೋ ಯೋಚನೆಯಲ್ಲಿ ಕೋಪದಲ್ಲಿ ಒಳ್ಳೆಯವರಿಗೆ ಕೊಟ್ಕೊಂಡು ಬಿಡ್ತಾರೆ. ದೇವರು ತಾನೇ ಆ ಸಂದರ್ಭದಲ್ಲಿ ನಿರ್ಣಯ ತಗೊಂಡ್ಬಿಡ್ತಾನಂತೆ. ಏನು ಅಂದರೆ ಕೊಟ್ಟಿದ್ದಾರೆ ಶಾಪ, ಪೂರ್ತಿ ಯಾಕೆ ಇಲ್ಲ ಅಂತ ಮಾಡಬೇಕು, ಸ್ವಲ್ಪ ದಿವಸ ಕೆಲಸ ಮಾಡಲಿ, ಆಮೇಲೆ ನಿಂತು ಹೋಗ್ಬಿಡುತ್ತೆ ಅಷ್ಟೆ, ಮುಗಿದೋಯ್ತು. ಕೆಲವು ಸರ್ಕಾರದ ನಿಯಮಗಳಿರ್ತಾವೆ ನೋಡ್ರಿ, 4 ದಿವಸ ಚಾಲ್ತಿಯಲ್ಲಿರ್ತಾವೆ, ಆಮೇಲೆ ಯಾರೂ ಕೇಳಲ್ಲ ಅಂತಿದ್ದ ಹಾಗೆ. ಹಾಗೇನು ಅಂದರೆ 4 ದಿವಸ ಕೆಲಸ ಮಾಡಿ ಆಮೇಲೆ ನಿಂತು ಹೋಗ್ಬಿಡ್ತದೆ ಶಾಪ. ಯಾಕೆ ಅಂದರೆ ಅವರೊಂದು ದಿವಸ ಉದ್ಧಾರ ಆಗಬೇಕಲ್ರಿ. ಮತ್ತು ಈ ಶಾಪ ಕೆಲಸನೇ ಮಾಡಲ್ವ? ಮಾಡತ್ತೆ. ಯಾರಲ್ಲಿ ಕೆಲಸ ಮಾಡತ್ತೆ ಅಂದರೆ ಯಾರು ಬ್ರಾಹ್ಮಣರಾಗಿರ್ತಾರೆ ಆದರೆ ಅವರಿಗೆ ಮೋಕ್ಷ ಹೊಂದುವ ಯೋಗ್ಯತೆ ಇರಲ್ಲ, ಅವರಿಗೆ ನಂದಿ ಕೊಟ್ಟ ಶಾಪ ಅನ್ವಯಿಸ್ತದೆ. ಹಾಗೆ ಭೃಗು ಮಹರ್ಷಿಗಳ ಕೊಟ್ಟ ಶಾಪ ಎಲ್ಲಿ ಗಂಟುಕೊಳ್ತದೆ ಅಂದರೆ ಯಾರು ರುದ್ರದೇವರನ್ನು ಸರಿಯಾಗಿ ಪೂಜೆ ಮಾಡೋದಿಲ್ಲ, ಭಗವಂತನ ಪರಿವಾರಭೂತರಾದಂಥವರು ರುದ್ರದೇವರು ಅಂತ ತಿಳಿದು ಯಾರು ಪೂಜೆಯನ್ನು ಮಾಡಲ್ಲ ಅಂಥವರಿಗೆ ಇದು ಅನ್ವಯಿಸ್ತದೆ. ರುದ್ರದೇವರನ್ನೂ ಪೂಜೆ ಮಾಡುವುದಕ್ಕೆ ವಿಧಾನ ಇದೆ, ವೇದಗಳ ಅರ್ಥ ತಿಳಿದುಕೊಳ್ಳೋದಕ್ಕೂ ಒಂದು ಕ್ರಮ ಅಂತ ಇದೆ. ಆ ರೀತಿಯಲ್ಲಿ ಅನುಸರಿಸೋರು ಎಲ್ಲರೂ ಆರಾಮಾಗೇ ಇದ್ದಾರೆ. ರುದ್ರದೇವರ ಗುಂಪಲ್ಲೂ ಸೇರಿಕೊಳ್ತಾರೆ, ರುದ್ರದೇವರಿಗೆ ಬೇಕಾದವರು ಇರ್ತಾರೆ. ಅವ್ರಿಗಿಂತ ರುದ್ರದೇವರಿಗೆ ಬೇಕಾದವರು ಯಾರು ಹೇಳಿ? ನಾವು ಭಾಗವತದಲ್ಲಿ ಒಂದು ಮಾತನ್ನು ಕೇಳ್ತೀವಿ, ಯತ್ ಶೌಚ ನಿಸೃತ ಸರಿತ್ ಪ್ರವರೋಧಕೇನ ಮೂರ್ಧ್ನಿ ಅಧಿಧೃತೇನ ಶಿವಶಿವೋಭೂತ್ ಅಂತ. ರುದ್ರದೇವರು ಭಗವಂತನ ಪಾದೋದಕವನ್ನು ತಲೆಯ ಮೇಲೆ ಧಾರಣ ಮಾಡಿದ್ದಕ್ಕಾಗಿ ಆ ಪಾದೋದಕದ ಮಹಿಮೆಯಿಂದ ಅವರು ಮಂಗಲಕರರಾದರು ಅಂತ. ಈ ಜಟಾಭಸ್ಮಾಸ್ಥಿಗಳೆಲ್ಲ ಇರಲಿ, ಅದರ ಮೇಲೆ ಗಂಗೆ ಹರಿದು ಹೋದರೆ ಅವರೆಲ್ಲ ಶುದ್ಧರಾಗ್ತಾರೆ ಮೃತರಾದವರು ಅಂತಿದ್ದಾಗ ಗಂಗೆಯ ಮಹತ್ವ ಬಹಳ ಇದೆ. ತನ್ನಕ್ಕಿಂತಲೂ ಯೋಗ್ಯತೆಯಲ್ಲಿ ಕಡಿಮೆಯಾದಂತಹ ಗಂಗೆಯನ್ನೂ ಕೂಡ ರುದ್ರದೇವರು ತಲೆ ಮೇಲೆ ಕೂಡಿಸ್ಕೊಂಡ್ರು. ಯಾಕೆ? ಭಗವಂತನ ಪಾದೋದಕದ ಅಭಿಮಾನಿ ಅಂತಾದದ್ದರಿಂದ. ಅಂತಹ ವಿಶಿಷ್ಟವಾದಂತಹ ಯೋಗ್ಯತೆ ಇರುವ ರುದ್ರದೇವರನ್ನು ಸರ್ವಥಾ ನಿಂದನ ಮಾಡಬಾರ್ದು. ಹಾಗೂ ಈ ವಿಧವಾದಂತಹ ಶಾಪದ ಹಿನ್ನೆಲೆಯನ್ನು ನಾವು ಸರಿಯಾಗಿ ತಿಳಿದುಕೋಬೇಕು. ಇದೇನಾಗಿ ಹೋಗ್ಬಿಡ್ತು, ದ್ವೇಷ ಇಲ್ಲಿ ಹುಟ್ಕೊಳ್ತು. 4 ದಿವಸ ಕೆಲಸ ಮಾಡಿ ಆಮೇಲೆ ನಿಂತು ಹೋಗ್ಬಿಡುತ್ತೆ. 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 4 ದಿವ
ಈ ಸಭೆ ಎಂಬುವುದೇ ಆ ದ್ವೇಷದ ಮೂಲವಾಗಿ ಬಿಡ್ತು. ತುಂಬ ದಿವಸಗಳಾಗೋಯ್ತು. ದಕ್ಷ ಪ್ರಜಾಪತಿ ಅಂತನ್ನುವನಿಗೇನಾಯಿತು ಅಂದರೆ, ಈ ಕೆಲವು ಸಂದರ್ಭಗಳಲ್ಲಿ ನಾವು ಲೋಕದಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ ನೋಡ್ರಿ, ಪ್ರಮೋಷನ್ ಅಂತ ಕರಿತೀವಿ ನೋಡ್ರಿ. ದಕ್ಷ ಪ್ರಜಾಪತಿಗೆ ಪ್ರಮೋಷನ್ ಆಗಿಬಿಡ್ತು. ಪ್ರಜಾಪತಿಗಳಿಗೆ ಪ್ರಜಾಪತಿ ಅಂತ ಮಾಡಿಬಿಟ್ರು ಅವನು. ಇನ್ನಷ್ಟು ಗರ್ವ ಬಂದ್ಬಿಡ್ತು ಅವನಿಗೆ ಅಧಿಕಾರಪೂರ್ವಕವಾಗಿ ರುದ್ರದೇವರ ವಿರೋಧವನ್ನು ಮಾಡುವ ಹಕ್ಕು ಸಿಕ್ಕಾಗ ಆಗ್ಬಿಡ್ತು ಅವನಿಗೆ. ತಾನು ಶಾಪ ಕೊಟ್ಟಿದ್ದ ರುದ್ರದೇವರಿಗೆ ಯಜ್ಞದಲ್ಲಿ ಭಾಗ ಸಿಗೋದು ಬೇಡ, ಅದನ್ನು ಕಾರ್ಯರೂಪದಲ್ಲಿ ತರಬೇಕಲ್ರಿ. ಈ ಮೊದಲು ಯಾರೋ ಸರ್ಕಾರದಲ್ಲಿ ಏನಾರೋ ನಿಯಮ ಮಾಡಿದರು ಅಂದರೆ ಅದನ್ನು ಮೊದಲು ಮುಖ್ಯಸ್ಥರಾದವರೇ ಅದನ್ನು ಚಾಲನೆ ನೀಡಿದ್ರು ಅಂತ ಹಾಕಿರ್ತಾರೆ ಚಿತ್ರಗಳನ್ನು. ಹಾಗೆ ರುದ್ರದೇವರಿಗೆ ಭಾಗವನ್ನು ಕೊಡದೇ ಇದ್ದ ಯಜ್ಞವನ್ನು ತಾನೇ ಮಾಡಿ ತೋರಿಸಬೇಕು ಹೊರಟ. ವಾಜಪೇಯ ಯಾಗವನ್ನು ಮಾಡಿದ. ವಾಜಪೇಯ ಯಾಗ ಮಾಡಿದ ಮೇಲೆ ಬೃಹಸ್ಪತಿ ಸವವನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ. ಅವೆರಡು ಜೋಡಿ ಯಾಗಗಳವು, ವಾಜಪೇಯ ಯಾಗ, ಬೃಹಸ್ಪತಿ ಯಾಗ. ಒಂದು ಮುಗಿದ ಮೇಲೆ ಒಂದು 2-3 ತಿಂಗಳ ಅಂತರದಲ್ಲಿ ಮತ್ತೆ ಇನ್ನೊಂದನ್ನು ಮಾಡಬೇಕು. ವಾಜಪೇಯ ಯಾಗವನ್ನು ಮಾಡಿ ಭಾರಿ ಅನ್ನಿಸ್ಕೊಂಡ್ಬಿಟ್ಟ. ಇದು ವಾಜಪೇಯ ಯಾಗ ಹೇಗೆ ಅಂದರೆ, ಕ್ಷತ್ರಿಯರಾದಂಥವರು ರಾಜಸೂಯ ಯಾಗ ಮಾಡಿದರೆ ಹೇಗೋ ಹಾಗೆ ಬ್ರಾಹ್ಮಣರಾದವರು ವಾಜಪೇಯ ಯಾಗ ಮಾಡಿದರೆ ಅಷ್ಟು ಬಹಳ ವಿಶಿಷ್ಟವಾದ ಯಾಗ ಅದು. ಬೃಹಸ್ಪತಿ ಸವವನ್ನು ಮಾಡಿದ ಅಂತ ಆಯಿತು ಅಂತ ಇಟ್ಕೊಳ್ಳಿ. ಆ ಸಂದರ್ಭಕ್ಕೆ ಸರಿಯಾಗಿ ಏನಾಯಿತು, ಎಲ್ಲರನ್ನ ಆಮಂತ್ರಿಸಿದ್ದ. ತನ್ನ ಮಕ್ಕಳು, ಅಳಿಯಂದರು, ಅವ್ರ ಮಕ್ಕಳು ಎಲ್ಲರನ್ನ ಕರೆದಿದ್ದ. ರುದ್ರದೇವರಿಗೆ ಮಾತ್ರ ಆಮಂತ್ರಣ, ಇಲಯಜ್ಞದಲ್ಲಂತೂ ಭಾಗವೇ ಇಲ್ಲ ಅಂತ ಇಟ್ಕೊಳ್ಳಿ. ಇಂತಹ ಸಂದರ್ಭದಲ್ಲಿ ನಡೆದಂತಹ ಬಹಳ ಅದ್ಭುತವಾದಂತಹ ಸಂವಾದ ರುದ್ರ ಮತ್ತು ಸತೀದೇವಿಯರದು. ಎಲ್ಲರೂ ಹೊರಟಿದ್ರು, ವಿಮಾನದಲ್ಲಿ ಹೋಗ್ತಾ ಇದ್ದಾರೆ, ತಮ್ಮ ಗಂಡಂದ್ರ ಜೊತೆಗೆ ಹೋಗ್ತಾ ಇದ್ದಾರೆ, ಒಳ್ಳೆ ಆಭರಣಗಳನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದರೆ ಎಲ್ಲ ದಕ್ಷ ಪ್ರಜಾಪತಿ, ನಿಮಗೆ ಆಮಂತ್ರಣ ಬಂದಿಲ್ವಾ? ಅದು ಎಲ್ಲರಿಗಿಂತ ಸಮಸ್ಯೆ ಆಗೋದು. ಆಮಂತ್ರಣ ಬರದೇ ಇದ್ದಾಗ ದುಃಖ ಇರಲ್ಲ ರೀ, ನಿಮಗೆ ಆಮಂತ್ರಣ ಬಂದಿಲ್ವಾ ಅಂತ ಬೇರೆಯವ್ರು ಕೇಳಿದ್ರೆ ಜಾಸ್ತಿ ದುಃಖ ಆಗುತ್ತೆ. ಇದಿರೋವಂಥ ಸಮಸ್ಯೆ. ಬಹಳ ಉತ್ಕಂಠೆಯಿಂದ ಹೇಳಿದ್ಲು ಸತೀದೇವಿ ಬಂದ್ಬಿಟ್ಟು, ನಿಮ್ಮ ಮಾವನ ಮನೆಯಲ್ಲಿ ಏನೋ ದೊಡ್ಡ ಕಾರ್ಯಕ್ರಮ ಇದೆಯಂತೆ, ಅದಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ, ಹೋಗಬಹುದಾ? ಏನು ಪ್ರಯೋಜನ ಅಂತ ಕೇಳಿದ್ರು ಅವರು. ಮಹಾಭಾಷ್ಯದಲ್ಲಿ ಬರ್ತಿರ್ತದೆ, ಹೀಗೆ ಮಾಡೋಣ ಅಂದರೆ ಕಿಂ ಪ್ರಯೋಜನಂ ಅಂತ. ಏನು ಪ್ರಯೋಜನ? ಬೇರೆ ಏನು ಪ್ರಯೋಜನ ಇಲ್ಲ. ಈ ಯಜ್ಞಯಾಗ ಮನೇಲಿ ದಿವಸ ಯಜ್ಞಯಾಗ ನಡೀತದೆ, ನಾವು ಮಾಡೋಷ್ಟಿಗಿಂತ ಏನು ದೊಡ್ಡದಾಗಿ ಮಾಡ್ತಾನೋನೋ ಅಂತಾರೆ. ಅದಕ್ಕಿಲ್ಲ, ನಮ್ಮ ಅಕ್ಕ ತಂಗಿಯರು ಬಂದಿರ್ತಾರೆ, ಸಿಗೋದೇ ಅಪರೂಪಕ್ಕಿಂತ ಯಾವುದೋ ಸಮಾರಂಭಗಳಲ್ಲಿ. ಇನ್ನು ಇವಾಗಿನ ಥರ ಅಕ್ಕಪಕ್ಕದ ಮನೆಯಲ್ಲೇ ಇದ್ಕೊಂಡು ದಿವಸ ಬೆಳಗ್ಗೆ ಗಂಡ ಕೆಲಸಕ್ಕೆ ಹೋದ್ಕೊಳ್ಳೆ ಇವ್ರು ಅವ್ರ ಮನೆಗೆ ಇವ್ರ ಮನೆಗೆ ಬಂದು ಹೋಗುವಂಥ ಪರಿಸ್ಥಿತಿ ಅಲ್ಲ. ಯಾವಾಗೋ ಅಪರೂಪಕ್ಕೆ ಸಿಗ್ತಾರೆ, ಅಲ್ಲಿಗೆ ಹೋಗಬೇಕು. ಅದರಲ್ಲಿ ಇನ್ನೂ ಹೇಗೆ ಅಂದರೆ, ಇವು ಕೆಲವೊಂದೆಲ್ಲ ಹೇಗೆ ಅಂದರೆ, ಹೆಣ್ಣು ಮಕ್ಕಳಿಗಿರುವಂತಹ ಕೌತುಕ ಅದು ಪುರುಷರಿಗೆ ಅರ್ಥ ಆಗಲ್ಲ ಅನ್ನೋ ತರಹ. ಯದ್ಯಪಿ ರುದ್ರದೇವರಿಗೆ ಅರ್ಥ ಆಗತ್ತೆ. ಆ ಲೋಕದಲ್ಲಿ ಇರುವಂತಹ ಆ ಹೆಣ್ಣು ಮಕ್ಕಳ ಸ್ವಭಾವವನ್ನು ಸತೀದೇವಿಯ ಮಾತಿನ ಮೂಲಕವಾಗಿ ಭಾಗವತ ಚಿತ್ರಣ ಮಾಡ್ತದೆ. ಅವ್ರಿಗೇನು ಅಂದರೆ, ತವರು ಮನೆಗೆ ಹೋದಾಗ ಗಂಡನನ್ನು ಜೊತೆ ಕರ್ಕೊಂಡು ಹೋಗಬೇಕು. ಏನು ಉಡುಗೊರೆ ಕೊಡ್ತಾರಲ್ಲ, ಆವಾಗ ಅವ್ರವ್ರ ಗಂಡ ಹೆಂಡತಿ ಕೂತ್ಕೊಂಡು ಉಡುಗೊರೆ ತೊಗೋಬೇಕಾದ್ರೆ ಇವರು ಉಡುಗೊರೆಗೆ ತೊಗೊಳ್ಬೇಕು ಅಂತ. ಇದೆಲ್ಲ ನನ್ನ ಮಾತಲ್ಲ, ಭಾಗವತದಲ್ಲಿ ಇದ್ದದ್ದನ್ನು ಹೇಳ್ತಾ ಇದ್ದೀನಿ. ಅಹಂ ಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತು. ಬೇರೆ ಏನಾಗ್ಬಿಡುತ್ತೆ, ಇವಳೊಬ್ಬಳೇ ಹೋಗ್ಬಿಟ್ಲು ಅಂತ ಇಟ್ಕೊಳ್ಳಿ. ಆವಾಗ ಅವ್ರು ಬೇರೆ ಗಂಡ ಹೆಂಡತಿ ಕೂತ್ಕೊಂಡು ಉಡುಗೊರೆ ತೊಗೊಳ್ತಿರ್ತಾರೆ. ಇವಳು ಒಂಟಿಯ ಬಂದು ಕೂತ್ಕೊಂಡು, ಯಾಕೆ ನಿಮ್ಮ ಮನೆಯವ್ರು ಬರಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೇನೋ 108 ಸುಳ್ಳುಗಳೋ ಏನೋ ಹೇಳಬೇಕಾಗತ್ತೆ ಕಾರಣ. ಅದಕ್ಕೆ ನೀನು ನನ್ನ ಜೊತೆ ಕೂತ್ಕೋಬೇಕು, ನಾನು ಉಡುಗೊರೆ ತೊಗೋಬೇಕು. ಪರಿಬರ್ಹ ಅಂತ ಕರೀತಾರೆ, ತವರು ಮನೆಯಿಂದ ಕೊಡುವಂಥ ಉಡುಗೊರೆ. ಹೀಗೆ ಹೇಳಿದಾಗ ಏನಾಗುತ್ತೆ, ನಮ್ಮ ಅಮ್ಮಂಗೂ ಖುಷಿ ಆಗುತ್ತೆ, ಹೌದಪ್ಪ ನನ್ನ ಮಗಳು ಬಂದಿದ್ಲು, ನಮ್ಮ ಅಳಿಯ ಬಂದಿದ್ದ ಅಂತ. ಅದಕ್ಕೆ ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಹಾಗೆ ನಮ್ಮ ಅಕ್ಕ ತಂಗಿಯರು ಎಲ್ಲರನ್ನೂ ನೋಡಿದಾಗತ್ತೆ, ಹೋಗಬೇಕು. ನಮಗೆಲ್ಲ ನಿಮ್ಮ ಅಭಿಪ್ರಾಯಗಳು ಏನು ಗೊತ್ತಾಗತ್ತೆ, ನಾವೆಲ್ಲ ಯೋಷಿತ್ ಅತತ್ವವಿತ್ ಅಂತ ಹೇಳಿದ್ದವರು. ನಾನೊಬ್ಬ ಸಾಮಾನ್ಯ ಹೆಣ್ಣುಮಗಳು, ನನಗೆ ತತ್ವಜ್ಞಾನ ಇಲ್ಲ. ಸತೀದೇವಿನೇ ತತ್ವಜ್ಞಾನ ಇಲ್ಲ ಅಂದರೆ ಬೇರೆಯವ್ರಗಳ ಗತಿ ಏನು? ಅವಳು ಹೇಳ್ತಾ ಇರೋ ಅಭಿಪ್ರಾಯ, ಹೆಣ್ಣು ಮಕ್ಕಳಿಗೆ ಇಷ್ಟು
ತಂದೆಯ ಬಗ್ಗೆ, ತಂದೆಯ ಮನೆಯ ಮೇಲೆ ಬಹಳ ಅಂದರೆ ಬಹಳ ಅಭಿಮಾನವಿರ್ತದೆ. ಹೇಗೆ ಅಂದರೆ, ಒಬ್ಬ ಹೆಣ್ಣಿಗೆ ಗಂಡ ಅಂತಾದವನು 99 ಪಾಲು ಉಪಕಾರವನ್ನು ಮಾಡುವಂಥವನು, ತಂದೆಯಾದವನು 1 ಪಾಲು ಮಾತ್ರ ಉಪಕಾರ ಮಾಡಿರ್ತಾನಂತೆ. ಆದರೆ ಆ ಹೆಣ್ಣಿನ ದೃಷ್ಟಿಯಲ್ಲಿ ಆ 1 ಅಂತೇನು ಪಾಲಿರುತ್ತಲ್ಲ, ಅದು ಆ 99ಕ್ಕಿಂತ ತೂಕ ಜಾಸ್ತಿ ಆಗಿಬಿಡತ್ತಂತೆ. ನಾನು 99 ಮಾಡಿದ್ದೀನಿ ಅಂತ ಇವನು ಖುಷಿ ಪಡ್ತಿರ್ತಾನೆ ಗಂಡ, ಆ 1 ತೂಕ ಕೆಳಗೆ ಕೂತ್ಕೊಂಡ್ಬಿಟ್ಟಿರ್ತದೆ. ಒಂದೇ ಇದೆಯಲ್ಲ ಅಂದರೆ ಅದು ಅಷ್ಟು ದೊಡ್ಡದಿದೆ ಅಂತ. ಅದಕ್ಕೆ ಭಾಗವತದಲ್ಲಿ 2-3 ಕಡೆಗೆ ಬರುತ್ತೆ, ಈ ಹೆಣ್ಣು ಮಕ್ಕಳು ಅಂತ ಬಂದಾಗ ದುಹಿತೃಹು ಪಿತೃವತ್ಸಲಾಹ ಅಂತ. ಗಂಡು ಮಕ್ಕಳು ತಂದೆ ತಾಯಿಗಳ ಮೇಲೆ ಅದೇನು ಪ್ರೀತಿ ಮಾಡ್ತಾರೋ ಬಿಡ್ತಾರೋ, ಹೆಣ್ಣು ಮಕ್ಕಳು ಅಂತಾದಂಥವರು ತಮ್ಮ ತಂದೆಯ ಮೇಲೆ ಬಹಳ ವಾತ್ಸಲ್ಯವನ್ನು ಮಾಡ್ತಾರೆ. ಆ ತಂದೆಯಾದವನು ಹೇಗಿರ್ತಾನೆ ಅಂತಂದರೆ, ತನ್ನ ಮಗಳಿಗೆ, ವಿಶೇಷವಾಗಿ ಅಳಿಯನಿಗೆ ಅವಮಾನ ಮಾಡಿ 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 ಬೆಳೆಸಿಕೊಂಡಿರ್ತಾನೆ. ಆಗ ಒಂಚೂರು ಅಳು ಬರ್ತದೆ, ಅದನ್ನ ಅಲ್ಲೋಗಿ ಬೈಯಲ್ಲ, ಗಂಡನ ಮುಂದೆ ಬಂದು ಅಯ್ಯೋ ಹಿಂಗಾಗ್ಬಿಡ್ತು ಅಂತ ಅಂತಾಳೆ. ಮತ್ತು ಅಪ್ಪ ಬಂದಾರ ಅಪ್ಪ ಅಂತ ಓಡ್ ಹೋಗ್ತಾಳೆ. ಇದು ಹೆಣ್ಣುಮಕ್ಕಳ ಸ್ವಭಾವ. ಹೇಳಿದ್ಲಂತವಳು, ಕಥಂ ಸುತಾಯಾ ಪಿತೃಗೇಹ ಕೌತುಕಂ ನಿಶಮ್ಯ ವಾರ್ತಾಂ ಸುರವರ್ಯನೆಂಗತೆ ಅನಾಹುತಾ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತುರ್ಗುರೋರ್ದೇಹಕೃತಶ್ಚ ಕೇತನಂ. ಎಷ್ಟೇ ವಯಸ್ಸಾದರೂ ಕೂಡ ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಮನಸ್ಸಿನಲ್ಲಿ ಸಂಚಲನ ಮೂಡುತ್ತೆ. ಆಮಂತ್ರಣ ಇಲ್ವಲ್ಲಮ್ಮ ಅಂದರು. ನೀ ಹೇಳಿದೆಲ್ಲ ಪ್ರಯೋಜನ ಸರಿ ಇದೆ, ಆಮಂತ್ರಣ ಇಲ್ವಲ್ಲಮ್ಮ ಅಂದರು. ಅದೇನು ಬೇಡ ಬಿಡ್ರಿ, ಈ ನಾನೇ ತವ್ರ ಮನೆಗೆ ಹೋದೆ ಅಂತ ಇಟ್ಕೊಳ್ಳಿ, ನೀವು ಆಮಂತ್ರಣ ಕೊಟ್ಟು ಕಳಿಸಿಲ್ಲ ಅಂತ ನಾನು ನಿಮ್ಮ ಮನೆಗೆ ಬರೋದು ಬಿಡ್ತೀನಿ ಅಂದ್ಲವಳು. ಇಲ್ಲ, ಹಾಗೇನಿಲ್ಲ. ಮತ್ತು ಹಾಗೆ ಗಂಡನ ಮನೆಗೆ ಬರ್ಬೇಕಾದ್ರೆ ಹೇಗೆ ಆಮಂತ್ರಣ ಬೇಡವೋ ಹಾಗೆ ಅಪ್ಪನ ಮನೆಗೆ ಹೋಗೋದಕ್ಕೂ ಆಮಂತ್ರಣ ಬೇಡ. ನಮ್ಮ ಅಪ್ಪ ನನಗೆ ಯಾಕೆ ಆಮಂತ್ರಣ ಕೊಟ್ಟಿಲ್ಲ, ನೀವು ತಪ್ಪಾಗೆ ಯಾಕೆ ಯೋಚನೆ ಮಾಡ್ತೀರಿ? ಇದಕ್ಕೇನಂತಾರೆ, ನೆಗೆಟಿವ್ ಥಿಂಕಿಂಗ್ ಅಂತಾರಲ್ಲ, ಅದು ಮಾಡ್ಲಿಕ್ಕೆ ಹೋಗಬಾರ್ದೆಂದು. ಸರಿಯಾಗಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಏನಾಗತ್ತೆ, ಮಗಳಿಗೇನು ಆಮಂತ್ರಣ ಕೊಡೋದಿದೆ, ಅವಳು ತಾನಾಗೆ ಬರಬೇಕು ಅಂತಿರುತ್ತಪ್ಪ. ಉದಾಹರಣೆಗೆ ಗುರುಗಳ ಮನೆಗೆ ಹೋಗೋದು, ಶಿಷ್ಯ ಆದಂಥವನು ಗುರುಗಳಿಂದ ಆಮಂತ್ರಣ ಬರಲಿಲ್ಲ, ಹೋಗೋದು ಬಿಡೋಕ್ಕಾಗತ್ತಾ? ಗುರುಗಳ ಮನೆಗೆ ಹೋಗುವುದಕ್ಕೆ ಯಾವ ಆಮಂತ್ರಣವೂ ಬೇಕಾಗಿಲ್ಲ. ಅದಕ್ಕಾಗಿ ನಾನು ಹೋಗ್ತೀನಿ, ನೀವು ಬರಬೇಕು ಅಂತ ಹೇಳಿದ್ದಕ್ಕೆ ಅವರಂದ್ರಂತೆ, ನೀ ಹೇಳಿದ್ದೆಲ್ಲ ನಿಜ ಇದೆಯಮ್ಮ, ಕರಿದೇ ಇದ್ದರೂ ಹೋಗಬಹುದು ಅಂತನ್ನೋದು ಸತ್ಯ. ಆದರೆ ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸ ಅನಾತ್ಮ ಮದೇನ ಮನ್ಯುನ. ಅವರು ನಮ್ಮ ಮೇಲೆ ದೋಷ ದೃಷ್ಟಿಯನ್ನು ತಂದುಕೊಳ್ಳದೆ ಇದ್ದರೆ ಇವೆಲ್ಲ ಚಂದ. ನಿಮ್ಮಪ್ಪನಿಗೆ ನನ್ನ ಮೇಲೇನೋ ಭಯಂಕರ ಕೋಪ ಬಂದ್ಬಿಟ್ಟಿದೆಯಮ್ಮ, ಏನು ಮಾಡೋದು? ಅದಕ್ಕೆ ಅವಳಂದಂತೆ, ಎದ್ದು ನಮಸ್ಕಾರ ಮಾಡಿದರೆ ಕೆಲಸ ಮುಗಿದು ಹೋಗ್ತಾ ಇತ್ತಲ್ಲ ಅಂದ್ಲು. ಅದಕ್ಕೆ ಅವ್ರು ಹೇಳಿದರು, ನಮಸ್ಕಾರ ಮಾಡಿದರೂ ಕೂಡ ನಾನು ಹೇಗೆ ನಮಸ್ಕಾರ ಮಾಡಬೇಕಾಗಿತ್ತು? ಅವರೊಳಗಿದ್ದ ಭಗವಂತನಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ನಾನದನ್ನು ಕುಳಿತಲ್ಲೇ ಮಾಡಿದ್ದೀನಿ ಅಂದರು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ನ ಶೋಭತೆ ಸಾಧು ಮಿಥಸ್ಸು ಮಧ್ಯಮೇ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ. ಪ್ರಾಜ್ಞೈಃ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ಯಾರು ಯೋಗ್ಯತೆಯಲ್ಲಿ ಸಣ್ಣವರಿರ್ತಾರೆ ಅವರು ಬಂದಾಗ ಎದ್ದು ನಿಂತ್ಕೊಳ್ಳೋದು ಮಾಡೋದು ಇತ್ಯಾದಿಗಳೆಲ್ಲ ನಶೋಭತೆ, ಶೋಭಿಸೋದಿಲ್ಲ. ಆದರೆ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ. ಅವು ಲೋಕದಲ್ಲಿ ನಡೀತಾವೆ. ಯಾಕೆ ನಡೀತಾವೆ? ಆ ವ್ಯಕ್ತಿಯಲ್ಲಿ ಇರುವ ಭಗವಂತನಿಗೆ ಇದು ಸಲ್ಲಿಸುವ ಗೌರವ ಅಂತ ಹೇಳಿ ನಡೀತಾವೆ. ಅದೇ ಭಗವಂತನ ರೂಪವನ್ನು ಗುಹಾಶಯ ಅಂತ ಕರೆಯೋದು. ಹೃದಯ ಗುಹೆಯಲ್ಲಿ ಸನ್ನಿಹಿತನಾದ ಭಗವಂತನಿಗೆ ಸಲ್ಲಿಸುವಂತಹ ಗೌರವ ಅದು ಅಂತ. ಈ ವಿಷಯದಲ್ಲಿ ನನಗೂ
ನಿಮ್ಮ ಅಪ್ಪನಿಗೂ ವೈಮನಸ್ಯ ಉಂಟಾಗಿದೆ. ಹೀಗಾಗಿ ಇದು ಬೇಡ, ಸಂಪರ್ಕ ಹೋಗಬೇಡ. ಯದಿ ವ್ರಜಿಷ್ಯಸಿ ಅತಿಹಾಯ ಮಧ್ವಚಃ ಭದ್ರಂ ಭವತ್ಯ ನ ತತೋ ಭವಿಷ್ಯತಿ. ಅಷ್ಟು ಮಿಕ್ಕಿ ಹೋದರೆ ಅದು ಒಳ್ಳೆಯದಾಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಹೋದಾಗ ಅವಶ್ಯವಾಗಿ ಅವಮಾನವಾಗ್ತದೆ. ಆ ಅವಮಾನವನ್ನು ತಡೆದುಕೊಳ್ಳಿಕ್ಕೆ ನಿನಗಾಗಲ್ಲ, ಬೇಡ. ಅದು ಸದ್ಯ ಮರಣದ ತನಕ ಹೋಗಿಬಿಡಬಹುದು. ಅದೇನೋ ರುದ್ರದೇವರ ಜ್ಞಾನ ಅಲ್ಲಿ ತನಕ ಹೋಗೇ ಬಿಡ್ತು. ಹಾಗಾಗತ್ತೆ ಮುಂದೆ ಅಂತ ಭವಿತವ್ಯದ ಜ್ಞಾನ ರುದ್ರದೇವರಿಗೆ ಆಯಿತು ಅಂತ ಕಾಣ್ತದೆ. ಹೊರಟು ಬಿಟ್ಲು ಅವಳು. ಇಲ್ಲ, ಒಳಗೆ ಬಂದ್ಲು ಹೊರಗೆ ಹೋದ್ಲು, ಒಳಗೆ ಬಂದ್ಲು ಹೊರಗೆ ಹೋದ್ಲು. 4 ಸರಿ ಓಡಾಡಿದ್ಲು, ಅಲ್ಲಿಂದ ಇಲ್ಲಿಗೆ ಓಡಾಡಿದ್ಲು. ಯಾಕೋ ಬೇಡ, ಹೊರಟೇ ಬಿಡಬೇಕು ಅಂತ ಹೊರಟು ಹೋದ್ಲು. ರುದ್ರದೇವರು ನೋಡ್ರಪ್ಪ ಒಬ್ಬಳೇ ಹೋಗ್ತಾ ಇದ್ದಾಳೆ, ಹೋಗ್ರಿ ಅಂತ ತಮ್ಮ ಭೂತಗಣಗಳನ್ನು ಕೊಟ್ಟು ಕಳಿಸಿದ್ರು ಹಿಂದಿಂದ. ಅಲ್ಲಿ ಹೋಗಿ ನೋಡಿದರೆ ಅಪ್ಪ ಮಾತಾಡಿಸ್ಲಿಲ್ಲ. ಅಪ್ಪನ ಅನುಯಾಯಿಗಳು ಅಂತಾಗಿದ್ದ ತುಂಬ ಜನ ಋತ್ವಿಜರು ಮೊದಲಾದವರು ಯಾರೂ ಮಾತಾಡಿಸ್ಲಿಲ್ಲ. ಪಾಪ ಮತ್ತೆ ಮಾತಾಡಿಸಿದವರು ಯಾರು ಅಂದರೆ ತಾಯಿಯ ಅಕ್ಕ ತಂಗಿಯರು ಮತ್ತು ಇವಳ ಅಕ್ಕ ತಂಗಿಯರು, ಅವರೇ ಮಾತಾಡಿಸಿದ್ದು. ಆದರೆ ಅವಳಿಗದು ಸಾಕಾಗಲಿಲ್ಲ. ಯಾಕೆ? ಮನೆಯ ಯಜಮಾನನಾದವನು ಗೌರವ ಕೊಡಬೇಕಾದದ್ದು. ಅಷ್ಟೇ ಅಲ್ಲದೆ ಅವಳು ಹೇಳ್ತಾ ಇದ್ದಾಳೆ ಅಷ್ಟೇ, ನಾನು ಅತತ್ವವಿತ್ತು, ನನಗೆ ತತ್ವಜ್ಞಾನ ಇಲ್ಲ ಅಂತ. ಯಜ್ಞ ನೋಡಿದ ಕೂಡಲೇ ಇದರೊಳಗೆ ರುದ್ರದೇವರಿಗೆ ಭಾಗ ಇಲ್ಲ ಅಂತ ಗೊತ್ತಾಗೋಯ್ತು ಅವಳಿಗೆ. ಸಕಲ ವೇದಗಳ ಜ್ಞಾನ ಇತ್ತು. ಇಂತಹ ರುದ್ರದೇವರಿಗೆ ಅವಮಾನ ಮಾಡುವುದಕ್ಕೆ ಈ ಯಜ್ಞ ನಡೀತಾ ಇದೆ ಅಂತನ್ನುವುದನ್ನು ಅವಳು ಗುರುತಿಸ್ಬಿಟ್ಳು. ಆಗ ಹೇಳಿದ್ಲಂತೆ, ಮಾವಃ ಪದವ್ಯಃ ಪಿತರಸ್ಮದಾಸ್ಥಿತಾ ಯಾ ಯಜ್ಞಶಾಲಾಸನ ಧೂಮ ವರ್ತ್ಮನ ಕದನ್ನ ತೃಪ್ತೈರಸುಭಿದ್ಭಿರೀಡಿತಾ ಅವ್ಯಕ್ತಲಿಂಗ ಅವಧೂತ ಸೇವಿತಾ. ಏನೋ ನೀನು ಊಟಕ್ಕೆ ಹಾಕ್ತೀಯಾ, ದಕ್ಷಿಣೆ ಕೊಡ್ತೀಯಾ ಅಂತ ಋತ್ವಿಜರು ನಿನ್ನನ್ನು ಹಿಂಬಾಲಿಸ್ತಾರೆ. ಅದೊಂದೇ ಕಾರಣಕ್ಕೆ ನೀನು ಹೇಳಿದ್ದಕ್ಕೆ ಹೌದು ಹೌದು ಅಂತ ತಲೆಯಲ್ಲಾಡಿಸ್ತಾರೆ. ಅಂಥವರ ಗುಂಪು, ಆ ತರಹದ ಒಂದು ಮಾರ್ಗ ನನಗೆ ಬೇಡ. ಭಗವಂತನ ಭಕ್ತರಾದಂತಹ ಅವಧೂತರು ಅನುಸರಿಸುವಂತಹ ನನ್ನ ಗಂಡ ಇದ್ದ ಮಾರ್ಗವೇ ನನಗೆ ಸರಿ, ಇದನ್ನು ತೆಗೆದುಕೊಂಡೇನು ಮಾಡೋದು ಅಂತ ಹೀಗೆ ಹೇಳ್ತಾ, ಈ ಶರೀರವನ್ನೂ ನಾನು ಬಿಟ್ಬಿಡ್ತೀನಿ. ಯಾಕೆ ಅಂತಂದರೆ, ನಿನ್ನಂತಹ ದೊಡ್ಡವರ ವಿರೋಧಿಯ ಹೆಸರು ನನ್ನ ಹೆಸರಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಪತ್ನಿಯನ್ನು ಹೆಸರಿಡಿದು ಕರಿಬಾರದು ಅಂತ ಶಾಸ್ತ್ರ ಹೇಳ್ತದೆ. ಹೆಸರಿಡಿದು ಕರಿಬಾರ್ದು ಅಂತ ಇದ್ದಾಗ ಏನಾಯಿತು, ಅದಕ್ಕೇನಾದರೂ ಒಂದು ಸುತ್ತ ಬಳಸಿ ಮಾರ್ಗ ಹುಡುಕಬೇಕಲ್ಲ. ಅದಕ್ಕೆ ರುದ್ರದೇವರು ಅವಳನ್ನು ದಾಕ್ಷಾಯಿಣಿ ಅಂತ ಕರಿತಾ ಇದ್ರು. ದಕ್ಷನ ಮಗಳೇ ಬಾ ಅಂತ ಕರೆಸ್ಕೋಬೇಕಲ್ರಿ ನನ್ನ ಗಂಡನ ಕಡೆಗೆ, ದಕ್ಷನ ಮಗಳು ಅಂತ. ಅದೊಂಥರ ಚುಚ್ಚಿದಾಗತ್ತೆ. ಯಾಕೆ ದಕ್ಷ ಅಂತಂದ ಕೂಡಲೇ ರುದ್ರದೇವರ ವಿರೋಧಿ, ದಕ್ಷ ಈಸ್ ಈಕ್ವಲ್ ಟು ರುದ್ರ ವಿರೋಧಿ ಅಂತ ನೆನಪಿಗೆ ಬಂದ್ಬಿಡ್ತದೆ. ಬೇಡವೇ ಬೇಡ ಈ ಶರೀರ. ಮತ್ತು ಇಂತಹ ಪರಿಸ್ಥಿತಿಯಲ್ಲೇನು ಅಂತಂದರೆ, ದೊಡ್ಡವರ ವಿರೋಧವನ್ನು ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಅದನ್ನು ತಡೆಯಬೇಕು. ಯಾವುದೇ ವಿಧವಾದಂತಹ ತಡೆಯುವ ಸಾಮರ್ಥ್ಯ ಇಲ್ಲ ಅಂತಾದರೆ ಕಿವಿ ಮುಚ್ಚಿ ಹೊರಗೆ ನಡೆದು ಬಿಡಬೇಕು. ಕರ್ಣೌ ಪಿಧಾಯ ನಿರಿಯಾತ್ ಯದಕಲ್ಪ ಈಶೆ ಧರ್ಮ ವಿತರ್ಯ ಘೃಣಿಭಿರ್ನೃಭಿರಸ್ಯಮಾನೆ. ಇಂತಹ ಸ್ಥಿತಿಯಲ್ಲಿ ಹೊರಗೆ ಹೋಗ್ಲಿಕ್ಕೂ ಆಗಲ್ಲ ಅಂತಾದರೆ, ಹೊರಗೆ ಹೋಗಿಯೂ ಪ್ರಯೋಜನ ಇಲ್ಲ, ಈ ಸಮಸ್ಯೆ ಬಗೆಹರಿಯಲ್ಲ ಅಂತಾದರೆ, ಅಸೂನಪಿ ತಥೋ ವಿಸೃಜೇತ್ ಸ ಧರ್ಮ. ಸ್ವಂತ ನಮ್ಮ ಪ್ರಾಣವನ್ನು ಬಿಟ್ಟರೂ ಚಿಂತೆ ಇಲ್ಲ, ದೊಡ್ಡವರ ಈ ತರಹದ ಅವಮಾನವನ್ನು ಸಹಿಸಿಕೊಳ್ಳಬಾರದು. ಅದಕ್ಕೆ ನಾನು ಶರೀರವನ್ನು ಬಿಡ್ತೀನಿ ಅಂತ ಪರಿತ್ಯಾಗ ಮಾಡಿಬಿಟ್ಲು. ಆಮೇಲೆ ಅವನಿಗೆ ಬುದ್ಧಿ ಬಂತಂತೆ. ಇದನ್ನೇ ಹೇಳೋದು ಪಶ್ಚಾತ್ತಾಪ ಅಂತ. ಪಶ್ಚಾತ್ ಅಂದರೆ ಅನಂತರದಲ್ಲಿ ಉಂಟಾಗುವ ಸಂತಾಪ, ಮನಸ್ಸಿಗೆ ಉಂಟಾಗುವ ಬೇಸರ. ದಕ್ಷಸ್ತು ದೃಷ್ಟ್ವಾ ದುಹಿತು ಸ್ವನಿಮಿತ್ತಂ ವಿನಾಶನಂ ಅನ್ವತಪ್ಯತ ಘೋರೇಣ ಮಯಾ ಅಸಾಧು ಕೃತಂ ಬತ. ನಾನು ತಪ್ಪು ಮಾಡಿಬಿಟ್ಟೆ ಅಂತನಿಸ್ತು. ಅವನಿಗೆ ತಪ್ಪಾಯಿತು ಅಂತ ಅನ್ನಿಸೋಷ್ಟರಲ್ಲೇನಾಯಿತು ಅಂದರೆ, ಸತೀದೇವಿ ದೇಹತ್ಯಾಗ ಮಾಡಿದ್ದಂತೂ ನಿಜಾನೇ ಅಲ್ವಾ, ಅದನ್ನಂತೂ ಏನು ಮಾಡೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ
ಭೃಗು ಮಹರ್ಷಿಗಳೇನು ಮಾಡಿದರು ಅಂದರೆ ಪಕ್ಕದಲ್ಲಿ ಅಗ್ನಿಯಲ್ಲಿ ಒಂದು ಆಹುತಿ ಹಾಕಿ, ದಕ್ಷಿಣಾಗ್ನಿ ಅಂತ ಒಂದು 3 ಅಗ್ನಿಗಳಿರ್ತವೆ, ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ. ಅದರಲ್ಲಿ ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನು ಹಾಕಿದರು. ಯಾಕೆ ಅಂದರೆ ಈ ಕಡೆಗೆ ಆ ಸತೀದೇವಿಯ ಹಿಂದೆ ಒಂದಿಷ್ಟು ಜನ ಭೂತಗಣಗಳು ಬಂದಿದ್ವಲ್ಲ, ಅವು ಯಜ್ಞವನ್ನೆಲ್ಲ ಹಾಳು ಮಾಡಲಿಕ್ಕೆ ಶುರು ಮಾಡಿಬಿಟ್ರಂತೆ. ಆ ಕಾರಣದಿಂದ ಅದನ್ನು ಹೇಗೆ ತಡೆಯೋದು ಅಂತ ದೊಡ್ಡ ಪ್ರಶ್ನೆ. ದಕ್ಷ ಪ್ರಜಾಪತಿಯನ್ನು, ಅವನ ಪಾರ್ಷದರನ್ನೆಲ್ಲ, ಅವನ ಎಲ್ಲ ಗುಂಪಿನವರನ್ನು ಸಂಹಾರ ಮಾಡಲಿಕ್ಕೆ ಹೊರಟಾಗ ತಡೆಯೋದಕ್ಕಾಗಿ ಆಹುತಿ ಹಾಕಿದ ಕೂಡಲೇ ದೇವತೆಗಳೆಲ್ಲ ಹೊರಬಂದ್ಬಿಟ್ರು. ಅದಕ್ಕಾಗಿ ಯಜ್ಞ ವಿಘ್ನ ಪರಿಹಾರಕರಾದ ದೇವತೆಗಳು ಬಂದು ಅವ್ರನ್ನೆಲ್ಲ ಹೊಡೆದೋಡಿಸಿದ ಕೂಡಲೇ ಓಡಿ ಬಂದ್ಬಿಟ್ರಲ್ಲ ರುದ್ರದೇವರ ಹತ್ರ ಬಂದು ಹೀಗಾಗಿದೆ ಅಂತ ಸುದ್ದಿ ಗೊತ್ತಾಯಿತು. ಆ ಸುದ್ದಿ ಗೊತ್ತಾದ ಕೂಡಲೇ ಭಯಂಕರ ಕೋಪ ಬಂತು, ಎದ್ದು ನಿಂತ್ಕೊಂಡ್ರು. ತಮ್ಮ ಜಟೆಯಿಂದ ಒಂದು ಭಾಗವನ್ನು ಕಿತ್ತಿ ನೆಲಕ್ಕೆ ಅಪ್ಪಳಿಸಿದರು. ಹುಟ್ಟಿದಂಥವನು ವೀರಭದ್ರ, ರುದ್ರದೇವರ ಒಂದು ಅಂಶ. ಆ ಅಂಶ ಹೋದ ಯುದ್ಧಕ್ಕೆ ಅಂತ ಎಲ್ಲವನ್ನ ನಾಶ ಮಾಡಿಬಿಟ್ಟ. ಅವ್ರದ್ದೊಂದಿಷ್ಟು ಗುಂಪು ಅವರ ಹಿಂದೆ ಹೋಯಿತು. ಆ ಯಜ್ಞಶಾಲೆ ಅಂತ ಮಾಡಿದಂಥದ್ದು ಪ್ರಾಗ್ವಂಶ, ಪತ್ನಿ ಶಾಲೆ, ಆಗ್ನೇಧ್ರ ಶಾಲೆ, ವಿಹಾರ ಅಂತೀಗಲ್ಲ ಯಜ್ಞಶಾಲೆಯ ಒಂದೊಂದೊಂದು ಭಾಗಗಳು, ಯಜ್ಞದ ಒಂದೊಂದೊಂದೊಂದು ಪ್ರಕ್ರಿಯೆಗಳು ನಡೆಯುವಂತಹ ಜಾಗ, ಅದನ್ನೆಲ್ಲ ನಾಶ ಮಾಡಿದರು. ಯಜ್ಞಕ್ಕೆ ಬಳಸುವ ಪಾತ್ರೆಗಳನ್ನು ಒಡೆದು ಹಾಕಿದರು. ಮತ್ತು ಯಜ್ಞ ಕುಂಡಗಳಲ್ಲಿ ಕೆಲವರು ಮೂತ್ರವನ್ನು ಮಾಡಿದರು, ಅಶುದ್ಧಿಯಾಗಲಿ, ಯಜ್ಞ ಹಾಳಾಗಲಿ ಅಂತ. ಆಮೇಲೆ ವೇದಿಕಾಗಳನ್ನು ಮತ್ತು ಮೇಖಲ ಅಂದರೆ ಆ ಮೆಟ್ಲು ಥರ ಏನು ಕುಂಡಕ್ಕೆ ಮಾಡಿರ್ತಾರಲ್ಲ ಅದನ್ನೆಲ್ಲ ಮುರಿದು ಹಾಕಿಬಿಟ್ರು. ಹೀಗೆ ಓಡ್ ಹೊರಟಂತಹ ಕೆಲವು ಋಷಿಗಳನ್ನು ಬೆನ್ನಟ್ಟಿ ಹೋದರು. ರುದ್ರದೇವರಿಗೆ ಯಾರ್ಯಾರು ಅವಮಾನವನ್ನು ಮಾಡಿದರು ಅವರಿಗೆ ತಕ್ಕ ಶಿಕ್ಷೆಯಾಯಿತು. ಕೆಲವರಿಗೆ ಕೈ ಹೋಯಿತು, ಕೆಲವರಿಗೆ ಕಣ್ಣು ಹೋಯಿತು, ಕೆಲವರಿಗೆ ಮೀಸೆ ಹೋಯಿತು, ಕೆಲವರಿಗೆ ಹಲ್ಲು ಹೋಯಿತು. ಹೀಗೆ ಸಾಕಷ್ಟು ತರಹದ ಅವಮಾನಗಳು. ಯಾರು ಹಲ್ಲು ತೋರಿಸಿ ರುದ್ರದೇವರನ್ನು ನೋಡಿ ನಕ್ಕರು ಅವರಿಗೆ ಹಲ್ಲು ಹೋಯಿತು. ಹೀಗೆ ಒಂದೊಂದು ಅವರವರು ಮಾಡಿದಂತಹ ಅಪರಾಧಗಳಿಗೆ ತಕ್ಕ ಶಿಕ್ಷೆ ಆಯಿತು. ಉಳ್ಕೊಂಡವನು ಯಾರಪ್ಪ ಅಂದರೆ ದಕ್ಷ ಪ್ರಜಾಪತಿ. ಅವನನ್ನು ಸಾಯಿಸಬೇಕು ಅಂದರೆ ವೀರಭದ್ರನಿಗಾಗಲಿಲ್ಲ, ಸ್ವತಃ ರುದ್ರದೇವರು ಬಂದ್ರಂತೆ. ಸಾಯಿಸಬೇಕು ಅಂತ ಹೊರಟ್ರೆ ಅವನು ಸಾಯ್ತಾ ಇಲ್ಲ. ಯಾಕೆ ಅಂತ ವಿಚಾರ ಮಾಡಿದಾಗ ಗೊತ್ತಾಯಿತು, ಯಜಮಾನ ಅಂತನ್ನೋನು ದೀಕ್ಷಿತನಾಗಿ ಕುಳಿತಾಗ ಅವನು ಮಾಡ್ತಾ ಇರುವಂಥ ಯಜ್ಞ ಇರುತ್ತಲ್ಲ ಅದು ಭಗವಂತನ ಸ್ವರೂಪ. ಅದು ಅಂದರೆ ಭಗವಂತ ಅದರೊಳಗೆ ನಿಯಾಮಕನಾಗಿ ಇರ್ತಾನೆ. ತನ್ನ ಪೂಜೆಯನ್ನು ಈ ಯಜಮಾನ ಮಾಡ್ತಾ ಇದ್ದಾನೆ ಅಂತ ಆದುದರಿಂದ ಅವನಿಗೆ ರಕ್ಷಣೆಯನ್ನು ನೀಡ್ತಾ ಇರ್ತಾನೆ. ಅದಕ್ಕೆ ಅವರೇನು ಮಾಡಿಬಿಟ್ರು ಅಂತಂದರೆ ಸ್ವತಃ ತಾವೇ ಒಂದು ಯಜ್ಞವನ್ನು ಶುರು ಮಾಡಿ ಅದರಲ್ಲಿ ಇವನನ್ನು ಬಲಿ ಅಂತ ಮಾಡಿಬಿಟ್ರು. ಆಗ ಭಗವಂತ ಏನು ಮಾಡಿಬಿಟ್ಟ, ಅವನಿಗೆ ಸಂಹಾರ ಮಾಡೋದಕ್ಕೆ ಅವಕಾಶ ಕೊಟ್ಟ. ಆವಾಗ ಅವನ ಸಂಹಾರವನ್ನು ಮಾಡಿ ರುದ್ರದೇವರು ಹೊರಟು ಹೋಗ್ಬಿಟ್ರು. ಸಮಸ್ಯೆ ಏನೋ ಬಗೆಹರಿತು ಅಂತನ್ನೋ ಥರ. ಏನು ಸಮಸ್ಯೆ ಬಗೆಹರಿತು? ಸತೀದೇವಿ ಸತ್ತೋದ್ಲು, ದಕ್ಷ ಪ್ರಜಾಪತಿ ಸತ್ತೋದ, ಭಗವಂತನ ಪೂಜಾರೂಪವಾದ ಯಜ್ಞ ನಿಂತೋಯ್ತು. ಬ್ರಹ್ಮದೇವರು ಅದರ ಸಲುವಾಗಿ ಅಂತ ಹೋಗಿ ನಿಂತು ಸ್ತೋತ್ರ ಮಾಡಿದರು ರುದ್ರದೇವರು ಮುಂದೆ. ಇದೇನ್ರಿ ಇದು ಹೊಸದಾಗಿ ಬಂತು? ರುದ್ರದೇವರನ್ನು ಹುಟ್ಟಿಸಿದಂಥವರು ಬ್ರಹ್ಮದೇವರು. ಆಗ್ತವೆ, ಏನು ಮಾಡೋಕ್ಕಾಗಲ್ಲ, ಅಪ್ಪನೇ ಹೋಗಿ ಮಗನ ಮುಂದೆ ಕೈತು ಮುಗಿಬೇಕಾಗ್ತದೆ ಅಂತ ಯಾರೋ ಕೆಲವರು. ಹಾಗಲ್ಲ, ಬ್ರಹ್ಮದೇವರು ಅನುಸರಿಸಿದ ಮಾರ್ಗವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ತೋರಿಸ್ತಾರೆ. ಇದು ಸ್ತೋತ್ರ ಮಾಡಿದ್ದು ಬ್ರಹ್ಮದೇವರು ರುದ್ರದೇವರನ್ನಲ್ಲ, ರುದ್ರದೇವರೊಳಗಿರುವ ಭಗವಂತನಲ್ಲ. ಯಾಕೆಂದರೆ ರುದ್ರದೇವರು ಅವರೊಳಗಿರುವಂತಹ ಭಗವಂತನ ಒಂದು ಪ್ರತಿಬಿಂಬ. ಅವರು ರುದ್ರದೇವರು ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ಅರ್ಥ ಏನು? ಭಗವಂತನಿಗೆ ಕೋಪ ಬಂದಿದೆ ಅಂತ ಅರ್ಥ. ಹೀಗಾಗಿ ಇಲ್ಲಿ ಶಾಂತಗೊಳಿಸಬೇಕಾದದ್ದು, ಪ್ರಾರ್ಥನೆ ಮಾಡಬೇಕಾದದ್ದು ಯಾರನ್ನು? ಭಗವಂತನನ್ನು, ಆ ವ್ಯಕ್ತಿಯನ್ನಲ್ಲ. ಇದನ್ನು ಪ್ರತಿಯೊಂದು ಕಡೆಗೆ ನಾವು ತಿಳ್ಕೊಳ್ಬೇಕಾದ್ದು. ಯಾರೇ ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ನಾವು ಸಂತೈಸೋಕ್ಕಿಂತ ಅವರೊಳಗಿರೋ ಭಗವಂತನನ್ನು ಸಂತೈಸಿಬಿಟ್ರೆ ಸಾಕು. ಆಮೇಲೆ ಭಗವಂತನನ್ನೇ ನಾವೆಲ್ಲ ಕಡೆಗೆ ಸಂತೈಸ್ತಾ ಹೋಗ್ಬಿಟ್ರೆ ಯಾರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಇದು ವಸ್ತುಸ್ಥಿತಿ. ಭಾಗವತದಲ್ಲಿ ಕಾಮಕ್ರೋಧಾದಿಗಳನ್ನು ಗೆಲ್ಲುವ ಇಂತಹ ಅನೇಕ ಉಪಾಯಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಈ ತರಹ ಅನುಸರಿಸ್ತಾ ಹೋದಾಗ ಯಾರ ಮೇಲೂ ಕೋಪ ಮಾಡಿಕೊಳ್ಬೇಕಾದ್ದಿಲ್ಲ, ಯಾರ ಜೊತೆಗೆ ಜಗಳ ಮಾಡಬೇಕಾದ್ದಿಲ್ಲ, ಯಾವುದನ್ನು ಅಪೇಕ್ಷೆ ಪಡಬೇಕಾದ್ದಿಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋದರೆ ಸಾಕು. ಹೀಗಾಗಿ ಭಗವಂತ ಸಂತುಷ್ಟನಾದ ಕೂಡಲೇ ರುದ್ರದೇವರು ಸಂತುಷ್ಟರಾಗಿ ಹೋಗ್ಬಿಟ್ರು.
ಮೊದಲು ಆ ಯಜ್ಞವನ್ನು ಸರಿ ಮಾಡಿರಿ ಅಂತ ಕರ್ಕೊಂಬಂದರು ಅವ್ರನ್ನ ಮಾತು. ಅಲ್ಲಿ ಯಜ್ಞಕ್ಕೆ ಇರುವ ಪಶುವಿನ ತಲೆಯನ್ನು ತೆಗೆದು ಅದನ್ನು ರುದ್ರದೇವರು ಆ ದಕ್ಷ ಪ್ರಜಾಪತಿಯ ತಲೆಯನ್ನಾಗಿಸಿದರು. ಬದುಕುಬಿಟ್ಟ ದಕ್ಷ ಪ್ರಜಾಪತಿ. ಆಗ ಪೂರ್ಣ ತಲೆಭಾರ ಇಳಿದು ಹೋಗಿದೆ ಅವನಿಗೆ. ಯಾಕೆ ತಲೆನೇ ಹೊರಟೋಗಿತ್ತಲ್ಲ, ತಲೆಭಾರ ಇಲ್ಲಿಂದ ಉಳಿಬೇಕು. ಅಸುರಾವೇಶ ಪೂರ್ತಿ ಹೊರಟೋಗಿತ್ತು. ಬಹಳ ಉತ್ಕಂಠತೆಯಿಂದ ರುದ್ರದೇವರನ್ನು ನೋಡ್ತಾ ಭಕ್ತಿಯಿಂದ ಅವರನ್ನು ಸ್ತೋತ್ರ ಮಾಡಿದ. ಅಷ್ಟೇ ಅಲ್ಲದೆ ಬ್ರಹ್ಮದೇವರು ಆ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯವಸ್ಥೆಯನ್ನು ಮಾಡಿದರು. ಪ್ರತಿಯೊಂದು ಯಾಗದಲ್ಲೂ ಕೂಡ ರುದ್ರದೇವರಿಗೆ ಭಾಗ ಇದೆ. 9ನೇ ಸ್ಕಂದದಲ್ಲಿ ಮತ್ತಿ ಕಥೆ ಬರುತ್ತೆ. ನಾಭಾಗ ಅಂತ ಅಂಬರೀಷನ ಅಪ್ಪನ ಕಥೆ ಹೇಳಬೇಕಾದ್ರೆ ಉಳಿದ ಯಜ್ಞದಲ್ಲಿ ಏನೇನು ಉಳಿಯುತ್ತೆ ಎಲ್ಲ ರುದ್ರದೇವರದೇ ಭಾಗ ಅಂತ. ಎಲ್ಲರಿಗಿಂತ ಜಾಸ್ತಿ ಆಗಿ ಹೋಯ್ತದು. ಹೀಗಾಗಿ ರುದ್ರದೇವರು ಯಜ್ಞದಲ್ಲಿ ಭಾಗವನ್ನು ಪಡೆಯಲ್ಲ ಅಂತೇನಿದೆ ಅದು ಒಂದು ರೀತಿಯಲ್ಲಿ ಸತ್ಯ, ಇನ್ನೊಂದು ರೀತಿಯಲ್ಲಿ ಇದು ಸತ್ಯ ಅಂತ. ರುದ್ರದೇವರಿಗೆ ಹಾಗೆಲ್ಲ ದಕ್ಷ ಪ್ರಜಾಪತಿ ಹೇಳಿದಂತೆ ಭಾಗ ಇಲ್ಲ ಅಂತನ್ನೋದನ್ನು ನಾವು ಯಥಾಸ್ಥಿತವಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಮತ್ತು ಕೆಲವ್ರಿಗೆ ಹಲ್ಲು ಹೋಗ್ಬಿಟ್ಟಿದೆ, ಕೆಲವ್ರಿಗೆ ಕೈ ಹೋಗ್ಬಿಟ್ಟಿದೆ, ಏನು ಮಾಡೋದು? ಯಾರಿಗೆ ಕೈ ಇಲ್ಲ ಅವರಿಗೆ ಹಲ್ಲಿದೆಯೋ ಇಲ್ಲೋ, ಅವನ ಹಲ್ಲಿಂದ ಇವನು ಊಟ ಮಾಡಲಿ, ಇವನ ಕೈಯಿಂದ ಅವನು ಊಟ ಮಾಡಲಿ ಅಂತ ವ್ಯವಸ್ಥೆ ಮಾಡಬೇಕು. ಪೂಷ ಅಂತ ಅವನಿಗೆ ಹಲ್ಲಿಲ್ಲ, ಅದಕ್ಕೆ ಪೂಷ ಎಂಬ ದೇವತೆಗೆ ಎಲ್ಲೇ ಆಹುತಿಯನ್ನು ಹಾಕಿದರೂ ಕೂಡ ಹಿಟ್ಟಿನ ಆಹುತಿಯನ್ನು ಹಾಕಬೇಕು ಅಂತ ಶಾಸ್ತ್ರ ಹೇಳ್ತದೆ. ಪೂಷ ಪ್ರಪಿಷ್ಟ ಭಾಗಸ್ಯಾತ್ ಅಂತ. ಪೂಷ್ಣೋ ಹಸ್ತಾಭ್ಯಾಂ ಅಂತ ಈ ರೀತಿಯಾಗಿ ನಾವು ಮಂತ್ರಗಳಲ್ಲೂ ಕೂಡ ಕೇಳ್ತೀವಿ. ಹೀಗೆ ಅನೇಕ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಟ್ರು, ಅಂದರೆ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಟ್ರು ನಮಗೆ ರುದ್ರದೇವರು. ಆಗ ತುಂಬ ವಿಸ್ತಾರವಾಗಿ ಅಲ್ಲಿ ಬಂದ ಪ್ರತಿಯೊಬ್ಬರೂ ರುದ್ರದೇವರನ್ನು ಸ್ತೋತ್ರ ಮಾಡಿದರು. ಸ್ವಾರಸ್ಯ ಏನು ಅಂದರೆ ಇಷ್ಟೆಲ್ಲ ದೊಡ್ಡ ಯಾಗ ಮಾಡಿದ್ರಲ್ಲ, ತುಂಬ ಜನ ಬಂದಿದ್ದರು, ಅಲ್ಲೆಲ್ಲ ಭಾಗವಹಿಸಿದರು, ಎಲ್ಲರಿಗೂ ಆಮಂತ್ರಣ ಇತ್ತು. ಆದರೆ ರುದ್ರದೇವರು ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಷ್ಣು ಬಂದಿರಲಿಲ್ಲ, ಬ್ರಹ್ಮದೇವರು ಬಂದಿರಲಿಲ್ಲ ಅಂತಲ್ಲಿ. ಯಾಕೆ? ರುದ್ರದೇವರ ಮೇಲಿರುವ ಅಭಿಮಾನ. ಅವರನ್ನು ಕರೆದಿಲ್ಲ ಅಂದರೆ ನಾವು ಬರಲ್ಲ ಅಂತ. ಇಷ್ಟು ಇದ್ದಾಗಲೂ ಕೂಡ ನರನಾರಾಯಣರು ಬಂದಿದ್ರಂತೆ ದಕ್ಷ ಪ್ರಜಾಪತಿ ಯಾಗಕ್ಕೆ. ಯಾಕೆ? ನಮ್ಮ ಅಜ್ಜಂದು ಯಾಗ ಅಂತ, ನಮ್ಗೆ ಮಾತಾಮಹ ಆಗಬೇಕು ಅವನು ಅಂತ. ಈ ಯುದ್ಧ ಏನಾಯ್ತಲ್ಲ, ಈ ರುದ್ರನ ಗುಂಪಿನವ್ರಿಗೂ ಅಥವಾ ವೀರಭದ್ರನಿಗೂ ಯುದ್ಧ ಆದಾಗ ನರನಾರಾಯಣರು ಅಲ್ಲಿದ್ದರು, ಅವ್ರ ಜೊತೆಗೂ ಯುದ್ಧ ಆಯ್ತಂತೆ. ನರನಾರಾಯಣರು ಏನು ಮಾಡಿದರು, ಇವ್ರಿಗೆ ಹೊಡೆಯೋಕ್ಕೆ ಬಂದಾಗ ಅವ್ರು ಹೊಡೆದು ಕಳಿಸ್ಬಿಟ್ರು ಅಷ್ಟೇ, ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಲಿಲ್ಲ ಅವರು. ಹೀಗಾಗಿ ಎಲ್ಲರೂ ಸೋತ್ಕೊಂಡ್ರೂ ಕೂಡ ಅಲ್ಲಿ ನರನಾರಾಯಣರು ಮಾತ್ರ ಸೋತ್ಕೊಂಡಿರಲಿಲ್ಲ. ಯಾಕೆ? ನರ ಅಂತಂದರೆ ಯಾರು? ಶೇಷಾವತಾರ, ವಿಶೇಷವಾಗಿ ಭಗವಂತನ ಆವೇಶ ಅವನಲ್ಲಿದೆ. ನಾರಾಯಣ ಅಂದರೆ ಸ್ವತಃ ಭಗವಂತ. ಅವರಿಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಸೋತ್ಕೊಂಡ್ರು ಅಲ್ಲಿ ಅನ್ನೋದನ್ನು ವಿಶೇಷವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ತೋರಿಸ್ಕೊಡ್ತಾರೆ. ಅಂತೂ ಹೀಗೆ ರುದ್ರ ಮತ್ತು ಬ್ರಹ್ಮ ವಿಷ್ಣು ಇವರಲ್ಲಿರುವಂತಹ ವಿಶೇಷವಾದಂತಹ ಏಕಮನಸ್ಕತ್ವ, ಒಂದೇ ತರಹ ಯೋಚನೆ ಮಾಡುವುದು, ಪರಸ್ಪರವಾದಂತಹ ಪ್ರೀತಿ ಗೌರವಾದಿಗಳಿರುವಂಥದ್ದು. ಅದರಲ್ಲಿ ಬ್ರಹ್ಮದೇವರು ಮತ್ತು ರುದ್ರದೇವರ ಮೇಲೆ ಭಗವಂತನ ವಾತ್ಸಲ್ಯ, ಬ್ರಹ್ಮದೇವರು ರುದ್ರದೇವರಿಗೆ ಭಗವಂತನ ಬಗ್ಗೆ ಇರುವ ಭಕ್ತಿ, ಇದು ನಮಗೆ ಈ ಕಥೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಅವಳು ಸತೀದೇವಿ ಹಿಮಾಲಯ ಪರ್ವತನ ಮಗಳಾಗಿ ಹುಟ್ಟಿದಳು. ಆಗ ಪಾರ್ವತಿ ಅಂತ ಅವಳಿಗೆ ಹೆಸರು. ಅದೇ ಪ್ರಾಚೀನವಾದಂತಹ ಸಂಸ್ಕಾರದ ವಶದಿಂದ, ವಿಶೇಷವಾಗಿ ಭಗವಂತನ ಉಪಾಸನೆಯನ್ನು ಮಾಡಿದ್ದರ ಪ್ರಭಾವದಿಂದ ಮತ್ತೆ ಈ ಜನ್ಮದಲ್ಲೂ ಕೂಡ ಅವಳು ತಪಸ್ಸನ್ನು ಮಾಡಲಿಕ್ಕೆ ಹೊರಟಳು. ಈ ತಪಸ್ಸನ್ನು ಮಾಡಬೇಡ ಅಂತ ತಾಯಿಯಿಂದ ಹೇಳಿಸ್ಕೊಂಡಿದ್ದಕ್ಕಾಗಿ ಉಮಾ ಅಂತ ಅವಳಿಗೆ ಹೆಸರು ಬಂತು. ಪಾರ್ವತಿ ಅಂತಲೂ ಕರೆಸ್ಕೊಂಡ್ಳು. ಅವಳನ್ನು ರುದ್ರದೇವರು ಅವಳು ಮಾಡಿದ ತಪಸ್ಸಿನಿಂದ ಪ್ರಸನ್ನರಾಗಿ ವಿವಾಹ ಮಾಡಿಕೊಂಡಿದ್ದಾರೆ. ಆಗ ಅವಳಿಗೆ ಮಕ್ಕಳು ಹುಟ್ಟಿದರು. ಸತಿಯಾದಾಗ ಮಕ್ಕಳಿರಲಿಲ್ಲ. ಇವಾಗ ಅವಳ ಜೊತೆಗೆ ಅವರು ವಿಹಾರವನ್ನು ಮಾಡಿ ಎಷ್ಟು ದಿವಸ? ಸಮಾಹ ಶತಂ, 100 ವರ್ಷ ಅವಳ ಜೊತೆಗೆ ವಿಹಾರವನ್ನು ಮಾಡಿದರು. ಮತ್ತು ಆ ಸಂದರ್ಭದಲ್ಲಿ ಅವರ ವೀರ್ಯವನ್ನು ಆಧಾನ ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿಯೇ ಅಗ್ನಿ ಬಂದುಬಿಟ್ಟ ಅಂತನ್ನುವಂತಹ ಕಾರಣಕ್ಕೆ ಬಿಟ್ಟ ಅಗ್ನಿಯನ್ನು ಹಿಡಿಯೋದಕ್ಕೆ ಅಂತ ಹೊರಟೋದ್ರು ರುದ್ರದೇವರು. ಆ ಸಂದರ್ಭದಲ್ಲಿ ಏನು ಅಂತಂದರೆ ಅಗ್ನಿ ತನಗೆ ಅದನ್ನು ತಡೆದುಕೊಳ್ಳಕ್ಕಾಗದೆ ಅದನ್ನು ಮತ್ತೊಂದು ಕಡೆಗೆ ಹಾಕಿದ, ಅದು ಮತ್ತೊಂದು ಕಡೆ ಹೋಯಿತು ಅಂತ ಬರ್ತಾ ಬರ್ತಾ ಕೊನೆಗದು ಶರಕಾನನ, ಅಂದರೆ ಶರ ಅಂದರೆ ಬಾಣ ಅಂತ ಅರ್ಥ ಅಲ್ಲ,
ಆ ಥರ ಚೂಪಾಗಿರುವಂತಹ ಹುಲ್ಕಡ್ಡಿಗಳನ್ನು ಶರ ಅಂತ ಕರೀತಾರೆ. ಆ ಹುಲ್ಕಡ್ಡಿಗಳ ಕಾಡಲ್ಲಿ ಆ ವೀರ್ಯ ಬಿತ್ತು. ಅವರ ವೀರ್ಯ ಅಮೋಘವಾದದ್ದು ಅಂತಾದ್ದರಿಂದ ಅಲ್ಲಿ ಹುಟ್ಟಿದಂತಹದ್ದು ಯಾವುದು ಅಂತಂದರೆ ಕುಮಾರ ಷಣ್ಮುಖ, ಅವನ ಜನ್ಮವಾದದ್ದು. ಷಣ್ಮುಖನ ಜನ್ಮ ಅಂತನ್ನೋದಾದಾಗ ಅವನಿಗೆ ಹಾಲು ಕುಡಿಸುವವರು ಯಾರು ಅಂತ ಚಿಂತೆ ಆಯಿತು. ಆವಾಗ ಕೃತ್ತಿಕಾ ನಕ್ಷತ್ರಕ್ಕೆ ಅಭಿಮಾನಿಯಾದಂಥವರು 6 ಜನ ದೇವತಾಸ್ತ್ರೀಯರು ಬಂದು ನಾವು ಹಾಲು ಕುಡಿಸ್ತೀವಿ ಅಂತ ಹೇಳಿದಾಗ ಅವನು ಷಡ್ಭಿಹಿ ಮುಖೈಹಿ ಸ್ತನಂ ಪೀತ್ವಾ ಸಬಾಲ ಷಣ್ಮುಖೋಭವತು. 6 ಜನ ಬಂದಾಗ ಯಾರು ಒಬ್ಬರನ್ನ ಬಿಟ್ಟರೆ ಇನ್ನೊಬ್ರು ಹಿಡ್ಕೊಳ್ಳೋದು ಯಾಕೆ, 6 ಜನರದ್ದು ಕುಡ್ದಾಯಿತು ಅಂತ 6 ಮುಖದಿಂದ ಕುಡಿದು ಬಿಟ್ಟ ಅವನು. ಹಿಂಗಾಗಿ ಷಣ್ಮುಖ ಆಗಿಬಿಟ್ಟ. ಇವನನ್ನು ದೇವತೆಗಳು ತಮ್ಮ ಸೈನ್ಯಕ್ಕೆ ಪತಿಯನ್ನಾಗಿ ಮಾಡಿಕೊಂಡ್ರು. ಸೇನಾಪತಿ ಷಣ್ಮುಖ ಅಂತ ಪ್ರಸಿದ್ಧನಾದ. ಮತ್ತೊಬ್ಬ ಪಾರ್ವತಿಯ ದೇಹದಲ್ಲಿರುವ ಮಣ್ಣಿನಿಂದ ಹುಟ್ಟಿದಂಥವನು ಗಣಪತಿ ಅಂತ. ವಿಶ್ವರೂಪಿಯಾದ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ ಅವನ ಉಪಾಸನೆಯ ಪ್ರಭಾವದಿಂದಲೇ ಅವನಿಗೆ ಗಜಮುಖ ಬಂದದ್ದು ಅಂತ ನಾವು ಕಥೆಯನ್ನು ಕೇಳ್ತೀವಿ. ನಾಳೆ ಗಣೇಶ ಚತುರ್ಥಿ ವಿಶೇಷವಾಗಿ ರುದ್ರದೇವರ ಪುತ್ರನಾದಂತಹ ಗಣಪತಿಯ ಆರಾಧನೆಯನ್ನು ನಾವು ಮಾಡುವುದಿದೆ. ಹೀಗಿದು ಪ್ರಸೂತಿಯ ವಂಶದ ವಿಸ್ತಾರ. ಆಕೂತಿ, ದೇವಹೂತಿ, ಪ್ರಸೂತಿ 3 ಮುಗಿತೀಗ. ಪ್ರಿಯವರ ತಂದು ಮತ್ತು ಪಂಚಮಸ್ಕಂದದಲ್ಲಿ ಬರ್ತದೆ. ಮೊದಲು ಉತ್ತಾನಪಾದನ ಕಥೆಯನ್ನು ಹೇಳ್ತಾರೆ. ಉತ್ತಾನಪಾದ ಅಂತನ್ನುವಂತಹ ಸ್ವಯಂಭುವ ಮನುವಿನ ಮಗ. ಅವನಿಗೆ ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸಿ ಪತ್ಯು ನೇತರ ಯತ್ಸುತೋ ಧ್ರುವ ಅಂತ. ಸುರುಚಿ ಸುನೀತಿ ಅಂತ ಇಬ್ಬರು ಹೆಂಡತಿಯರಿದ್ದರು. ಒಂದು ರೀತಿಯಲ್ಲಿ ಹೇಗೆ ಅಂದರೆ ಒಬ್ಬ ಪುರುಷನಿಗೆ ಆ ಕಡೆ ಈ ಕಡೆ ಆಕರ್ಷಣೆ ಮಾಡುವ 2 ಇದ್ದ ಹಾಗೆ, ಒಂದು ನೀತಿ ಇನ್ನೊಂದು ರುಚಿ ಅಂತ. ಅಲ್ಲೂ ಉತ್ತಮವಾದ ಫಲ ಸಿಗತ್ತೆ. ನೀತಿಯ ಕಡೆಗೆ ಹೋದರೆ ಸಿಗುವಂಥ ಫಲ ಸಿಗಲ್ಲ. ನೀತಿಯ ಕಡೆಗೆ ಹೋದರೆ ಸಿಗುವ ಫಲ ಯಾವುದು ಅಂದರೆ ಧ್ರುವ ಅಂತ, ಶಾಶ್ವತವಾದ ಫಲ ಸಿಗ್ತದೆ. ಇಲ್ಲಿ ಹೋದರೆ ಉತ್ತಮವಾದ ಫಲ ಸಿಗ್ತದೆ. ಅದರ ಪ್ರತೀಕವಾಗಿ ಅಲ್ಲಿ ಧ್ರುವ, ಇಲ್ಲಿ ಉತ್ತಮ ಅಂತ ಮಕ್ಕಳ ಹೆಸರನ್ನು ಇಡಲಾಗಿತ್ತು. ತುಂಬ ಪ್ರಸಿದ್ಧವಾದಂತಹ ಕಥೆ ಇದೆ. ಧ್ರುವನ ಕಥೆ ಅಂತಂದರೆ ನಮ್ಮ ವೈಷ್ಣವರಲ್ಲಿ ಸಣ್ಣ ಮಕ್ಕಳಿದಾಗಿಂದ ಕೇಳಿ ಬೆಳೆದಿರ್ತೀವಿ ನಾವು. ಯಾಕೆ ಅಂದರೆ ಧ್ರುವನಷ್ಟು ಸಣ್ಣ ವಯಸ್ಸಲ್ಲಿ ದೇವರ ಬಗ್ಗೆ ಧ್ಯಾನ ಮಾಡೋದು, ಉಪಾಸನೆ ಮಾಡಲಿಕ್ಕಾಗದೇ ಇದ್ದರೂ ಯಾವತ್ತಾರು ಒಂದು 5 ನಿಮಿಷ ಉಪನಯನ ಆದಮೇಲಾದ್ರು ಸಂಧ್ಯಾವಂದನೆ ಮಾಡಲಿ ಅಂತ ಹೇಳ್ಬಿಟ್ಟು ಆ ಕಥೆ ಹೇಳಿ ಹೇಳಿ ಅಭ್ಯಾಸ ಮಾಡಿಸಿರ್ತಾರೆ. ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ ಅವನು ಹೋದದ್ದು. ತಾಯಿಯಾದ ಸುರುಚಿ ಅದನ್ನು ತಡೆದ್ಲು. ಉತ್ತಮ ಕೂತ್ಕೊಂಡ. ಇದು ಆ ಮಗುವಿನ ಮನಸ್ಸಿನಲ್ಲಿ ಹುಟ್ಟಿದಂತಹ ಕೋಪ, ಸಾಧಿಸಬೇಕೆಂಬ ಹಠ. ಅದರಲ್ಲಿ ಬೇರೆ ಎಲ್ಲ ಅಂಶ ಬಿಟ್ಬಿಡಬೇಕು. ಆ ಸಾಧಿಸಬೇಕೆಂಬ ಹಠ ಇದೆಯಲ್ಲ, ಅದಕ್ಕೆ ಮಾತ್ರ ಬೆಲೆ. ಅದೇ ಅವನನ್ನು ಧ್ರುವಲೋಕದ ಆಧಿಪತ್ಯದ ತನಕ ಕರ್ಕೊಂಡು ಹೋಯಿತು. ಇಂತಹ ವಿಶಿಷ್ಟವಾದಂತಹ ಸ್ಥಾನ ಅವನಿಗೆ ಭಗವಂತ ಕೊಟ್ಟಿದ್ದು. ಅದಕ್ಕೆ ಕಾರಣ ಏನು ಅಂದರೆ ಅವನು ಅನನ್ಯವಾಗಿ ಭಗವಂತನ ಉಪಾಸನೆಯನ್ನು ಮಾಡಿದಂಥದ್ದು. ಎಲ್ಲರಕ್ಕಿಂತ ಅಲ್ಲಿ ನಾವು ಕಾಣಬೇಕಾದಂಥದ್ದೇನು ಅಂದರೆ ಅವನಿಗೆ ಮಾರ್ಗದರ್ಶನವನ್ನು ಮಾಡಿದಂತಹ ತಾಯಿಯ ಮಹತ್ವ. ತಾಯಿಯಾದ ಸುನೀತಿ ಏನು ಮಾಡಿದ್ಲು, ಮಗ ಬಂದು ನಮ್ಮಮ್ಮ ಆ ಸುರುಚಿ ಹಾಗೆ ಅಂದುಬಿಟ್ಲು ಅಂತ ಹೇಳಿದಾಗ ಅವಳಿರೋದೇ ಹಾಗೆ ಅಂತ ಅವಳು ಬೈದು ಮಾಡಿ ಏನು ಮಾಡಲಿಲ್ಲ. ಅವಳಿಗೆ ಏನೂ ಕೆಟ್ಟದನ್ನು ಬಯಸ್ಬೇಡಪ್ಪ, ಯಾಕೆ ನಮಗೆ ಅವಳು ಒಳ್ಳೆಯದನ್ನೇ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೋಬೇಕು ಅಂತ ಹೇಳಿಕೊಟ್ಲಂತ ಅವಳು. ಯಾಕೆ, ಏನು ಒಳ್ಳೆಯದನ್ನು ಮಾಡಿದ ಹಾಗಾಯಿತು. ಮಾ ಅಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟಂತಹ ವ್ಯಕ್ತಿ ಏನಿರ್ತಾನೆ ಅವನು ಸ್ವತಃ ಅವರ ದುಃಖವನ್ನು ತಾನೇ ತಿಂತಾನೆ. ನಾವು ಮಾಡಿದ ಪಾಪವನ್ನು ತಾನಾಗೇ ಎಳ್ಕೊಂಡು ಹೋಗುವಂಥ ವ್ಯಕ್ತಿಗಳು, ಅವ್ರ ಸಲುವಾಗಿ ನಾವ್ಯಾಕೆ ಕೆಟ್ಟದನ್ನು ಬಯಸಬೇಕು. ಅಷ್ಟೇ ಅಲ್ಲದೆ ಅವಳು ತಪ್ಪೇನು ಹೇಳಿದಾಳೆ, ದೇವರನ್ನು ಉಪಾಸನೆ ಮಾಡಿದರೆ ವಿಶಿಷ್ಟ ಸ್ಥಾನ ಬರ್ತದೆ ಅಂತ ಹೇಳಿದಾಳೆ. ತಪ್ಪೇನಿದೆ ಅದರೊಳಗೆ? ನಾವು ಯಾವಾಗಲೂ ಹೀಗೆ ವಿಚಾರ ಮಾಡಬೇಕು, ಇನ್ನೊಬ್ಬರನ್ನು ಬರೀ ಬೈಯೋದಲ್ಲ. ಅವ್ರು ಹೇಳಿದಾಗ ಅದರೊಳಗೆ ಏನು ತಪ್ಪಿದೆ, ನಿಜ ಇರಬಹುದಲ್ಲ. ಆ ರೀತಿಯಾಗಿ ಯೋಚನೆ ಮಾಡಿದರೆ ಎಷ್ಟೋ ಸಂದರ್ಭದಲ್ಲಿ ಯಾರು ಶತ್ರುಗಳೇ ಇಲ್ಲ ಅನ್ನೋ ಥರ ಆಗೋಗ್ತದೆ. ನೋಡು, ನಿಮ್ಮಪ್ಪ ಉತ್ತಾನಪಾದ, ನಿಮ್ಮ ತಾತ ಸ್ವಯಂಭುವವನು, ಅವರಪ್ಪ ಬ್ರಹ್ಮದೇವರು, ಇವರು 3 ಜನರು ವಿಶಿಷ್ಟ ಸ್ಥಾನದಲ್ಲಿರೋದಕ್ಕೆ ಯಾರು ಕಾರಣ ಆದರು? ಭಗವಂತನೇ ಕಾರಣ ಆದದ್ದು. ಹಿಂಗ ನಿನಗೂ ಏನಾರು ಬೇಕು ಅಂದರೆ ನೀನು ಭಗವಂತನಲ್ಲೇ ಕೇಳಬೇಕಪ್ಪ, ಯಾರೇನು ಕೊಡ್ತಾರೆ ಅಂತಂದಾಗ ಹೌದಾ ಅನ್ನಿಸ್ತು. ನಾನು ಸಾಧನೆ ಮಾಡ್ತೀನಿ, ಮಾಡು ಅಂದವಳು. ಯಾವಾಗಲೂ ಪರಿವಾರ ಅಂದರೆ ಹೀಗಿರಬೇಕು, ಮಾರ್ಗದರ್ಶಕರು ಅಂದರೆ ಹೀಗಿರಬೇಕು.
ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತಂದರೆ ಒಂದು ಹೆಜ್ಜೆ ಇಟ್ಟರೆ 2 ಹೆಜ್ಜೆ ಕಾಲೆಳೆಯುವಂತಹ ಪರಿವಾರ ಇದ್ದರೆ ಸಾಧನೆ ಸರ್ವಥಾ ಆಗೋದಿಲ್ಲ. ಅಂದರೆ ಯಾರನ್ನು ಕಾಡಿ ಕಳಿಸಿ ಅಂತ ಹೇಳಕ್ಕೆ ಹೊರಟಿಲ್ಲ. ಯಾವ ಪಾಪ ಹುಡುಗ ಕೂತ್ರು, ನಡಿ ಕಾಡಿ ನಡಿ. ಏನು ಕಾಡಿಗೆ ಹೋಗಿ ಏನು ಮಾಡಬೇಕು ಅವನು? ಕಾಡಿಗೆ ಹೋಗುವುದು ಅಂತನ್ನೋದು ದೊಡ್ಡದಲ್ಲ. ಮತ್ತೇನು? ಭಗವಂತನ ಪ್ರೀತಿಕರವಾದ ಕಾರ್ಯವನ್ನು ಮಾಡೋದು. ಅವನ ಯೋಗ್ಯತೆ ಬೇರೆಯವ್ರಿಗೆ ಬಾ ಅಂದರೆ ಹೇಗೆ ಬರುತ್ತೆ? ಸಣ್ಣ ಬಾಲಕ ಅವನು ಹೊರಟಾಗ ಮಧ್ಯದಲ್ಲಿ ದಾರಿಯಲ್ಲಿ ನಾರದರು ಸಿಕ್ಕರು. ಎಲ್ಲೊರಟಿದೀಯಾ ಅಂತ ಕೇಳಿ. ಒಂಥರ ಅವರು ಕಾಲೆಳೆಯೋ ಕೆಲಸನೇ ಮಾಡಿದ್ದು, ಆದರೆ ಅವ್ರು ಕಾಲೆಳಿಲಿಲ್ಲ. ಅವರು ಅವನ್ನ ಎತ್ಕೊಂಡು ಇನ್ನೂ ಮೇಲಕ್ಕೆ ಕರ್ಕೊಂಡು ಹೋದರು. ಅವರೇನಂದ್ರು, ಅಲ್ಲಪ್ಪ ಮತ್ತೆ ಯಾಕೆ ಹೊರಟಿದ್ದೀ ಅಂದರು. ಕಾರಣ ಹೇಳ್ದ ಅವನು. ಇಷ್ಟೇನಾ, ಇದಕ್ಕೆ ಕಾಡಿಗೆ ಯಾಕೆ ಹೋಗಬೇಕು, ನಾನೇ ಕರ್ಕೊಂಡೋಗೆ, ಬಾ ಹಾಗೆಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಸುರುಚಿಯನ್ನು ಬೈದು, ಉತ್ತಾನಪಾದನ್ನು ಬೈದು ಕೂತ್ಕೊ ಒಂದು ತೊಡೆ ಮೇಲೆ ಕೂಡಿಸ್ಬಿಟ್ರೆ ಮುಗಿದೋಯ್ತಲ್ಲ. ಅವ್ರು ಯಾಕೆ ಹಾಗೆ ಮಾಡಿದ್ದು ಅಂದರೆ, ಕೆಲವು ಸರಿ ಹೀಗಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ವೈರಾಗ್ಯ ಬಂತು ಅಂದ್ಬಿಟ್ರೆ ನಾವೇನೋ ಸಾಧನೆ ಮಾಡಿಬಿಡ್ತೀವಿ ಅನಿಸ್ಬಿಡುತ್ತೆ. 2 ನಿಮಿಷಕ್ಕೆ ಟುಸ್ ಆಗೋಗ್ಬಿಡುತ್ತೆ. ಯಾಕೆಂದರೆ ಸುಲಭವಾದ ಉಪಾಯದಿಂದ ನಮ್ಮ ಕೆಲಸ ಆಗ್ತಿರ್ಲಿಕ್ಕಾಗಿ ಕಠಿಣ ಉಪಾಯವನ್ನು ಯಾರು ಮಾಡ್ತಾರೆ? ನಾರದರು ಕರ್ಕೊಂಡು ಹೋಗ್ತಾರೆ, ಅವ್ರು ಹೇಳ್ತಾರೆ ಕೂತ್ಕೊಂಡ್ಬಿಟ್ರೆ ಆಯಿತು ಅಂತ ಹೊರಟೋದ್ರೆ. ಇಲ್ಲ, ಅವನನ್ನಂತೆ ನಾವು ಕ್ಷತ್ರಿಯರು ಸ್ವಾಮಿ, ಹೀಗೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ನಾವು ಬಗ್ಗಲ್ಲ. ನಾನೊಂಥರ ನಿಮ್ಮ ಮುಂದೆ ಮಾತಾಡಿದಾಗ ಅವಿನೀತನಂತೆ ಅನ್ನಿಸ್ಬಹುದು ಅಂತ ಹುಡುಗ. ಅಥಾಪಿ ಮೇ ಅವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ ಸುರುಚ್ಯ ದುರ್ವಚ ಬಾಣೈ ನ ಭಿನ್ನೆ ಶ್ರಯತೆ ಹೃದಯ. ನಿಮ್ಮ ಮಾತುಗಳು ನನ್ನ ಮನಸ್ಸಲ್ಲಿ ಕೂಡಲ್ಲ. ಏನಿದ್ರು ನಾನು ಹೋಗ್ತಾ ಇದ್ದೀನಿ, ಅದಕ್ಕೇನಾದ್ರು ಬೇಕಾದದ್ದು ಹೇಳ್ತಿದ್ರೆ ಹೇಳಿ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಹೇಳಿ, ನೋಡಪ್ಪ ಹೀಗೆ ಮಾಡಬೇಕು ಅಂತ. ಅವರು ಹೋಗೋದಕ್ಕೆ ಹೇಳಿದ ಜಾಗ ಯಾವುದು ಅಂದರೆ ಮಧುವನ. ಅಲ್ಲಿ ಅನಂತರದಲ್ಲಿ ಶ್ರೀಕೃಷ್ಣ ವಿಹಾರ ಮಾಡಲಿದ್ದಾನೆ. ಮೊದಲಿಂದಲೂ ಭಗವಂತನ ಸನ್ನಿಧಾನದಿಂದ ಕೂಡಿದ್ದು. ಈ ಮಧುವನದ ಬಗ್ಗೆ ಮತ್ತೆ ಮುಂದೆ ಹೇಳ್ತಾರೆ. ಅಂಬರೀಷ ರಾಜನು ಕೂಡ ಅಲ್ಲೇ ವಿಶೇಷವಾದ ಸಾಧನೆಯನ್ನು ಮಾಡಿದ್ದು. ಏಕಾದಶಿ ಉಪವಾಸ ವ್ರತಾದಿಗಳನ್ನು ಅಲ್ಲೇ ಮಾಡಿದ್ದು. ಮಧುವನದಲ್ಲಿ ಏಕಾದಶಿ ಉಪವಾಸ ವ್ರತ ಮಾಡಿದ್ದಕ್ಕೆ ಬಹಳ ವಿಶೇಷವಾದ ಫಲ ಇದೆ. ಮಧುವನದ ಮಹಾತ್ಮ್ಯದಲ್ಲಿ ತುಂಬ ಹೇಳ್ತಾರೆ ಅದರ ಬಗ್ಗೆ. ಅಂತಹ ವಿಶಿಷ್ಟವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಅಂತ ಅಲ್ಲಿ ಹೋಗು, ಅಲ್ಲಿ ಯಮುನಾ ನದಿಯ ನೀರಲ್ಲಿ ಸ್ನಾನವನ್ನು ಮಾಡು, ಶಾರೀರಿಕ ಶುದ್ಧಿ ಸಿಗ್ತದೆ. ಅದರಂತೆ ಆಹಾರದ ಯಮನಿಯಮಗಳು ಹಾಗೂ ಮಂತ್ರಮೂರ್ತಿಯ ಧ್ಯಾನ, ವಾಸುದೇವ ದ್ವಾದಶಾಕ್ಷರ ಮಂತ್ರೋಪದೇಶ, ಇದೆಲ್ಲವನ್ನು ಮಾಡಿ ಕಳಿಸಿದಾಗ ಅವನಲ್ಲಿ ಹೋದ. ತಪಸ್ಸನ್ನು ಮಾಡುವುದಕ್ಕೆ ಅಂತ ಸಿದ್ಧನಾದ. ಅವನು ಮೊದಲೇನು ಮಾಡಿಬಿಟ್ಟ, ಪ್ರಾರಂಭಕ್ಕೇನೆ 3 ದಿವಸ ಉಪವಾಸ ಮಾಡಲಿಕ್ಕೆ ಶುರು ಮಾಡ್ದ. ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ. 3 ರಾತ್ರಿ ಕಳೆದಂತೆ ಮರುದಿವಸಕ್ಕೆ ಅವನು ಕಪಿತ್ಥ ಫಲ ಅಥವಾ ಬೋರೆ ಹಣ್ಣು. ಕಪಿತ್ಥ ಅಂತಂದರೆ ಬೆಲ್ಲದ ಹಣ್ಣು ಅಂತ ನಾವು ಕರಿತೀವಿ. ಅದು ಬೆಲ್ಲದ ಹಣ್ಣು ಹಾಗೂ ಬೋರೆ ಹಣ್ಣನ್ನು ತಿನ್ಕೊಂಡು ಅವನು ಜೀವನವನ್ನು ಮಾಡ್ತಾ ಇದ್ದ. 1 ತಿಂಗಳು ಹೀಗಿದ್ದ. ಅಂದರೆ 1 ತಿಂಗಳಲ್ಲಿ ಒಂದು 10 ದಿವಸ ಊಟ ಮಾಡಿರ್ಬೋದು ಅಷ್ಟೇ. 30 ದಿವಸ ಇರುತ್ತೆ, 3 ದಿವಸಕ್ಕೊಂದು ಸರಿ ಅಂದರೆ 9-10 ಸರಿ ಊಟ ಮಾಡಿದ ನಾವು. 2ನೇ ಮಾಸದಲ್ಲಿ 6 ದಿವಸಕ್ಕೊಂದ್ಸರಿ ಬರೀ ಹಣ್ಣು ಇಲ್ಲ, ಎಲೆ ಅಥವಾ ಹುಲ್ಲುಗಳನ್ನು ತಿಂದ. ಅದು ಕೂಡ ಹೇಗೆ ಅಂದರೆ ತಾನಾಗಿ ಉದುರಿ ಬಿದ್ದಂಥದ್ದನ್ನು ಕಿತ್ತಿ ತಿನ್ನೋದಲ್ಲ. ನಮಗೆಲ್ಲ ನೋಡಿ ಯಾಕೆ ಇಷ್ಟು ಕಷ್ಟಪಟ್ಟರು ಅನಿಸ್ಬಿಡ್ತದೆ. ಆದರೆ ಮುಂದೊಂದು ದಿವಸ ನಮಗೆ ಯಾಕೆ ದೇವ್ರು ಕಾಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಬಂದಾಗ ಅದು ಸರಿ ಇದೆ ಅಂತ ಅನಿಸುತ್ತೆ. 3ನೇ ತಿಂಗಳು ಬಂತು. ಆವಾಗ ಅವನು ಎಲ್ಲವನ್ನ ಬಿಟ್ಟು 9 ದಿವಸಕ್ಕೊಂದ್ಸರಿ ಬರೀ ನೀರು ಮಾತ್ರ ಕುಡಿತಾ ಇದ್ದ. ಮತ್ತು 4ನೇ ಮಾಸ ಬಂತು. 12 ದಿವಸಗಳಿಗೊಂದ್ಸರಿ ಗಾಳಿ ಮಾತ್ರ ಕುಡಿತಾ ಇದ್ದ. ಗಾಳಿ ಕುಡಿಯೋದು ಅಂದ್ರೆ ಏನು ಅದು ನಮ್ಗೆ ಗೊತ್ತಾಗಲ್ಲ. ಗಾಳಿ ನಾವು ಕುಡಿತಾನೆ ಇದ್ದೀರೋ ದಿವಸ ಅಂತ, ಗಾಳಿ ಕುಡಿಯೋದಲ್ಲ, ಅದು ಉಸಿರಾಡೋದು ಬೇರೆ. ಉಸಿರಾಡೋದು ಬೇರೆ, ಗಾಳಿ ಕುಡಿಯೋದು ಅನ್ನೋದು ಬೇರೆ. ಹೇಗೆ ಗಾಳಿ ಕುಡಿಬೇಕು ಅದು ನಮಗೆ ಅರ್ಥ ಆಗದೇ ಇರೋ ವಿಚಾರ ನಾವು ಯಾಕೆ ಚಿಂತೆ ಮಾಡಬೇಕು. 5ನೇ ಮಾಸ ಬಂದಾಗ ಶ್ವಾಸವನ್ನು ಮೀರಿ ನಿಂತ. ಒಂದೇ ಪಾದದಿಂದ ನಿಂತ್ಕೊಂಡ. ಅದು ಹೇಗೆ ಹೀಗೆ ಅಳ್ಳಾಡ್ತಾ ಇರಲಿಲ್ಲ. ನಾವು ಕೂತ್ಕೊಂಡ್ರೆ ಅಳ್ಳಾಡ್ತಾ ಇರ್ತೀವಿ, ನಾವು ನಿಂತ್ಕೊಂಡ್ಬಿಟ್ರಂತೂ ಮುಗದೇ ಹೋಯ್ತು. ಒಂದು ಮರ ಹೇಗೆ ಸ್ಥಿರವಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೋ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನು ಪಾದದ ಭಾರದಿಂದ ಭೂಮಿಯೇ ಒಂದು ಕಡೆಗೆ ಬಾಗ್ತಾ ಇದೆ ಅಂತನ್ನುವಂತೆ ಆಗಿ ಹೋಗ್ಬಿಡ್ತು. ಅಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹೋಗಿ ಭಗವಂತನಿಗೆ ಹೇಳಿದ್ರಂತೆ, ಹೀಗೆ ಅವನು ತಪಸ್ಸು ಮಾಡ್ತಾ ಇದ್ದಾನೆ, ಏನಾದ್ರು ಮಾಡ್ರಿ ಅಂತ. ತಪಸ್ಸಿಗೆ ವಿಘ್ನ ಮಾಡುವುದಕ್ಕೆ ಪ್ರಯತ್ನ ಮಾಡಿದರು. ಹುಲಿ, ಸಿಂಹ ಅವು ಇವು ಬಂದು ಏನೂ ಹೆದರ್ಕೊಳ್ಳೇ ಇಲ್ಲ ಅವನು. ಅಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಆ ಹುಡುಗನನ್ನು ಹೆದರಿಸೋದಕ್ಕೆ ದೇವತೆಗಳಿಗೆ ಇನ್ನೆಷ್ಟು ಬೇಕು.
ಅವರೇ ಒಳಗೆ ನಿಂತು ಅವನನ್ನು ಭದ್ರವಾಗಿ ಹಿಡಿದು ಹೊರಗಿನಿಂದ ಹೆದರಿಸಿ, ನೋಡಿದರ ಹೆದರಲಿಲ್ಲ ಅಂತ ತೋರಿಸಿದ್ರಷ್ಟೇ. ದೇವತೆಗಳು ಹೆದರಿಸಲಿಕ್ಕೆ ಅಂತ ನಿಂತರೆ ಎಂಥವರನ್ನು ಬೇಕಾದರೂ ಹೆದರಿಸಬಲ್ಲರು. ಧ್ರುವ ಎಲ್ಲಿ, ದೇವತೆಗಳಲ್ಲಿ ಅಂತ ಆಚಾರ್ಯರು ತಾರತಮ್ಯದ ಬಗ್ಗೆ ಹೇಳ್ತಾರೆ. ಭಗವಂತ ಅನಂತರದಲ್ಲಿ ಪ್ರಕಟನಾದ. ಎದುರಿಗೆ ಬಂದು ನಿಂತುಕೊಂಡ್ರೆ ಆ ಹುಡುಗ ಹಾಗೆ ಕಣ್ಮುಚ್ಚೆ ನಿಂತುಕೊಂಡಿದ್ದಾನೆ. ಯಾಕೆ ಅಂದರೆ ಒಳಗೆ ಹೃದಯದಲ್ಲಿ ಭಗವಂತನ ರೂಪದ ಸಾಕ್ಷಾತ್ಕಾರ ಅವನಿಗೆ ಆಗ್ತಾ ಇತ್ತು. ಭಗವಂತ ಅದನ್ನು ತಿರೋಧಾನ ಮಾಡಿದ. ಹಾತ್ಕೊಳ ಗಾಬರಿಯ ಕಣ್ತೆಗೆದ. ಎದುರಿಗೆ ತಾನು ಚಿಂತನೆ ಮಾಡ್ತಾ ಇದ್ದ ಭಗವಂತನನ್ನು ನೋಡಿದ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕೈ ಮುಗಿದು ನಿಂತ. ಸ್ತೋತ್ರ ಮಾಡಬೇಕು ಅಂತಾನೆ, ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತಾದಾಗ ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯ ಕಪೋಲೆ. ಭಗವಂತ ಆ ಬಾಲಕನ ಕಪೋಲದಲ್ಲಿ ತನ್ನ ಶಂಖವನ್ನು ತಾಕಿಸಿದ್ದಕ್ಕಾಗಿ ಅದೇ ಕ್ಷಣದಲ್ಲಿ ಸವೈ ತದೈವ ಪ್ರತಿಬದ್ಧತಾಂ ಗಿರಂ ದೈವೀಂ ಪರಿಜ್ಞಾತ ಪರಾತ್ಮ ನಿರ್ಣಯ. ಭಗವಂತನ ಎಲ್ಲ ತತ್ವಗಳ ಗುಣಗಳ ಸಾಕ್ಷಾತ್ಕಾರ ಅವನ ಯೋಗ್ಯತೆಗೆ ತಕ್ಕಷ್ಟೆಷ್ಟಾಗಬೇಕು ಅದೆಲ್ಲ ಅವನಿಗಾಯಿತು. ಆ ಸಾಮರ್ಥ್ಯದಿಂದ ಅವನು ಸ್ತೋತ್ರ ಮಾಡುವುದಕ್ಕೆ ಶುರು ಮಾಡಿದ. ಪ್ರಸಿದ್ಧವಾದ ಅವನು ಮಾಡಿದಂತಹ ಸ್ತೋತ್ರದ ಮೊದಲನೆಯ ಶ್ಲೋಕ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ನಮ್ಮ ಸಕಲೇಂದ್ರಿಯ ಪ್ರೇರಕನಾಗಿದ್ದಾನೆ. ಅದನ್ನು ಧ್ರುವ ಅನುಭವಿಸಿ ಹೇಳ್ತಾ ಇದ್ದಾನೆ. ಯಾಕೆಂದರೆ ಕೈ ಮುಗಿತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ, ಮಾತಾಡಕ್ಕೆ ಬರ್ತಾ ಇಲ್ಲ ಅಂದರೆ ಭಗವಂತ ಪ್ರೇರಣೆ ಮಾಡಲಿಲ್ಲ. ಮೊದಲು ಆಮೇಲೆ ಪ್ರೇರಣೆ ಮಾಡಿದ ಕೂಡಲೇ ಮಾತಾಡಲಿಕ್ಕೆ ಬಂತು. ಹೀಗೆ ಭಗವಂತನ ಸಾಕಷ್ಟು ಗುಣಗಳನ್ನು ಅವನು ವರ್ಣನೆ ಮಾಡಿಬಿಟ್ಟು ಅವನು ಪ್ರಾರ್ಥನೆ ಮಾಡೋದನ್ನೋಕ್ಕಿಂತಲೂ ಭಗವಂತನೇ ಅವನಿಗೆ ಕೊಟ್ಬಿಟ್ಟ. ನೋಡಪ್ಪ, ನಿಮ್ಮ ತಂದೆಯ ರಾಜ್ಯವನ್ನು ಸಾಕಷ್ಟು ವರ್ಷ ಶಾಸನ ಮಾಡು, ಶಾಶ್ವತ ಸ್ಥಾನ ಬೇಕು, ಧ್ರುವ ಲೋಕ ಇದೆ, ಎಲ್ಲವೂ ಮುಳುಗಿದ್ರೂ ಅದಿರ್ತದೆ. ಅಲ್ಲಿ ಕುಳಿತು ನಿರಂತರವಾಗಿ ಎಲ್ಲ ಗ್ರಹ ನಕ್ಷತ್ರಗಳ ನಿಯಮನವನ್ನು ಮಾಡುವಂತಹ ಒಂದು ವಿಶಿಷ್ಟ ಸಾಮರ್ಥ್ಯ ಅದನ್ನು ನಾನು ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳ್ದ. ಆಮೇಲೆ ಅವನಿಗೆ ದಾರಿಯಲ್ಲಿ ವಾಪಸ್ ಬರಬೇಕಾದ್ರೆ ಅನಿಸ್ತಂತೆ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ದೇವರನ್ನು ನೋಡಲಿಕ್ಕೆ ಅಂತ ಹೊರಟಾಗ ಈ ತರಹದ ನಶ್ವರವಾದದ್ದನ್ನು ಅಪೇಕ್ಷೆಯಲ್ಲಿ ಇಟ್ಕೊಂಡು ಹೊರಟಿದ್ದೇ ತಪ್ಪಾಯಿತು, ನಾನು ಅದನ್ನೇ ಪಡ್ಕೊಂಡ್ಬಂದ ಹಾಗಾಯಿತು. ಯಾಕೆ ಅಂದರೆ ಭಗವದ್ಗೀತೆಯ ಭಾಷ್ಯದಲ್ಲಿ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಪದ್ಮರಾಗಸ್ಯವ ತಂಡುಲ ಮುಷ್ಟಿ ಅಂತ. ಅಪರೂಪದ ಕೈಯಲ್ಲಿರುವ ಒಂದು ಪದ್ಮರಾಗವನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಹಸಿದಂತಹ ಹುಡುಗ, ಏನಿಲ್ಲ ನನಗೊಂದು ಮುಷ್ಟಿ ಅಕ್ಕಿ ಕೊಟ್ಟರೆ ಸಾಕು, ಅವ್ನು ಶೆಟ್ಟಿ ಏನು ಮಾಡ್ತಾನೋ ಅದು ತಗೋ ಒಂದು ಮುಷ್ಟಿ ಅಕ್ಕಿ ಕೊಟ್ಟು ಕಳಿಸ್ಬಿಡ್ತಾನೆ. ಹಾಗಾಗಿ ಹೋಗ್ಬಿಡ್ತದೆ. ಇಡೀ ಅಂಗಡಿ ತೊಗೋಬೋದಾಗಿತ್ತು ಅದರಲ್ಲಿ. ಸುಮ್ಮನೆ ಕೊಟ್ಬಿಟ್ಟು ಒಂದು ಮುಷ್ಟಿ ಅಕ್ಕಿ ಹುಡುಗನಿಗೆ ಖುಷಿ ಆಗುತ್ತೆ. ಕೊಟ್ಟಿದ್ದು ಸಣ್ಣ ಮಣಿ, ಮುಷ್ಟಿ ಅಕ್ಕಿ ಸಿಕ್ತು ಅನಿಸ್ತದೆ. ಹಾಗಲ್ಲ. ಹಾಗೆ ಭಗವಂತನ ಮುಂದೆ ಹೋಗಿ ಇಷ್ಟು ತೀವ್ರವಾಗಿ ತಪಸ್ಸನ್ನು ಮಾಡಿ ಏನೋ ಪಡೆದು ಬಿಟ್ನಲ್ಲ ಅಂತ. ಆದರೆ ಅದು ಹಾಗೆ ಭಗವಂತ ಅವನಿಗೆ ಪ್ರೇರಣೆ ಮಾಡಿದ್ದು ಯಾಕೆ ಅಂದರೆ ಅದು ನಮ್ಮಂತೆ ಇರುವ ವ್ಯಕ್ತಿಯಲ್ಲ, ಅವನು ಆಧಿಕಾರಿಕ ಜೀವ. ಅಂದರೆ ಅವನು ಈ ತರಹ ತಪಸ್ಸನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಿ ಆ ಸ್ಥಾನದಲ್ಲಿ ಕೂಡಬೇಕು, ಆ ಕೆಲಸ ಅವನು ಮಾಡಬೇಕು. ಇವತ್ತಿಗೂ ಧ್ರುವ ಅಲ್ಲಿ ಕುಳಿತುಕೊಂಡು ಸಕಲ ಗ್ರಹ ನಕ್ಷತ್ರಗಳನ್ನು ತಿರುಗಿಸ್ತಾ ಇದ್ದಾನೆ. ಆ ತಿರುಗಿಸುವ ವೈಖರಿಯನ್ನು ಮುಂದೆ ಪಂಚಮಸ್ಕಂಧದಲ್ಲಿ ಹೇಳ್ತಾರೆ. ಅವನು ಹೇಗೆ ಅದನ್ನು ವಾಯುಪಾಶದಿಂದ ಬಂಧನ ಮಾಡಿ ಹಿಡಿದಿಟ್ಟಿದ್ದಾನೆ ಅನ್ನುವ ವಿವರಣೆಯನ್ನು ಮುಂದೆ ಮಾಡ್ತಾರೆ. ಮನೆಗೆ ಬರೋಷ್ಟರಲ್ಲಿ ಏನಾಗಿತ್ತು ಅಂದರೆ ನಾರದರು ಅವನನ್ನು ಕಳಿಸ್ಬಿಟ್ಟು ಅವ್ರು ವಾಪಸ್ಸೆಲ್ಲೂ ಹೋಗಲಿಲ್ಲ. ಅವರು ಉತ್ತಾನಪಾದರಾಜನ ಹತ್ರ ಹೋದರು. ಉತ್ತಾನಪಾದರಾಜನ, ಏನಪ್ಪ ನಿಮ್ಮ ಮಗನೇನೋ ಈಗ ಅವಮಾನ ಮಾಡಿಬಿಟ್ಟೆ ಅಂತೆಲ್ಲ ಹೊರಟೋಗ್ಬಿಟ್ಟ ನಿಮ್ಮ ಮಗ, ಅಯ್ಯೋ ಅಂತ ಅಳಕ್ಕೆ ಶುರು ಮಾಡ್ದ. ಅವನು ತಲೆ ಕೆಡಿಸ್ಕೋಬೇಡ, ಇನ್ನು 6 ತಿಂಗಳಿಗೆ ಇಂಥ ದಿವಸ ಇಂಥ ಗಂಟೆಗೆ ಬರ್ತಾನೆ, ಸಿದ್ಧನಾಗಿರು ಅಂತ ಹೇಳಿದ್ರಂತೆ. ಉತ್ತಾನಪಾದ, ಸುರುಚಿ, ಸುನೀತಿ ಎಲ್ಲ ಬಂದಿದ್ರು, ನಿಂತ್ಕೊಂಡಿದ್ರು. ಆನೆ ತೊಗೊಂಬಂದಿದ್ರಂತೆ, ಹೆಣ್ಣಾನೆ ತೊಗೊಂಬಂದಿದ್ರಂತೆ. ಅದು ವಿಶೇಷ ಉಲ್ಲೇಖ ಮಾಡ್ತಾರೆ ಭಾಗವತದಲ್ಲಿ. ಆ ಹೆಣ್ಣಾನೆ ಅಂತ ಬಂದು ಕೂಡಲೇ ಏನಾಗಿ ಹೋಗ್ಬಿಡುತ್ತೆ ಅಂದರೆ, ಯಾಕೆ ಹೆಣ್ಣಾನೆ, ಗಂಡಾನೆ ಸಿಗಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಆನೆ ಅಂದ್ಬಿಟ್ರೆ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಹೆಣ್ಣಾನೆ ಅಂತ ಹೇಳಿದ ಕೂಡಲೇ ನಮ್ಗೆ ಯಾಕಿದು ಹೆಣ್ಣಾನೆ ಅಂದರು. ಆಗ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಇದು ರಾಜನೀತಿಯಲ್ಲಿ ಬರುವಂತಹ ವಿಚಾರ. ಇದು ಭಾಗವತವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲ ಶಾಸ್ತ್ರಗಳ ಜ್ಞಾನ ಇರಬೇಕು. ಕರಿಣಿ ಬಾಲಮಂಗಲೆ ಅಂತ. ರಾಜರು ತಮ್ಮ ಮಕ್ಕಳಿಗೆ ಏನಾದರೂ ಮೆರವಣಿಗೆ ಅದು ಇದು ಮಾಡಿಸ್ಬೇಕಾದ್ರೆ ಹೆಣ್ಣಾನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ತಾರೆ. ಅದು ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳನ್ನು ಮಾಡಿಸ್ಬೇಕು ಅಂತಂದರೆ ಮರಿ ಗಂಡಾನೆ ಮೇಲೆ ಕೂಡಿಸಿ ಮಾಡಿಸ್ತಾರೆ ಅಂತ. ಹೀಗೆ ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ. ತುಂಬ ರಹಸ್ಯವಾದ ಪ್ರಮೇಯಗಳು, ರಾಜನೀತಿಯ ವಿಚಾರಗಳು ನಮಗೆ ಗೊತ್ತೇ ಆಗಲ್ಲ. ಇನ್ನೂ ಹೇಳ್ತಾರೆ, ಕೆಲವರು ಶ್ರೇಣಿ ಅಂತ ಅಂಗರಕ್ಷಕರ ಒಂದು ಗುಂಪಿದೆ.
ಈಗೆಲ್ಲ ಇರ್ತಾವೆ ನೋಡ್ರಿ, ಪ್ರಧಾನಮಂತ್ರಿಗಳಿಗೆಲ್ಲ ಬ್ಲ್ಯಾಕ್ ಕ್ಯಾಟ್ಸ್ ಅವರು ಇರ್ತಾರೆ ನೋಡ್ರಿ. ಇವೆಲ್ಲ ಈಗಿನ ಕಾಲದ ನಿಯಮಾವಳಿಗಳು. ಪ್ರಾಚೀನ ಕಾಲದ ನಿಯಮಾವಳಿ ಪ್ರಕಾರ ಏನು ಅಂದರೆ, ರಾಜನ ಸಮಾನ ವಯಸ್ಕರು ಇರ್ತಾರಂತವ್ರು, ಅವರನ್ನು ಶ್ರೇಣಿ ಅಂತ ಅಂಗರಕ್ಷಕರು, ರಾಜ್ಞಾ ಸಮಾನ ವಯಸ್ಸಃ ಶ್ರೇಣಯ ಅಂಗರಕ್ಷಕ ಅಂತ ರಾಜನೀತಿಯಲ್ಲಿ ಬಂದಿದೆ ಅಂತ ಆಚಾರ್ಯರು ಅದನ್ನು ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ರಾಜನೀತಿಯಲ್ಲೂ ಅಷ್ಟೇ ಪ್ರಾವೀಣ್ಯವನ್ನು ಹೊಂದಿದಂಥವರಾಗಿದ್ದರು. ಇಂತಹ ಅನೇಕ ವಿಚಾರಗಳಿಂದ ಒಳಗೊಂಡಂಥದ್ದು ಧ್ರುವನ ಚರಿತ್ರ. ಉತ್ತಾನಪಾದನ ಅನಂತರದಲ್ಲಿ ಧ್ರುವನೇ ರಾಜನಾದ. ಅನಂತರದಲ್ಲಿ ಅವನು ರಾಜ್ಯವನ್ನು ಶಾಸನ ಮಾಡಿದ ಮೇಲೆ ಕೊನೆಗೆ ಉತ್ತಮ ಅಂತನ್ನುವಂತಹ ತನ್ನ ತಮ್ಮ ಸತ್ತೋಗ್ಬಿಟ್ಟ ಅಂತಾದ್ದರಿಂದ ಅವ್ರ ಜೊತೆ ಜಗಳಾಡಕ್ಕೆ ಅಂತ ಹೋಗಿ ಅಲ್ಲಿ ನಾರಾಯಣಾಸ್ತ್ರವನ್ನು ಬಿಡಬೇಕು ಅಂತ ಹೊರಟಾಗ ಹಿರಿಯರು ಬಂದು ಬೇಡ ಅಂತ ನಿಷೇಧ ಮಾಡಿದ್ದಕ್ಕೆ ಬಿಟ್ಟುಬಿಟ್ಟಂಥವನು. ಆಗಿನಿಂದ ಎಲ್ಲವನ್ನೂ ಬಿಟ್ಟು ತಪಸ್ಸನ್ನು ಮಾಡಿ ಅವನು ಕೊನೆಗೆ ಅವನು ತನ್ನ ಸ್ಥಾನಕ್ಕೆ ಹೊರಡಬೇಕು ಅಂತ ಹೊರಟಾಗ ತಾಯಿಯ ನೆನಪಾಯಿತಂತೆ, ಸುನೀತಿಯ ನೆನಪಾಯಿತು. ನನ್ನ ಸಕಲ ವಿಧವಾದ ಉತ್ಕರ್ಷಕ್ಕೆ ಕಾರಣಳಾದವಳು ನನ್ನ ತಾಯಿ, ಅವಳೆಲ್ಲಿ ಹೋದ್ಲು? ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲಪ್ಪ ನಿನಕ್ಕಿಂತ ಮುಂದೆ ಹೊರಟಿದಾಳು ನೋಡವಳು ಅಂತ ತೋರಿಸಿದ ಮೇಲೆ ಅವನು ವಿಮಾನವನ್ನು ಹತ್ತಿದ ಅಂತ ಕಥೆ ಹೇಳ್ತಾರೆ. ಅನಂತರದಲ್ಲಿ ಅವನು ಧ್ರುವಲೋಕದಲ್ಲಿ ಇವತ್ತಿಗೂ ಕೂಡ ಶಾಶ್ವತವಾದ ಸ್ಥಾನದಲ್ಲಿ ಶಿಂಶುಮಾರ ರೂಪಿಯಾದ ಭಗವಂತನ ಪುಚ್ಛವನ್ನು ಆಶ್ರಯಿಸಿ ಇದ್ದಾನೆ. ಅವನ ಪತ್ನಿಯೂ ಕೂಡ ಶಿಂಶುಮಾರನ ಮಗಳೇ. ಶಿಂಶುಮಾರನ ಮಗಳಾದಂತಹ ಭ್ರಮಿ ಎಂಬುವಳನ್ನು ವಿವಾಹ ಮಾಡಿಕೊಂಡಿದ್ದ. ಅಲ್ಲಿ ಕಲ್ಪ ಮತ್ತು ವತ್ಸರ ಅಂತ ಮಕ್ಕಳು ಹುಟ್ಟಿದರು ಅಂತ ಹೇಳ್ತಾರೆ. ಅವನ ವಂಶ ವಿಸ್ತಾರ ಸಾಕಷ್ಟಿದೆ. ಅಲ್ಲಿ ಬರುವಂತಹ ಒಬ್ಬ ರಾಜ ಅಂದರೆ ಅಂಗರಾಜ. ಅಂಗರಾಜನಿಗೆ ಪತ್ನಿ ಅವಳಿದ್ಲು, ಅವಳು ಸ್ವಲ್ಪ ಸರಿ ಇರಲಿಲ್ಲ. ಅವಳಲ್ಲಿ ಹುಟ್ಟಿದಂತಹ ಮಗ ಯಾರು ಅಂದರೆ ವೇನ. ಯದ್ಯಪಿ ಅದೇನಾಗಿತ್ತು ಅಂದರೆ ಬಹಳ ದಿವಸಗಳಾದರೂ ಕೂಡ ಮಕ್ಕಳು ಹುಟ್ಟಿರಲಿಲ್ಲ ಅಂತಾದ ಸಂದರ್ಭದಲ್ಲಿ ಅವನು ಏನೋ ಮಾಮೂಲಿ ಯಾಗವನ್ನು ಮಾಡ್ತಾ ಇದ್ದ, ತಲೆ ಕೆಡಿಸ್ಕೊಂಡಿರಲಿಲ್ಲ, ಮಕ್ಕಳಾಗಿರಲಿಲ್ಲ ಅಂತ. ಆದರೆ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆ ಅಂತ ಕೇಳಿದ ತನ್ನ ಋತ್ವಿಜರನ್ನ. ನಿನಗೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕಾಗಿ, ಹಾಗಾದರೆ ಪುತ್ರಕಾಮೇಷ್ಟಿ ಯಾಗ ಮಾಡಿ ಅಂತ ಪುತ್ರಕಾಮೇಷ್ಟಿ ಯಾಗ ಮಾಡಿದ ಮೇಲೆ ಹುಟ್ಟಿದ ಮಗ ಇವನು ವೇನ. ನಮಗನಿಸ್ತು ಇದೇನು ವೈಷ್ಣವ ಯಾಗ ಅಂತಾರೆ ಪುತ್ರಕಾಮೇಷ್ಟಿ ಯಾಗ, ಅದನ್ನು ಮಾಡಿದರೂ ಇಂಥ ಕೆಟ್ಟ ಮಗ ಹುಟ್ಟುತ್ತಾನೆ ಅಂದದಕ್ಕಿಂತ ಹುಟ್ಟದೇ ಇರೋದೇ ವಾಸಿ ಇತ್ತಲ್ಲ ಅಂತ. ಒಂದು ಪ್ರಸಿದ್ಧವಾದ ಸ್ಮೃತಿ ವಾಕ್ಯ ಇದೆ, ಏಷ್ಟವ್ಯಾಹ ಬಹವಃ ಪುತ್ರಾಹ ಯದೇಕೋಪಿ ಗಯಾಂ ವ್ರಜೇತ್ ಅಂತ. ಭಾಳ ಜನ ಮಕ್ಕಳನ್ನು ಅಪೇಕ್ಷೆ ಪಡಬೇಕು, ಯಾಕೆ ಯಾರು ಒಬ್ಬರಾರು ಗಯೆಗೆ ಹೋಗ್ತಾರೇನೋ, ಪಿತೃಗಳನ್ನು ಉದ್ಧಾರ ಮಾಡ್ತಾರೆ ಅಂತ. ಮುಂದಿನ ವಾಕ್ಯನೇ ನೇಷ್ಟವ್ಯಾ ಬಹವಃ ಪುತ್ರಾಹ ಯದೇಕೋಪಿ ಸುರಾಂ ಪಿಬೇತ್ ಅಂತ. ಭಾಳ ಜನ ಮಕ್ಕಳನ್ನ ಅಪೇಕ್ಷೆ ಪಡಬಾರ್ದ್ರಿ, ಯಾಕೆ ಒಬ್ಬನಾದರೂ ಹೆಂಡ ಕುಡಿದು ಬಿಟ್ರೆ, ಅದಕ್ಕೆ ಒಬ್ಬನೇ ಮಗನನ್ನು ಹುಟ್ಟಿಸಿ ಅವನಿಗೆ ಚೆನ್ನಾಗಿ ಮಾಡಿ ಅವನ ಹೆಂಡ ಗಿಂಡ ಕುಡಿದೇ ಇರೋ ಥರ ಮಾಡಬೇಕು ಅಂತ. ಅದರ ತಾತ್ಪರ್ಯ ಮಕ್ಕಳನ್ನು ಹುಟ್ಟಿಸಿಬಿಡೋದು ಮುಖ್ಯ ಅಲ್ಲ, ಆ ಮಕ್ಕಳನ್ನು ನಾವು ಹೇಗೆ ಸರಿಯಾದ ಮಾರ್ಗದಲ್ಲಿ ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯ. ಯಾಕೆ ಈ ಥರ ಹುಟ್ಟಿದ್ದು ಅಂದರೆ ಆಚಾರ್ಯರು ಹೇಳ್ತಾರೆ, ಅವನು ಮಾಡಿದ ಪೂರ್ವಜನ್ಮದ ಪಾಪದಿಂದ ಅವನಿಗೆ ಮಕ್ಕಳಾಗೋದಿರಲಿಲ್ಲ. ಆದರೆ ಆ ಪಾಪಕ್ಕೂ ಪ್ರತಿಬಂಧಕವಾಗುವಂತೆ ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ಆ ಪುತ್ರಕಾಮೇಷ್ಟಿ ಯಾಗದ ಪ್ರಭಾವ ಯಾವುದು ಅಂದರೆ ಅಂಗ ಅಲ್ಲ, ಅಂಗನ ಮಗನಾಗಿ ಹುಟ್ಟಿದ ಪೃಥು. ಇಷ್ಟ ವಿಷ್ಣು ಅತಃ ಪೃಥು ಅಂತ ಆಚಾರ್ಯರು ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಅಂತಹ ವಿಶೇಷವಾದಂತಹ ಪ್ರಭಾವ ಅಲ್ಲಿ ನಾವು ಗಮನಿಸಬೇಕಾದಂಥದ್ದು. ಅವನು ವೇನನ ಪ್ರಭಾವ ಭಾಳ ಜಾಸ್ತಿ ಆಯಿತು. ವೇನ ಅಂದರೆ ಯಾರು? ಮಣಿಮಂತನ ಅವತಾರ ಅಂತ ಹೇಳ್ತಾರೆ ಆಚಾರ್ಯ. ಅವನು 4 ಬೀದಿಗಳಲ್ಲಿ ನಿಲ್ಲಿಸಿ ಎಲ್ಲ ವೇದಗಳನ್ನು ವಿರೋಧ ಮಾಡಿ ನಾನೇ ದೇವರು ಅಂತ ಹೇಳಿಕೊಳ್ಳುವಂತಹ ವ್ಯವಸ್ಥೆಯನ್ನು ಇಟ್ಟಿದ್ದ. ಅದರಿಂದ ಎಲ್ಲ ಕಡೆಗೆ ಸಮಸ್ತ ಪ್ರಜೆಗಳಿಗೆ ಎಲ್ಲ ತರಹದ ಆಪತ್ತುಗಳು, ಕಳ್ಳರಿಂದ ಆಪತ್ತಿರಬಹುದು, ಅದೊಂದು ಸ್ವಲ್ಪ ಕಡಿಮೆ ಇತ್ತು. ಕಳ್ಳರಿರಲಿಲ್ಲಂತೆ ವೇನನ ಕಾಲಕ್ಕೆ, ಅದೊಂದು ವಿಶೇಷ ಹೇಳ್ತಾರೆ. ಎಲ್ಲೂ ಕಳ್ಳರಿಲ್ಲ, ಯಾಕೆ? ಅವನೇ ದೊಡ್ಡ ಕಳ್ಳ, ಬೇರೆ ಕಳ್ಳರಿಗೆಲ್ಲ ಅವಕಾಶ ಕೊಡ್ತಾನೋ. ಕಳ್ಳರೇ ಇಲ್ಲ ಅನ್ನುವಂತೆ ಇತ್ತು. ಮುಖ್ಯವಾಗಿ ತಿನ್ನುವುದಕ್ಕೆ ಆಹಾರ ಇರಬೇಕಲ್ಲ, ಆಹಾರವೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಋಷಿಗಳು ಬಂದು ಅನೇಕ ಬಾರಿ ಅವನಿಗೆ ಹಿತೋಪದೇಶವನ್ನು ಮಾಡಲಿಕ್ಕೆ ಅಂತ ಹೊರಟರು. ಅವರ ಅಪ್ಪ ಅಂತೂ ಅಂಗರಾಜ ರಾತ್ರೋರಾತ್ರಿ ಮನೆ ಬಿಟ್ಟು ಓಡೋಗ್ಬಿಟ್ನೆಂದಂತವನು. ಯಾಕೆ ಅಂದರೆ ನಾನೇನು ಪ್ರಜೆಗಳಿಗೆ ಮುಖ ತೋರಿಸಲಿ ಅಂತ. ಇವನೇ ಅಧಿಪತಿ ಆಗಿಬಿಟ್ಟಿದ್ದ. ಕೊನೆಗೆ ಇನ್ನೇನೂ ಮಾಡಲಿಕ್ಕಾಗಲ್ಲ ಅಂತ ಋಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ, ಹುಂಕಾರದಿಂದ ಅವನನ್ನು ಸಾಯಿಸಿಬಿಟ್ರು. ಮತ್ತು ಪ್ರಜೆಗಳನ್ನು ರಾಜರಿಲ್ಲದೆ ಸ್ಥಿತಿಯಲ್ಲಿ ಹೇಗೆ ಬಿಡೋದು ಅಂದ್ಬಿಟ್ಟು ಅವನ ದೇಹವನ್ನು ಮಂಥನ ಮಾಡಿದರು. ಅವನ ದೇಹವನ್ನು ಮಂಥನ ಮಾಡಿದಾಗ ಹುಟ್ಟಿದಂಥದ್ದು ಒಬ್ಬ ಕುಳ್ಳ ವ್ಯಕ್ತಿ ಹುಟ್ಟಿದ.
ಕೂತ್ಕೋ ಅಂದ್ರು ಅಂಥವ್ರು ಋಷಿಗಳು. ಒಂದು ಕಡೆ ಕೂತ್ಕೊಂಡ್ಬಿಟ್ಟ, ಹೋಗ್ಬಿಟ್ಟು ಮುದುಡಿ ಕೂತ್ಕೊಂಡ, ಕಪ್ಪಗಿದ್ದ ಗಿಡ್ಡ ಮನುಷ್ಯ. ಅವರು ನಿಷೀದ ಅಂತ ಹೇಳಿದ್ದು, ಕೂತ್ಕೋ ಅಂತ. ಅದಕ್ಕೆ ಅವನು ನಿಷಾದನಾಗ್ಬಿಟ್ಟ. ಬೇಟೆಗಾರರ ಗುಂಪಿನ ವ್ಯಕ್ತಿಯ ಜನ್ಮ ಅಲ್ಲ ಅದು, ನಿಷಾದ ಎಂಬ ಗುಂಪು ಅಲ್ಲಿ ಹುಟ್ಟಿತ್ತು. ಅವನ ಪಾಣಿಯನ್ನು ಮಂಥನ ಮಾಡಿದಾಗ ಹುಟ್ಟಿದಂಥವನು ಪೃಥು. ಪೃಥುವನ್ನು ಎಷ್ಟೋ ಕಡೆಗೆ ಭಗವಂತನ ಅವತಾರ ಎಂಬಂತೆ ವರ್ಣನೆ ಮಾಡಿದ್ದಾರೆ. ಭಗವಂತನ ಅವತಾರ ಅಲ್ಲ ಅವನು, ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಅವನಲ್ಲಿತ್ತು. ಯಾಕೆಂದರೆ ಇಷ್ಟು ಹಾಳು ಮಾಡಿದ್ದ ವೇನ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂದರೆ ಒಬ್ಬ ಸಾಮಾನ್ಯ ಚಕ್ರವರ್ತಿಗೆ ಆಗಲಾರದು. ಭಗವಂತನ ವಿಶೇಷ ಸನ್ನಿಧಾನ ಅವನಲ್ಲಿತ್ತು. ಪೃಥು ಎಂಬ ಭಗವಂತನ ರೂಪ ಪೃಥುವಿನಲ್ಲಿ ಆವಿಷ್ಟವಾಗಿದ್ದು ಚಕ್ರಶಂಖ ಗದಾ ಪದ್ಮಧಾರಿಯಾಗಿ ಆ ಭಗವಂತ ಎಲ್ಲ ಜಗತ್ತನ್ನು ಉದ್ಧಾರ ಮಾಡಿದ. ಆ ಪೃಥು ಚಕ್ರವರ್ತಿ ರಾಜನಾಗಿ ಬಂದು ಕೂಡಲೇ ಪ್ರಜೆಗಳೆಲ್ಲ ಬಂದು ಧಾನ್ಯದ ಅಪೇಕ್ಷೆಯಿಂದ ನಿಂತಾಗ ಒಳಗೆ ತೆಗೆದು ನೋಡಿದರೆ ಏನೂ ಇಲ್ಲ ಅಂತನ್ನುವ ಸ್ಥಿತಿಯಲ್ಲಿದ್ದಾಗ, ನಾಳೆ ನಾನು ನಿಮಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ. ಭೂಮಿಯಲ್ಲಿ ಕೇಳಲಿಕ್ಕೆ ಹೋದರೆ ಭೂಮಿ ನನ್ನ ಹತ್ರ ಏನೂ ಇಲ್ಲ, ಎಲ್ಲ ತಿಂದು ಜೀರ್ಣ ಆಗಿಬಿಟ್ಟಿದೆ ಅಂತ ಸೀಳ್ತೀನಿ ಅಂತ ಹೊರಟ. ಆಗ ಹೆದರಿ ಬಂದು ಹಸುವಿನ ರೂಪದಲ್ಲಿ ನಿಂತಹ ಆ ಭೂಮಿ ಹೇಳಿದ್ಲಂತೆ, ನೀನು ಏನು ಬೇಕೋ ಅದನ್ನೆಲ್ಲ ಕರೆದುಕೊಂಡು, ಅದು ಒಬ್ಬೊಬ್ಬ ವತ್ಸನಂತೆ ಇರುವ ವ್ಯಕ್ತಿಯನ್ನು ಕರ್ಕೊಂಡು ಬರಬೇಕು, ಕರುವಿನಂತೆ ವ್ಯಕ್ತಿಯನ್ನು ಕರ್ಕೊಂಡು ಬರಬೇಕು. ಆಮೇಲೆ ಧಾನ್ಯವೋ ರತ್ನವೋ ವಿದ್ಯೆಯೋ ಇನ್ನೇನೇನಿದೆ ಎಲ್ಲವನ್ನ ನೀನು ಕರೆದುಕೋ ಅಂತ. ನಮ್ಗೆ ಅರ್ಥವೇ ಆಗಲ್ಲ ಅದು ಹೇಗೆ ಕರೆದ ಅವನು ಕೂತ್ಕೊಂಡು ಅಂತ. ಅಂತೂ ಒಟ್ಟವನೇನು ಮಾಡ್ದ, ಎಲ್ಲ ವಿಧವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಭೂಮಿ ಹೇಳಿದ್ಲಂತೆ, ಇಷ್ಟು ದಿವಸ ಹೇಗಿತ್ತು ಅಂದರೆ ಅಕೃಷ್ಟ ಪಚ್ಯ, ಕರ್ಷಣ ಮಾಡದೆ ತಾನಾಗೆ ಧಾನ್ಯಗಳೆಲ್ಲ ಬೆಳೀತಾ ಇದ್ದು. ಇನ್ಮೇಲೆ ಹಾಗಾಗಲ್ಲ, ಕರ್ಷಣ ನಡಿಬೇಕು. ಎಲ್ಲ ಕಡೆಗೆ ಗುಡ್ಡಗಾಡುಮಯ ಪ್ರದೇಶ ಇತ್ತು. ತನ್ನ ಬಿಲ್ಲನ್ನು ಹಿಡಿದು ಎಲ್ಲ ಹೊಡೆದು ಎಲ್ಲ ಸಮತಟ್ಟಾದ ಪ್ರದೇಶಗಳನ್ನು ನಿರ್ಮಾಣ ಮಾಡಿದ. ಈ ಪುರ, ಗ್ರಾಮ ಮೊದಲಾದಂತಹ ವ್ಯವಸ್ಥೆ, ನಗರ, ಅದರಲ್ಲಿ ರಾಜ, ಅವನ ಆಸ್ಥಾನ, ಮಂತ್ರಿಗಳು, ಇವೆಲ್ಲ ವ್ಯವಸ್ಥೆ ಇವನೇ ಮೊದಲಿಗೆ ಶುರು ಮಾಡಿತ್ತು ಪೃಥುರಾಜ. ಅವನ ಕಾಲದಲ್ಲಿ ಈ ಸೂತಮಾಗದ ಬಂದಿ ಜನರೆಲ್ಲ ಅವನನ್ನು ಹೊಗಳೋದಕ್ಕೆ ಅಂತ ಬಂದ್ರಂತೆ. ಅವಾಗಿನಿಂದ ಇತ್ತದು, ಸೂತರು ಮಾಗದರು ಬಂದಿ ಜನರು. ರಾಜ ಬಂದು ಕೂತ್ಕೊಂಡ ಅಂದರೆ ಊದಕ್ಕೆಲ್ಲ ಮಂತ್ರಿಗಳು ಕೂತಿರ್ತಿದ್ರು, ಅವ್ರು ಬಂದು ಹಾಡಿ ಹಾಡಿ ಹೊಗಳಿ ವರ್ಣನೆ ಮಾಡಬೇಕು. ಅವನೇನು ಮಾಡಿಬಿಟ್ಟ ಅಂದರೆ ಇದನ್ನು ಪೂರ್ತಿ ನಿಲ್ಲಿಸ್ಬಿಟ್ಟಂತ ತನ್ನ ಕಾಲಕ್ಕೆ, ಬೇಡ ಅಂತ. ಯಾಕೆ ಅಂದರೆ ನಾನು ನಿಮ್ಮ ಕಡೆಯಿಂದ ವರ್ಣನೆ ಮಾಡಿಸ್ಕೊಂಡೆ ಅಂತಾದರೆ ಅದರ ಫಲಿತಾಂಶ ಏನಾಗತ್ತೆ ಅಂತ ಕೇಳಿದರೆ ನಾನು ಭಾಳ ದೊಡ್ಡವನು ಅಂತ ಅನಿಸ್ಬಿಡತ್ತೆ. ಮಹದ್ಗುಣಾನ್ ಆತ್ಮನಿ ಕರ್ತುಮಿಚ್ಛನ್ ಕಸ್ತಾವಕೈ ಸ್ಥಾವಯತೆ ಸತೋಪಿ. ಕೊನೆಗೆ ಅದರ ಫಲಿತಾಂಶ ಏನು ಅಂದರೆ ಜನ ಅಪಹಾಸಂ ಕುಮತಿರ್ನ ವೇದ. ಮುಂದೆ ರಾಜ ಭಾಳ ದೊಡ್ಡವನು ಅಂತ ಹೋಗ್ಬಿಟ್ಟು ಹೊಗಳಿಸ್ಕೊಳ್ತಾನೆ, ಬುದ್ಧಿ ಇಲ್ಲ ಅವನಿಗೆ ಬೈತಾರೆ ಜನ ಆ ಕಡೆಗೆ. ಅದು ನನಗೆ ಬೇಡ ಅಂತ. ಮತ್ತು ನಮ್ಮ ಕೆಲಸ ಹೋಯ್ತಾ ಸ್ವಾಮಿ ಅಂತ ಕೇಳಿದ್ರೆ, ಇಲ್ಲ, ಪ್ರತಿ ದಿವಸ ಬಂದುಬಿಟ್ಟು ದೇವರನ್ನು ವರ್ಣನೆ ಮಾಡಿರಿ, ನನ್ನನ್ನು ಯಾಕೆ ವರ್ಣನೆ ಮಾಡ್ತೀರಿ? ಅದೇನಾಗುತ್ತೆ, ಇದನ್ನೇ ಮುಖಸ್ತುತಿ ಅಂತ ಕರೆಯೋದು. ಅಂದರೆ ಮುಖ ಎದುರಿಗೆ ಬಂದಾಗ ಸ್ತೋತ್ರ ಮಾಡೋದು, ಆ ಕಡೆ ಹೋದ್ಮೇಲೆ ಅವನ ಇರೋದೇ ಹಾಗೆ ಬೈಕೊಳ್ಳೋದು, ಅದೆಲ್ಲ ಬೇಡ. ಅಷ್ಟು ನಾನು ಒಳ್ಳೆಯವನು ಅಂತ ನಿಮ್ಗೆ ಅನಿಸಿದರೆ ನಿಮ್ಮ ಮನೆಗಳಲ್ಲಿ ಹೇಳ್ಕೊಳ್ಳಿ, ಪ್ರಜೆಗಳು ಪರಸ್ಪರವಾಗಿ ಮಾತಾಡ್ಕೊಳ್ತಾರೆ, ಅದನ್ನು ನಾನು ದುಡ್ಡು ಕೊಟ್ಟು ಹೊಗಳಿಸ್ಕೊಳ್ಳೋವಂಥದ್ದು ಏನಿದೆ ಅಂತ ಕೇಳಿಬಿಟ್ಟ ಅವನು. ಬಹಳ ಆದರ್ಶವಾದಂತಹ ವ್ಯಕ್ತಿ ಅವನು. ಅದನ್ನೇ ಆಧಾರ ಮಾಡಿಕೊಂಡು ಭಾಗವತದಲ್ಲಿ ಆತ್ಮಪ್ರಶಂಸಾ ವರ್ಜನ ಅನ್ನುವಂತಹ ಪ್ರಧಾನವಾದ ಭಾಗವತ ಧರ್ಮವನ್ನು ತೋರಿಸಿಕೊಡ್ತಾರೆ. ರಾಜ ಪೃಥು ತನ್ನ ಕಾಲಕ್ಕೆ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಶುರು ಮಾಡಿದಾಗ ಇಂದ್ರ ಅನ್ನಂತೆ ನಾನು ಒಬ್ಬನೇ ಅಶ್ವಮೇಧ 100 ಮಾಡೋದು, ಇವನೆಲ್ಲಿ ಅಂದ್ಬಿಟ್ಟು ಕುದುರೆ ತೊಗೊಂಡೋಗ್ಬಿಟ್ಟ. ಮತ್ತು ಭಗವಂತ ಬಂದು ಅದನ್ನು ಸರಿಪಡಿಸಿ ಇಂದ್ರನಿಗೂ ಮತ್ತು ಪೃಥುವಿಗೂ ವಿಶೇಷವಾದಂತಹ ಸಮಾಗಮವನ್ನು ಮಾಡಿಸಿ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಅಂತ ಹೇಳ್ತಾರೆ. ಅವನಿಗೆ ಸನಕಾದಿಗಳು ಬಹಳ ವಿಶೇಷವಾಗಿ ಜ್ಞಾನೋಪದೇಶವನ್ನು ಮಾಡಿದರು. ಆಗ ಅವನು ಹೇಳಿದಂತೆ, ನೀವುಗಳು ಮಾಡಿದಂತಹ ಉಪದೇಶಕ್ಕೆ ಪ್ರತಿಯಾಗಿ ನಾನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಿನೋದ ಪಾತ್ರಂ ಅಂತ, ಯಾರು ಪ್ರತಿಯಾಗಿ ನಾನು ಮಾಡ್ತೀನಿ ಅಂತ ತಿಳ್ಕೊಳ್ತಾರೆ ಅವರು ವಿನೋದ ಪಾತ್ರ ಅಂದರೆ ಹಾಸ್ಯಾಸ್ಪದರಾಗ್ತಾರೆ. ಅಥವಾ ಏನಾದರೂ ಮಾಡಿದರೆ ಏನು ಮಾಡಬಹುದು, ಒಂದು ಉದಪಾತ್ರ ಅಂದರೆ ನೀರಿನ ಪಾತ್ರೆ ತೊಗೊಂಬಂದ್ಬಿಟ್ಟು ಅವ್ರು ಪಾದ ಪ್ರಕ್ಷಾಳನ ಮಾಡಬಹುದು ಅಷ್ಟೇ. ಅಷ್ಟು ದೊಡ್ಡವರಿದ್ದೀರಿ ನೀವು ಅಂತ ಹೇಳಿ ನಮಸ್ಕಾರ ಮಾಡಿದ ಅಂತ ನಾವು ಕಥೆ ಕೇಳ್ತೀವಿ. ಅವನ ಮನೆತನದಲ್ಲಿಯೇ ಮುಂದೆ ಬರುವಂತಹ ಪ್ರಸಿದ್ಧ ವ್ಯಕ್ತಿ ಕೊನೆಯದಾಗಿ ಅವನೊಬ್ಬನ ಕಥೆಯನ್ನು ಹೇಳಿ ಮುಗಿಸೋಣ. ಅವನ ಹೆಸರು ಪ್ರಾಚೀನ ಬರ್ಹಿ ರಾಜ ಅಂತಲೇ ಅವನ ಪ್ರಸಿದ್ಧವಾದಂತಹ ಹೆಸರು. ಅವನೇನು ಅಂತಂದರೆ ಬರ್ಹಿಗಳನ್ನು ಹಾಸಿ ಹಾಸಿ ಎಲ್ಲ ಕಡೆಗೆ ಯಾಗ ಮಾಡ್ತಾ ಇದ್ದ. ಕಂಡಲ್ಲಿ ಯೂಪಗಳು ಅವನ ಕಾಲದಲ್ಲಿ.
ಯಾಗಗಳನ್ನು ಮಾಡೋದು ಅಂತಂದರೆ ಭಯಂಕರ ಇಷ್ಟ ಅವನಿಗೆ. ಅದನ್ನು ನೋಡಿ ನೋಡಿ ಕೊನೆಗೆ ನಾರದರು ಬಂದು ಅವನಿಗೆ ಒಂದು ಕಥೆ ಹೇಳಿದ್ರಂತೆ. ನೋಡಪ್ಪ, ನೀನು ಮಾಡಿದಂತಹ ಈ ಯಜ್ಞಯಾಗಗಳಿಂದ ಎಲ್ಲ ಹಿಂಸಿತವಾದ ಪ್ರಾಣಿಗಳ ಮೇಲೆ ಕೂತ್ಕೊಂಡಿವೆ, ನೀನು ಬರ್ತೀಯಾ ಅಂತ ಕಾಯಲಿಕ್ಕೆ. ಹಾಗಾದ್ರೆ ಏನು ಮಾಡಬೇಕು ಅಂತ ನಿನಗೊಂದು ಕಥೆ ಹೇಳ್ತೀನಿ ಕೇಳು ಅಂತ. ಆಧ್ಯಾತ್ಮಿಕವಾದ ಕಥೆ ಇದು ಅಂತ ಹೇಳಿದರು. ಒಬ್ಬ ರಾಜನ ಕಥೆ ಹೇಳಿದಾಗ ಹೇಳಿದರು. ಪುರಂಜನ ಅಂತ ಒಬ್ಬ ಇದ್ದ, ಅವನಿಗೊಬ್ಬಳು ಹುಡುಗಿ ಸಿಕ್ಕಳು, ಒಂದು ಅರಮನೆಯಲ್ಲಿ ಸೇರಿಕೊಂಡ, ಕೊನೆಗೆ ಅದಕ್ಕೆ ಬೆಂಕಿ ಹಚ್ಚಿಬಿಟ್ರು, ಹಾಳಾಗೋ ಸ್ಥಿತಿ ಬಂತು, ಅವಳೇನೂ ಮಾಡಲಿಲ್ಲ, ನಗ್ತಾ ಇದ್ಲು. ಏನಿದು ಅಂತ ಕಥೆನೇ ಗೊತ್ತಾಗಲಿಲ್ಲ ಅವನಿಗೆ. ಪ್ರತಿಯೊಬ್ಬ ಜೀವರ ಕಥೆನೂ ಹೇಳಿದ್ದಿದು ಅಂತ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯ್ತಂತೆ. ಅಂತಹ ಜ್ಞಾನೋದಯದ ಪ್ರಭಾವದಿಂದ ಅವರ ಶಿಷ್ಯನಾಗಿ ಅವನು ಉದ್ಧಾರ ಆದ. ಈ ಪ್ರಾಚೀನ ಬರ್ಹಿ ರಾಜನ ಕಥೆ, ಅದರೊಳಗೆ ಬರುವ ಪುರಂಜನೋಪಾಖ್ಯಾನವನ್ನು ವಿಶೇಷವಾಗಿ ನಾವಿಲ್ಲಿ ಕಾಣಬಹುದು. ಆಗ ಏನು ಪ್ರಾಚೇತಸ ದಕ್ಷ, ಈ ದಕ್ಷ ಪ್ರಜಾಪತಿ ಇದ್ನಲ್ಲ, ಅವನು ಮತ್ತೆ ಇದೇ ವಂಶದಲ್ಲಿ ಮತ್ತೆ ಪ್ರಚೇತಸರ ಮಗನಾಗಿ ಜನಿಸಿದ ಅಂತನ್ನುವಂಥ ಒಂದು ವಿಚಾರ ಅದೊಂದು ಬಿಟ್ಟು ಹೋಗಿತ್ತು. ಅದನ್ನು ಇಲ್ಲಿ ಸೇರಿಸ್ಕೊಳ್ಬೇಕು. ಅವನ ಸಂತಾನದ ಬಗ್ಗೆ ಮತ್ತೆ ಮುಂದೆ 6ನೇ ಸ್ಕಂದದಲ್ಲಿ 7ನೇ ಸ್ಕಂದದಲ್ಲಿ ಬರ್ತದೆ. ಆ ಪ್ರಚೇತಸರು ಅಂತೇನಿದ್ರಲ್ಲ, ಅವ್ರು 10 ಜನ. ಅವ್ರು 10 ಜನ ತಪಸ್ಸು ಮಾಡಲಿಕ್ಕೆ ಅಂತ ಸಮುದ್ರದೊಳಗೆ ಹೋಗ್ಬಿಟ್ಟಿದ್ರಂತೆ. ನಾರದರು ತಲೆ ಕೆಡಿಸಿಬಿಟ್ಟಿದ್ರು. ತಪಸ್ಸು ಮಾಡಿ ಅವರು ವಾಪಸ್ಸು ಹೊರಗೆ ಬಂದು ನೋಡಿದ್ರೆ ಎಲ್ಲ ಕಡೆ ಮರಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ವಂತೆ. ಅದನ್ನೆಲ್ಲ ಸುಡ್ಲಿಕ್ಕೆ ಶುರು ಮಾಡಿದಾಗೆ ಮಾಡಬೇಡ ಅಂತ ಹೇಳಿಬಿಟ್ಟು ವೃಕ್ಷ ಪುತ್ರಿಯನ್ನು ಒಬ್ಬಳನ್ನು ಅವರಿಗೆ ವಿವಾಹ ಮಾಡ್ಕೊಳ್ಳಿಕ್ಕೆ ಕೊಟ್ಟರು. ಅಲ್ಲಿ ಹುಟ್ಟಿದವನು ಪ್ರಾಚೇತಸ ದಕ್ಷ. ಆ ಪ್ರಾಚೇತಸ ದಕ್ಷನ ವಂಶದ ವಿಚಾರವನ್ನು ಮತ್ತೆ ಮುಂದೆ ಹೇಳ್ತಾರೆ. ಈ ಚತುರ್ಥ ಸ್ಕಂದದ ಕೊನೆಗೆ ಬರುವಂಥದ್ದು ಯಾವುದು ಅಂದರೆ ಈ ಪುರಂಜನೋಪಾಖ್ಯಾನ. ಅದಕ್ಕಿಂತ ಮುಂಚೆ ಪ್ರಾಚೇತಸ ದಕ್ಷನ ಕಥೆ ಅಂತನ್ನೋದು ಬಂದಿದೆ. ಇಷ್ಟೆಲ್ಲ ವಿಚಾರಗಳನ್ನು ನಿರೂಪಣೆ ಮಾಡಿದಂಥವರು ಮೈತ್ರೇಯರು. ವಿದುರನಿಗೆ ಇವೆಲ್ಲ ವಿಚಾರಗಳನ್ನು ಹೇಳ್ತಾರೆ. ವಿದುರ ಹೇಳಿದ, ಸೋಯಂ ತೇನ ಮಹಾಯೋಗಿನ್ ಭವತಾ ಕರುಣಾತ್ಮನ ದರ್ಶಿತಃ ತಮಸಃ ಪಾರಃ ಯತ್ರ ಅಕಿಂಚನ ಗೋಹರಿಹಿ. ಭಗವಂತನ ಸ್ವರೂಪವನ್ನು, ಅವನ ಮಹಿಮೆಯನ್ನು ನನಗೆ ನೀವು ತಿಳಿಸ್ಕೊಟ್ಟಿದ್ದೀರಿ, ಅನೇಕ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ಕಾರವನ್ನು ಮಾಡಿದ. ಇತ್ಯಾನಮ್ಯ ತಮಾಮಂತ್ರೆ ವಿದುರ ಗಜಸಾಹ್ವಯಂ ಸ್ವಾನಾಂ ದಿದೃಕ್ಷು ಪ್ರಯಯೌ ಜ್ಞಾತೀನಾಂ ನಿರ್ವೃತಾಶಯ. ಬಹಳ ಸಂತೋಷದಿಂದ ಒಳ್ಳೆ ಜ್ಞಾನಲಾಭ ಆಯಿತು ಅನ್ನುವ ಖುಷಿಯಲ್ಲಿ ವಿದುರ ವಾಪಸ್ಸು ಹಸ್ತಿನಾಪುರಕ್ಕೆ ಬಂದ. ಈ ವಿದುರ ಮೈತ್ರೇಯ ಸಂವಾದ ತೃತೀಯ ಚತುರ್ಥ ಸ್ಕಂದದಲ್ಲಿ ಬಂದಂಥದ್ದು. ಏತದ್ಯಃ ಶೃಣುಯಾತ್ ರಾಜನ್ ರಾಜ್ಞಾಂ ಹರ್ಯರ್ಪಿತಾತ್ಮನಾಂ ಆಯುಹು ಧನಂ ಯಶಃ ಸ್ವಸ್ತಿ ಗತಿಂ ಐಶ್ವರ್ಯಮಾಪ್ನುಯಾತ್. ಇದು ಶುಕಾಚಾರ್ಯರು ಹೇಳಿದ ಮಾತು. ಈ ವಿಚಾರಗಳನ್ನು ಯಾರು ಕೇಳ್ತಾರೆ, ಎಲ್ಲ ರಾಜರ ಕಥೆಗಳು ಬಂದಿರ್ಬೋದು, ದೇವರ ಕಥೆ ಬಂದಿಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಭಗವಂತನಲ್ಲಿ ಮನಸ್ಸಿಟ್ಟ ರಾಜರ ಕಥೆಗಳಿದು. ಇದನ್ನು ಕೇಳಿದರೆ ವಿಶೇಷವಾದ ಆಯುಷ್ಯ, ಆರೋಗ್ಯ, ಧನ, ಯಶಸ್ಸು, ಕೀರ್ತಿ, ಕೊನೆಗೆ ಭಗವಂತನ ಪ್ರಾಪ್ತಿ ಎಲ್ಲವೂ ಕೂಡ ಲಭಿಸ್ತದೆ ಅಂತನ್ನುವಂತಹ ವಿಶೇಷವಾದ ಫಲ ಈ ಚತುರ್ಥ ಸ್ಕಂಧ ಭಾಗವತಕ್ಕಿದೆ. ಈ ಭಾಗವತದ 2 ಸ್ಕಂಧಗಳ ಪ್ರವಚನವನ್ನು ಭಾಗವತ ಪ್ರತಿಪಾದ್ಯನಾದ ಹಾಗೂ ಭಾಗವತ ರಚನೆಯನ್ನು ಮಾಡಿದಂತಹ ವ್ಯಾಸ ಹಾಗೂ ಶ್ರೀಕೃಷ್ಣರಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾ, ಇಂತಹ ವಿಷಮವಾದ ಪರಿಸ್ಥಿತಿಯಲ್ಲೂ ಕೂಡ ಈ ಭಾಗವತವನ್ನು ಹೇಳಿ ಇದರಿಂದ ಬಂದಿರುವಂತಹ ಫಲದಿಂದ ಎಲ್ಲ ಸಜ್ಜನರಿಗೆ ಈ ರೋಗದಿಂದ ಮುಕ್ತಿ ಸಿಗಲಿ. ಹೇಗಿದ್ದರೂ ವಿಶೇಷವಾದಂತಹ ಫಲ ಈ ಚತುರ್ಥ ಸ್ಕಂದ ಭಾಗವತದ ಶ್ರವಣಕ್ಕಿದೆ. ಇದರಿಂದ ಸಕಲ ಸಜ್ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ಆಯೋಜನೆಯನ್ನು ಮಾಡಿದಂತಹ ವಿಜಯನಗರದ ಮಾಧ್ವ ಸಂಘದ ಪದಾಧಿಕಾರಿಗಳನ್ನೆಲ್ಲ ಅಭಿನಂದನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.